ಮಾತನಾಡುವ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 46. 27ನೇ ಅಧ್ಯಾಯದ ಸುವಾರ್ತೆ 27:45ರಿಂದ 46. Matthew 27:45-46. ಯೇಸು ಶಿಲುಬೆಯಲ್ಲಿ ನುಡಿದ 4ನೇ ಮಾತು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45ರಿಂದ 46 ವಚನದವರೆಗೆ. ಮತ್ತಾಯ 27ನೇ ಅಧ್ಯಾಯ 45ನೇ ವಚನ ಮತ್ತು 46ನೇ ವಚನದ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುವಂಥದ್ದೇ. ಈ ಸಮಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಪುನರಾವರ್ತಿ ಬ್ರದರ್ ಸಹೋದರ ಪ್ರಶಾಂತ್ ಜಗ್ಗಿ ಅವರು ಕೊಡಲಿದ್ದಾರೆ. ಅವರನ್ನು ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀರಿ? ಕರ್ತನೇ ಸ್ವಾಮಿ, ನಮ್ಮ ಒಂದು ಲೋಕದ ಆಲೋಚನೆಗಳಿಂದ ನಾವು ದೂರವಾಗಿ ಇದೇ ರೀತಿಯಾಗಿ ನಾವು ಪ್ರಾರ್ಥಿಸ್ತಾ ಇದ್ದ ನಮ್ಮನ್ನು ಕ್ಷಮಿಸು ಕರ್ತನೇ. ನೀನು ದೂರವಾಗಿರುವಂಥ ದೇವರಲ್ಲ. ಪ್ರಾರ್ಥಿಸಿದಾಕ್ಷಣ, ನಮ್ಮನ್ನು ಕೇಳಿಕೊಂಡಾಕ್ಷಣ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು ನೀನಾಗಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ನಮ್ಮ ಮಾತುಗಳು ನಮ್ಮೆಲ್ಲರೂ ಧ್ಯಾನಗಳು ನಿಮಗೆ ಸಮರ್ಪಕವಾಗಿರಲಿ. ನಡೆಸಿಕೆ ನಮ್ಮೊಂದಿಗೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡ್ತೀವಿ ಕರ್ತನೆ, ಆಮೆನ್. 4ನೆಯ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟು. ಸೊ ಈಗ ಅನೇಕ ವ್ಯಾಖ್ಯಾನಕಾರರು ಇದನ್ನು ಆಲೋಚನೆ ಮಾಡ್ಕೊಳ್ತಾರೆ, ಯಾಕೆ ದೇವರು ಯೇಸುವನ್ನ ಕೈ ಬಿಟ್ಟರು ಅನ್ನೋದಾಗಿ. ಹೌದಾ? ಯಾಕೆ ಬಿಟ್ಟಿದ್ರು ಅನ್ನೋದಾಗಿ ನೀವು ಯಾವತ್ತಾದ್ರೂ ಆಲೋಚನೆ ಮಾಡ್ಕೊಳ್ಳಿದ್ರೆ ನಾವು ದೇವರ ಉದ್ದೇಶ ನೆರವೇರಬೇಕಾಗಿತ್ತು. ಆದರೆ ದೇವರು ಯೇಸು ಸ್ವಾಮಿಯನ್ನು ಕೈ ಬಿಟ್ಟಿದ್ರ? ಇಲ್ಲ. ಬಿಟ್ಟಿದ್ರ? ಇಲ್ವಾ? ಬಿಟ್ಟಿರಲಿಲ್ಲ. ಹೌದಾ? ಸೊ ಇದು ನಾವು ಅರ್ಥ ಮಾಡ್ಕೋಬೇಕೆಂಬುದಾಗಿ ನೋಡುವಾಗ, ಸೊ ನಾವು ಮೊದಲನೇದಾಗಿ ಯೇಸು ಯಾರಾಗಿದ್ದರು ನಾವು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಯೇಸು 100% ದೇವರಾಗಿದ್ದರು. ಯಾರಾಗಿದ್ರು? ಅದಕ್ಕೆ ನಾವು ತ್ರೈಕತ್ವದಲ್ಲಿ ಅವರಿಗೊಂದು ಸ್ಥಾನವನ್ನು ನಾವು ಕೊಡ್ತೇವೆ. ಎರಡನೇದಾಗಿ ಯೇಸು ಸ್ವಾಮಿ 100% ಮನುಷ್ಯರಾಗಿ ಏನಾಗಿದ್ರೆ, ಕ್ಯಾಲ್ಕುಲೇಷನ್ ತಪ್ಪಾಯ್ತಲ್ಲ. 100 ಎಷ್ಟಾಯ್ತದೆ? ಸೊ 200 ನಾವು 2 ಸರ್ತಿ ನಾವು ಅಪ್ರೂವ್ ಮಾಡ್ತಾ ಇದ್ದೀವಿ. 200 ಟೈಮ್ಸ್ ವಿ ಆರ್ ಕನ್ಫರ್ಮಿಂಗ್ ದಟ್ ಜೀಸಸ್ ವಾಸ್ ಹಿಯರ್ ಅಂದ್ರೆ, ಸೊ 200 ಸರ್ತಿ ನಾವು ಒಪ್ಕೊಳ್ತಾ ಇದ್ದೀವಿ ಯೇಸು ಸ್ವಾಮಿ ಲೋಕಕ್ಕೆ ಬಂದು ನಮ್ಮನ್ನು ರಕ್ಷಿಸಿ ಜನರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಎಂಬುದಾಗಿ ನಾವು 200 ಸರ್ತಿ ನಾವು ಒಪ್ಕೊಂಡ್ರೆ 200 ಟೈಮ್ಸ್ ವಿ ಆರ್ ಅಗ್ರಿ ಆನ್ ದ ಲೈಫ್ ಆಫ್ ಜೀಸಸ್. ಇಲ್ಲಿ ಏನಾಗ್ತಾ ಇದ್ದಾರೆ, ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಯ, ಒಂದು ಮಾತು ಹಳೆ ಒಡಂಬಡಿಕೆ ಒಂದು ಕಡೆ ಬರೆಯಲ್ಪಟ್ಟಿದೆ. ಯಾರು ಹೇಳ್ತೀರಾ? ಹಳೆ ಒಡಂಬಡಿಕೆ ಒಂದು ಸರ್ತಿ ಇದೇ ವಾಕ್ಯ ಬರೆಯಲ್ಪಟ್ಟಿದೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಕೀರ್ತನೆ 22 ಮೊದಲನೇ ವಚನದಲ್ಲಿ ಸೊ ದಾವೀದನು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ, ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಆದರೆ ದಾವೀದನ ಹೇಳುವಾಗ ಯಾವ ಒಂದು ಪರಿಸ್ಥಿತಿಯಲ್ಲಿ, ಮನೋಸ್ಥಿತಿಯಲ್ಲಿ ದಾವೀದನು ಇದ್ದರೆಂಬುದಾಗಿ ನೀವು ಆಲೋಚನೆ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಹೆಡ್ಡಿಂಗ್ ಹೇಳುತ್ತೆ. ಕೀರ್ತನೆ 22ರ ಅಧ್ಯಾಯದ ಒಂದು ಪೀಠಿಕೆಯ ಭಾಗ, ಮೊದಲನೇ ಒಂದು ವಿಷಯ ಹೆಡ್ಡಿಂಗ್ ಏನಿರ್ತದೆ, ಘೋರ ಅನುಭವಿಯಾದ ಭಕ್ತರ ಮನಪೂರ್ವಕವಾದ ಪ್ರಾರ್ಥನೆ. ಅಂದ್ರೆ ಯೇಸುವಿನ ಬಾಧಾನುಭವವನ್ನು ನಾವೆಲ್ಲರೂ ಹೇಳ್ತೀವಿ, ಮಾತನಾಡ್ತೀವಿ, ಅದರ ಬಗ್ಗೆ ಹಾಡು ಹಾಡ್ತೀವಿ. ಆದ್ರೆ ಅದೇ ರೀತಿಯಾಗಿ ಘೋರವಾಗಿ ಒಂದು ಶ್ರಮೆಯನ್ನ ಅನುಭವಿಸತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ದೇವರನ್ನ ಬೇಡಿಕೊಳ್ತಾರೆ ಎಂಬುದನ್ನ ನಾವೆಲ್ಲ ಆಲೋಚನೆ ಮಾಡ್ಕೊಳ್ತೀವಿ. ನೋಡ್ರಿ, ಅಲ್ಲಿ ಏನಿರ್ತದೆ, ಯಾಕೆ ನಾವು
ಈ ವಾಕ್ಯ ಈ ಸತ್ಯವೇದ ಟ್ರಾನ್ಸ್ಲೇಷನ್ ಮಾಡುವವರಿಗೆ ಅಥವಾ ಬರೆದವರಿಗೆ ಆ ಒರಿಜಿನಲ್ ಆಗಿರ್ತಕ್ಕಂಥ ಶಬ್ದವನ್ನು ಅದೇ ರೀತಿಯಾಗಿ ಬಳಸಿಕೊಂಡಿದ್ದಾರೆ ಅವರು. ಏಲಿ ಏಲಿ ಲಮಾ ಸಬಕ್ತಾನಿ. ಇದು ನಮ್ಮ ಕನ್ನಡ ಭಾಷೆಯೊಳಗೆ ಈ ಒಂದು ಶಬ್ದದ ಬಗ್ಗೆ ಅಥವಾ ಈ ಒಂದು ವಾಕ್ಯದ ಬಗ್ಗೆ ಅರ್ಥ ಗೊತ್ತಿಲ್ಲ ನಮಗೆ. ಆದ್ರೆ ಪವಿತ್ರಾತ್ಮನೇ ಇದನ್ನ ಈ ಒಂದು ಶಬ್ದವನ್ನ ಎಲ್ಲಾ ಟ್ರಾನ್ಸ್ಲೇಷನ್ ಇದು ಉಳಿಸಿಕೊಂಡಿದ್ದಾರೆ. ಸೊ ವ್ಯಾಖ್ಯಾನಕಾರರು ಇತಿಹಾಸ ಮಾಡೋರೆಲ್ಲ ಹೇಳ್ಬೋದು ಇದು ಈ ಭಾಷೆಯಿಂದ ಬಂತು ಆ ಭಾಷೆಯಿಂದ ಬಂತು ಎಂಬುದಾಗಿ ಅವರು ಆಲೋಚನೆ ಮಾಡ್ಕೊಳ್ಬಹುದು. ಆದ್ರೆ ಇವರು ಇತಿಹಾಸ ಮಾಡೋರೆಲ್ಲ ಇತಿಹಾಸಕಾರರಾಗಿ ನಾವು ಸ್ಟಡಿ ಮಾಡತಕ್ಕಂತ ಒಂದು ತಜ್ಞರೆಲ್ಲ ಏನ್ ಮಾಡೋದು ಅಂದ್ರೆ ತಮ್ಮ ಜ್ಞಾನದಿಂದ ಅವರು ಕೆಲಸ ಮಾಡಬಹುದು. ಆದ್ರೆ ಎಲ್ಲಾ ಸತ್ಯವೇದಗಳಲ್ಲಿಯೂ ಈ ಏಲಿ ಏಲಿ ಲಮಾ ಸಬಕ್ತಾನಿ ಎಂಬುದಾಗಿ ಉಳಿಬೇಕು ಎಂಬುದಾಗಿ ನೋಡುವಾಗ ಇದು ಪರಲೋಕದ ಆತ್ಮನ ಭಾಷೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಕೊಳ್ಬಹುದು. ಪರಲೋಕದ ಆತ್ಮನ ಭಾಷೆ. ಯಾಕಂದ್ರೆ ಇದು ಯಾಕೆ ಟ್ರಾನ್ಸ್ಲೇಷನ್ ಮಾಡಕ್ ಆಗಿರ್ಲಿಕ್ಕಿಲ್ಲ ಅಥವಾ ಇದರ ಅರ್ಥ ಇಲ್ಲಿ ಇರಬಹುದು ಎಂಬುದಾಗಿ ಆಲೋಚನೆ ಮಾಡ್ಕೊಂಡು ಅವ್ರು ಬರದಿರಬಹುದೇನೋ ಆಲೋಚನೆ ಮಾಡ್ಕೊಳ್ಳೋಣ ನಾವು. ಯಾಕಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಶ್ರಮೆಯನ್ನ ದಾವೀದ ಅನುಭವಿಸಿ ಆತನ ಹೇಳ್ತಾ ಇದ್ದಾರೆ. ಅಲ್ಲಿ ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಸ್ವಾಮಿ ಅದೇ ರೀತಿಯಾಗಿರ್ತಕ್ಕಂಥ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಒಂದು ಶ್ರಮೆಯನ್ನ ಕೊಡುವುದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಇಲ್ಲಿ ಏನಾಗಿದೆ, ಅವರು ನಮ್ಮ ಒಂದು ಪಾಪದ ಭಾರ, ಈ ಲೋಕದ ಪಾಪದ ಭಾರವನ್ನು ಹೊತ್ತುಕೊಳ್ಳುವಾಗ ಅವರ ಆ ಕ್ಷಣಕ್ಕೆ ತಂದೆಯಿಂದ ಬೇರ್ಪಡಿಸಲಿಕ್ಕೆ ಉಂಟಾಗಿರಬಹುದು. ಹೌದಾ? ನಾವು ಏನಾದರೂ ಒಂದು ಹಗ್ಗವನ್ನು ಎಳೆದು ಬಿಡಿಸ್ಬೇಕಾದ್ರೆ ನಾವು ಎಷ್ಟು ಮುಷ್ಟಿಯಾಗಿ ಬಿಡಿಸ್ತೀವಿ, ಆ ಒಂದು ಸಂದರ್ಭದಲ್ಲಿ ಆ ಹಗ್ಗಕ್ಕೆ ಎಷ್ಟು ಪ್ರೆಷರ್ ಬರುತ್ತೆ ಅಂತ ಫಿಸಿಕ್ಸ್ ಓದುವರು ಅದನ್ನೆಲ್ಲ ಹೇಳ್ತಾರೆ. ಆದ್ರೆ ಅದಕ್ಕೆ ಎಷ್ಟು ನೋವಾಯ್ತು ಅನ್ನೋದು ನಮಗೂ ಅರ್ಥ ಆಗುದಿಲ್ಲ. ಅದು ಅರ್ಥ ಆಗುವಂಥದ್ದು ಆ ಮಧ್ಯದ ಜಾಗದಲ್ಲಿ ಆ ಒಂದು ಕೋಶದಲ್ಲಿ ಎಲ್ಲಿ ಬೇರ್ಪಡಿದು ಉಂಟಾಗ್ತಿದೆಯೋ ಆ ಒಂದು ಸಂದರ್ಭದಲ್ಲಿ ಅವ್ರು ಆಗುವಂಥದ್ದು ಮಾತ್ರ. ಯಾಕಂದ್ರೆ ನಾವಿಲ್ಲಿ ಪ್ರತಿ ಸರಿ ನೋಡುವಾಗಲೂ ಯೇಸು ಸ್ವಾಮಿ ನಮ್ಮ ಪಾಪವನ್ನು ಭಾರವನ್ನು ಹೊತ್ತುಕೊಂಡ, ಯೇಸು ಸ್ವಾಮಿ ನಮಗೋಸ್ಕರ ಆತನು ಜೀವಿತ ಜೀವವನ್ನು ಕೊಟ್ಟ, ನಮಗೋಸ್ಕರ ರಕ್ತವನ್ನು ಸುರಿಸಿದ ಎಲ್ಲವನ್ನ ಮಾತಾಡ್ತಾ ಇದೀವಿ, ಹೇಳ್ತಾ ಇದ್ದೀವಿ, ಆಲೋಚನೆ ಮಾಡ್ಕೊಳ್ತೀವಿ. ಆದ್ರೆ ಸ್ವಾಮಿ ಎಷ್ಟು ಭಾರವುಳ್ಳಂತ ಒಂದು ಪಾಪವನ್ನು ಹೊತ್ತುಕೊಂಡ, ನಮ್ಮ ಶಾಪವನ್ನು ಹೊತ್ತುಕೊಂಡಾಗಿ ನೋಡಿ ಯಾರಿಗೂ ಪರಿಜ್ಞಾನ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಯೇಸು ಒಬ್ಬರಿಗೆ ಮಾತ್ರ ಗೊತ್ತಿಲ್ಲ. ಅದಕ್ಕೆ ನೋಡ್ರಿ, ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ, ತಂದೆಯೇ ಸಾಧ್ಯವಾದ್ರೆ ಏನಂದ್ರೆ ಈ ಪಾತ್ರೆ ಅಂದ್ರೆ ಸ್ವಾಮಿ ಅರ್ಥ ಆಗಿತ್ತು. ಯಾಕಂದ್ರೆ ದೇವರಾಗಿದ್ದುಕೊಂಡು ಅವ್ರಿಗೆ ಅರ್ಥ ಆಗಿತ್ತು ಆ ಒಂದು ಶಿಲುಬೆಯನ್ನು ನಾನು ಯಾವ ರೀತಿಯಾಗಿ ಪ್ರಾಣ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ. ಆದ್ರೆ ಅದಕ್ಕಿಂತಲೂ ಅದನ್ನ ಆ ಕಲ್ಪನೆ ಮಾಡಿಕೊಳ್ಳೋದಕ್ಕೊಂದು ಹೆಚ್ಚಿನ ಭಾವನೆ ಬಿದ್ದಿದ್ದಕ್ಕಾದ್ರೆ ಹೇಳ್ತಾ ಇದ್ದಾನೆ ನೋಡ್ರಿ, ಇಡೀ ನಾವು ಸುವಾರ್ಥ ಭಾಗದ ಎಲ್ಲಾ ಕಡೆ ಹೋಗ್ತೀವಿ, ಎಲ್ಲಾ ಕಡೆ ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ತಂದೆಯೇ ಏನ್ ಮಾಡ್ತಾ ಇದ್ದಾರೆ? ತಂದೆಯೇ ತಂದೆಯೇ ಇದನ್ನ ಆಶೀರ್ವದಿಸಿಕೊಡು, ಇವ್ರು ಹಂಚಿಕೊಡು, ತಂದೆಯೇ ಇವರ ಕಣ್ಣುಗಳಂತೇನೆ ಎಲ್ಲಾ ಕಡೆ ತಂದೆ ತಂದೆ ತಂದೆಯನ್ನು ಉಪಯೋಗಿಸಿಕೊಡತಕ್ಕಂಥ ಯೇಸು ಸ್ವಾಮಿ ಇಲ್ಲಿ ಬಂದ ತಕ್ಷಣ ದೇವರೇ ಎಂಬುದಾಗಿ ಆ ಶಬ್ದ ಫಸ್ಟ್ ಟೈಮ್ ದೇವರು ಎಂಬುದಾಗಿ ಯೇಸು ಸ್ವಾಮಿ ಉಪಯೋಗ ಮಾಡುವಂತದ್ದಿದೆ. ಇದಕ್ಕೆ ಮುಂಚೆ ಎಲ್ಲಾ ಕಡೆ ತಂದೆಯೇ ಇವರ ಕಣ್ಣುಗಳನ್ನು ಬೆಳೆಸು, ತಂದೆಯೇ ಇವರನ್ನ ಯಾಕೆ ಹಿಂಗಿದ್ದಾರೆ ಸ್ವಾಮಿ, ತಂದೆಯೇ ತಂದೆ ಜೊತೆ ಆತ ಕನ್ವರ್ಸೇಷನ್ ಆ ರೀತಿ ಆಗಿತ್ತು. ಆದ್ರೆ ಇಲ್ಲಿ ಬಂದಾಗ ಮಾತ್ರ ಶಿಲುಬೆಯ ಮೇಲೆ ಆತನು ದೇವರು ಎಂಬ ಶಬ್ದವನ್ನ ಯೇಸು ಸ್ವಾಮಿ ಉಪಯೋಗಿಸ್ತಾ ಇದ್ದಾರೆ. ಇದು ನಾವು ನೋಡ್ಬೇಕಂದ್ರೆ ಒಂದು ರೆಫರೆನ್ಸ್ ನೋಡ್ಕೊಂಡ್ರಿ, ಮೊದಲನೇ ಕೊರಿಂಥದವರ ಪತ್ರಿಕೆ ಎರಡನೇ ಕೊರಿಂಥದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. 2ನೇ ಕೊರಿಂಥ 5:21 ಓದ್ತೀರಾ? ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪದ ಜ್ಞಾನವೇ ಇಲ್ಲದಂತಕ್ಕಂಥ ಯೇಸು ಸ್ವಾಮಿಯನ್ನ ಏನ್ ಮಾಡ್ತಿದ್ರೆ ದೇವರು ಏನ್ ಮಾಡ್ತಿದ್ರೆ ನಮಗೋಸ್ಕರವಾಗಿ ಪಾಪ ಸ್ವರೂಪವನ್ನು ಮಾಡ್ತಿದ್ದಾರೆ. ಸೊ ನಾವು ಎಷ್ಟು ಪಾಪ ಮಾಡ್ತೀವಿ? ಕ್ಷಮೆ ವಿಷಯಕ್ಕೆ ಬಂದಾಗ ನಾವು ಲೆಕ್ಕ ಹೇಳಿದ್ರೆ ಅದರ ರಿವರ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅದರ ವ್ಯೂ ಇನ್ನೊಂದು ವ್ಯೂ. ನಾನು ನನ್ನ ಸಹೋದರಿಗೆ ಎಷ್ಟು ಸರಿ ಕ್ಷಮಿಸಬೇಕು ಅಂತ ಒಬ್ಬ ಶಿಷ್ಯ ಕೇಳಿದ್ರೆ ಸ್ವಾಮಿ ಹೇಳ್ತಾರೆ. ಸೊ ಅದು ದಿನಕ್ಕೋ ವರ್ಷಕ್ಕೋ ಲೆಕ್ಕಕ್ಕೂ ಇಲ್ಲ. ಅವ್ರು 1 ತಾಸಿಗೆ 70 ಸಾರಿ ಮಾಡಿದ್ರು ನಾವು ಏನ್ ಮಾಡೋಕೆ? ಸೊ ಅದರ ಅರ್ಥ ಅವ್ರ ಪಾಪ 70 ಸಾರಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಅರ್ಥ ಹೌದಾ? ಅಷ್ಟೊಂದು ಪಾಪಗಳನ್ನ ಹೊತ್ತಿರ್ತಕ್ಕಂಥ ಒಬ್ಬ ಮನುಷ್ಯನ ಪಾಪ ಇದೆ. ಎಷ್ಟೋ ಯಾರು ಈಗ ಎಷ್ಟು ಜನ ಇದೀವಿ ನಾವು ಭೂಮಿ ಮೇಲೆ? ಸ್ಟೂಡೆಂಟ್ಸ್ ಹೇಳ್ಬೇಕು, ನಮಗೆ ಜನಸಂಖ್ಯೆ ಎಷ್ಟಿದೆ ಭೂಮಿ ಮೇಲೆ? ಎಷ್ಟಿದ್ದೀರಿ? ಹೆಚ್ಚು ಕಡಿಮೆ 6
ಬಿಲಿಯನ್ ಜನರಿಗೆ ನಾವಿಲ್ಲಿ ಭೂಮಿ ಮೇಲೆ ಈಗ ಪ್ರೆಸೆಂಟ್ಲಿ ನಮಗಿಂತ ಮುಂಚೆ ಬಂದು ಹುಟ್ಟಿ ಸತ್ತೋಗಿರೋ ಲೆಕ್ಕ ಬಿಟ್ಕೊಳ್ಳೋಣ. ಈಗೇ ನಾವು ಅಷ್ಟೊಂದು ಜನರು ಇರಬೇಕಾದ್ರೆ ಅಷ್ಟೊಂದು ಜನರು ಇಂಟು 770 ಸಾರಿ ಕ್ಷಮಿಸಿ ಒಂದೊಂದು ದಿನಕ್ಕೆ ನಾವು ಲೆಕ್ಕ ಹಾಕಿದ್ವಿ ಅಂತ ಹೇಳಿದ್ರೆ ನಮ್ಮ ಪಾಪದ ಭಾರ ಹೇಗಿದೆ. ಸೊ ಅದಕ್ಕೋಸ್ಕರ ಸ್ವಾಮಿ ಪಾಪದ ಜ್ಞಾನವೇ ಇಲ್ಲತಕ್ಕಂಥ ಯೇಸು ಸ್ವಾಮಿ ಪಾಪ ಸ್ವರೂಪಿ ಆಗ್ತಿದ್ದಾನೆ. ಏನಾಗ್ತಿದ್ದಾರೆ? ಪಾಪ ಸ್ವರೂಪಿ ಆಗ್ತಿದ್ದಾರೆ. ನೋಡ್ರಿ, ಈ ಪಾಪ ಸ್ವರೂಪಿ ಏನಾಗ್ತಾ ಇದ್ದಾರೆ ಅಂದ್ರೆ ನಾವು ಗಲಾತ್ಯ 3:13 ಒಂದು ವಾಕ್ಯವನ್ನು ಅಲ್ಲೊಂದು ಒಂದು ವಿಶೇಷವಾಗಿರ್ತಕ್ಕಂಥ ಇದರ ಅರ್ಥ ಮಾಡ್ಕೊಳ್ಳೋದು ನಮಗೆ ಅಲ್ಲೊಂದು ವಿಶೇಷವಾದ ರೆಫರೆನ್ಸ್ ಇದೆ. ಗಲಾತ್ಯ 3:13 ಮತ್ತು 14. ನೋಡಿ, ಯಾಕೆ ಯೇಸು ಸ್ವಾಮಿ ಅಷ್ಟೊಂದು ದೇವರಿಂದ ತನ್ನ ತಂದೆಯಿಂದ ಸ್ವಂತ ತಂದೆಯಿಂದ ದೂರವಾಗಿ ದೇವರೇ ಅನ್ನುವಂತ ಕರೆಯಲ್ಪಡ್ತಕ್ಕಂಥ ಒಂದು ಸ್ಥಿತಿಗೆ ಹೋಗ್ತಾ ಇದೆ ಎಂಬುದಾಗಿ ನೋಡುವಾಗ ಇಲ್ಲಿ ಅದಕ್ಕೆ ರೆಫರೆನ್ಸ್ ಆಗಿರ್ತಕ್ಕಂಥ ಒಂದು ವಾಕ್ಯ ನೋಡ್ರಿ. ಅನ್ಯ ಜನರಿಗೆ ಕ್ರಿಸ್ತ ಯೇಸುವಿನಲ್ಲಿ ಬರೀ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಅಬ್ರಹಾಮನ ಸಂತತಿಗೆ ಮಾತ್ರ ಉಳಿಲಿಲ್ಲ ರೀ. ಯಾರಿಗೆ ಮಾತ್ರ ಉಳಿಲಿಲ್ಲ? ಅಬ್ರಹಾಮನ ಸಂತತಿಗೆ ಮಾತ್ರ ಉಳಿಲಿಲ್ಲ. ಮುಂದೇನಾಗ್ತದೆ? ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರೆಯುವುದಕ್ಕಾಗಿ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಶಾಪಗಳಿಂದ ನಾವು ಬಿಡಿಸಬೇಕಾಗಿತ್ತು. ಸೊ ಬರೀ ಯಹೂದರಿಗೋಸ್ಕರ ಸ್ವಾಮಿ ಬರಲಿಲ್ಲ ಎನ್ನುವಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಆ ಆಶೀರ್ವಾದ ಬರೀ ಅಬ್ರಹಾಮನ ಸಂತತಿ ಅಷ್ಟೇ ಉಳಿಯುವಾಗ ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನನಗೆ ಅದೆಲ್ಲ ನನ್ನ ಮಕ್ಕಳು ನನ್ನ ಹತ್ರ ಬರಬೇಕು ಎನ್ನುವುದಕ್ಕಾಗಿ ಯೇಸು ಸ್ವಾಮಿನ ನಮ್ಮನ್ನ ಆ ಒಂದು ಶಾಪ ಒಂದು ತೊಂದರೆಯಿಂದ ಬಿಡುಗಡೆ ಬದಲಾಗಿ ನಮ್ಮನ್ನ ಅದನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಲಿಯಾಗಬೇಕಾಗಿದೆ. ಈ ಭಾಗ ಏನ್ ಮಾಡ್ತಾ ಇದೆ? ಯೇಸು ತಂದೆಯಿಂದ ಬೇರ್ಪಟ್ಟು ದೇವರಿಗಾಗಿ ತನ್ನ ತಂದೆಯನ್ನು ಕರೆಯುವ ಪರಿಸ್ಥಿತಿ ಅದು ಒಪ್ಪಿಸಲ್ಪಡ್ತಾ ಇದೆ. ಮುಂದೆ ನೋಡುವಾಗ ದೇವರು ನಾವು ಆಲೋಚನೆ ಮಾಡ್ಕೊಳ್ಬೇಕ್ರಿ. ಅನೇಕ ಮುರಿಯಲ್ಪಟ್ಟ ಪರಿಸ್ಥಿತಿಗಳಲ್ಲಿ ನಾವು ಆಲೋಚನೆ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಏನಾಗ್ತದೆ? ಜನರು ದೂರ ಆಗ್ತಾರೆ, ಪ್ರೀತಿ ಪಾತ್ರರು ದೂರವಾಗ್ತಾರೆ, ತೀರು ಹೋಗ್ತಾರೆ, ಅಥವಾ ಏನಾಗುತ್ತೆ ಯಾರೊಬ್ರು ನಾವು ತುಂಬಾ ಇರ್ತಕ್ಕಂಥ ವ್ಯಕ್ತಿ ನಮಗೆ ಕೈ ಕೊಡ್ತಾರೆ. ಆದ್ರೆ ಅನೇಕ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡ್ತೀವಿ? ದೇವರ ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ದೇವರು ಇವ್ರು ಯಾಕೆ ಮಾಡಿದ್ರು, ಅವ್ರು ಯಾಕೆ ಮಾಡಿದ್ರು ಅಂತ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ನಾವು ಒಂದು ವಿಷಯ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಅದನ್ನೆಲ್ಲ ನಾವು ಆಲೋಚನೆ ಮಾಡಿ ಪ್ರಶ್ನೆ ಕೇಳೋದ್ರ ಬದಲಾಗಿ ನಾವೇನ್ ಮಾಡಬೇಕಾಗಿದ್ರಿ? ಆತನ ನಂಬುವುದರ ಬಲವನ್ನು ನಾವು ಹೊಂದಿಕೊಳ್ಬೇಕು. ಯಾಕಂದ್ರೆ ಅನ್ಯ ಜನರಿಗೆ ಬರಬೇಕಾಗಿರ್ತಕ್ಕಂಥ ಆಶೀರ್ವಾದ ನಮಗೆ ಬರುವುದಕ್ಕಾಗಿ ಯೇಸು ಸ್ವಾಮಿ ಬಂದಾದ್ಮೇಲೆ ಅನ್ಯರಾಗಿರ್ತಕ್ಕಂಥ ನಾವು ಸ್ವಾಮಿಯ ಕೃಪೆಯಲ್ಲಿ ಬಂದಿದ್ದೇವೆ ಅಂದ್ಮೇಲೆ ಸೊ ನಾವು ಕ್ರಿಸ್ತನನ್ನ ನಾವು ಸಂಪೂರ್ಣವಾಗಿ ನಂಬಿ ಆತನಿಗೋಸ್ಕರ ಆತ ನಾವು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳನ್ನು ಹಿಡಿದುಕೊಳ್ಳುವುದಕ್ಕಾಗಿ ನಾವು ಮುನ್ನಡೆಯಬೇಕು. ನಾವು ಚಿಂತೆ ಮಾಡಬಹುದು, ನಮ್ಮ ಆಪ್ತರು ತೀರು ಹೋಗ್ತಾರೆ ಅಥವಾ ಯಾರೋ ನಮಗೆ ನಾವು ತುಂಬಾ ನಂಬಿರ್ತಕ್ಕಂಥ ವ್ಯಕ್ತಿ ನಮ್ಮ ಕೈ ಕೊಡ್ತಾರೆ ಅವಶ್ಯಕತೆಗಳಿದ್ದಾಗ ನಾವು ಅದನ್ನ ಆಲೋಚನೆ ಮಾಡಬೇಕು. ನಾವೇನ್ ಮಾಡ್ಬೇಕು? ವಾಕ್ಯವನ್ನು ನಾವು ಹಿಡಿಬೇಕಾಗುತ್ತೆ. ಏನಂತೆ? ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತೆ. ಐ ರಿಪೀಟ್, ಎಲ್ಲಾ ಕಾರ್ಯಗಳು. ಅಲ್ಲಿ 1 ಕಾರ್ಯ 2 ಕಾರ್ಯ 3 ಕಾರ್ಯ ಇದೆಯಾ? ಎಲ್ಲಾ ಕಾರ್ಯಗಳು ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಗಳು ಅನುಕೂಲವಾಗಬೇಕೆಂಬುದಾಗಿ ನೋಡುವಾಗ ಆತನನ್ನು ಪ್ರೀತಿಸುವವರಾಗಿ ನಾವು ಜೀವಿಸಬೇಕು. ಏನ್ ಮಾಡಬೇಕು? ಆತನ ಪ್ರೀತಿಸುವವರಾಗಿ ನಾವು ಜೀವಿಸಬೇಕು. ಯಾಕಂದ್ರೆ ಕೊನೆಯದಾಗ ನೋಡುವಾಗ ಯೇಸು ಸ್ವಾಮಿ ನಮಗೆ ಬೋಧಿಸುವಂತದ್ದು, ನಮಗೆ ಹೇಳಿಕೊಟ್ಟು ಹೋಗಿರುವಂತದ್ದೇ ಪ್ರೀತಿ. ಹೇಳಿಕೊಟ್ಟು ಹೋಗಿರುವಂತದ್ದೇ ಪ್ರೀತಿ. ಆ ಯೇಸು ಸ್ವಾಮಿ ನೋಡ್ರಿ, ಆ ಒಂದು ಪ್ರೀತಿಯ ಸಲುವಾಗಿನೇ ಪ್ರೀತಿ ನೋಡ್ರಿ, ಆ ಜನರಿಗೋಸ್ಕರ ನೋಡ್ರಿ, ನನ್ನ ತಂದೆ ಇವರೆಲ್ಲ ಸೃಷ್ಟಿಸಿದ್ದಾರೆ, ಇವರೆಲ್ಲರನ್ನೂ ನಾನು ಪರಲೋಕಕ್ಕೆ ಸೇರಿಸ್ಬೇಕಲ್ಲ ಅಂತ ಆ ಪ್ರೀತಿಯಿಂದ ದೇವರು ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ತಾನು ತಂದೆಯಿಂದ ಬೇರ್ಪಡ್ತಕ್ಕಂಥ ಪರಿಸ್ಥಿತಿ ಬಂದರೂ ಆತ ಏನ್ ಮಾಡ್ತಾ ಇದ್ದಾನೆ? ತನ್ನ ಮರಣವನ್ನ, ಆತನ ರಕ್ತವನ್ನು ಸುರಿಸಿ ತನ್ನ ಮರಣವನ್ನು ಒಪ್ಪಿಸಿಕೊಡ್ತಾರೆ. ನೋಡ್ರಿ, ನಾವು ಇಲ್ಲಿವರೆಗೂ ನಾವು ಆಲೋಚನೆ ಮಾಡ್ಕೊಂಡಾಗ ನಮ್ಗೆ ಯಾರೋ ಒಬ್ರು ಏನೋ ಇಲ್ಲ ಅಂದ ತಕ್ಷಣ ನಾವು ಅವ್ರನ್ನೇ ಮಾಡೋಕೆ ಮಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಆತರ ತೀರು ಹೋದ ತಕ್ಷಣ ಅವ್ರನ್ನ ಮಾಡ್ತೀವಿ, ಹಿಂಗಾಗುತ್ತೆ, ಅವ್ರು ಮಿಸ್ ಮಾಡ್ಕೊಳ್ತೀವಿ ಅಷ್ಟೇ. ಆದ್ರೆ ಆತ್ಮೀಯವಾಗಿ ನಾವು ಅವರಿಗೋಸ್ಕರ ಎಷ್ಟು ಸಿದ್ಧತೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ನಾವು ಹಿಂದಿನ ವಾಕ್ಯಗಳನ್ನ ಕೇಳಿದೀವಿ, ಹೌದಾ? ನೋಡ್ರಿ, ಈಗ ಸ್ವಾಮಿ 4 ವಿಷಯಗಳ 4ನೇ ಮಾತನ್ನ ಮಾತನಾಡುವಾಗ ಸ್ವಾಮಿ ನೋಡ್ರಿ, ಮೊದಲನೇದಾಗಿ ಯಾಕೆ ಶುರು ಮಾಡಿದ್ರು? ಎಷ್ಟು ಪ್ರಾರ್ಥನೆ? ಶತ್ರುಗಳಿಗಾಗಿ, ಹೌದಾ? ಅದನ್ನು ವಿರೋಧಿಸಿರ್ತಕ್ಕಂಥ ವೈರಿಗಳಿಗೋಸ್ಕರ ಅವರ ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಎರಡನೇದಾಗಿ ಏನ್ ಮಾಡಿದ್ರಿ?
ಪಶ್ಚಾತ್ತಾಪ ಪಟ್ಟಂತ ಕಳ್ಳನಿಗೋಸ್ಕರ ಅವರು ಮಾತನಾಡಿ ಆತನ ಪರದೇಶಕ್ಕೆ ಸೇರಿಸಿಕೊಂಡ್ರು. ಮೂರನೇದಾಗಿ ತನ್ನ ತಾಯಿಗೋಸ್ಕರ ಅವ್ರು ಏನ್ ಮಾಡಿದ್ರು, ನಮ್ಮ ಜವಾಬ್ದಾರಿಯನ್ನು ಸ್ವಾಮಿ ಏನ್ ಮಾಡಬೇಕಾಗಿತ್ತು. ಸೊ ಈ ನಾಲ್ಕನೇದಾಗಿ ಬಂದಾಗ ಸ್ವಾಮಿಗೆ ನೋಡುವಂಥದ್ದು ತನ್ನ ಯಾರೋ ಈ ಒಂದು ಲೋಕದಲ್ಲಿ ಯಾವ ರೀತಿಯಾಗಿ ಜನರು ಕೈ ಬಿಡಲ್ಪಟ್ಟಿದ್ದಾರೋ ಆ ಜನರನ್ನ ಕ್ರಿಸ್ತನ ಬಳಿಗೆ ಬರುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಸ್ವಾಮಿ. ಅನೇಕ ಜನರು ಬಿಡಲ್ಪಡ್ತಕ್ಕಂಥ ಪರಿಸ್ಥಿತಿ ಇರಬಹುದು, ಅಥವಾ ನಮ್ಮ ಸಾಲ ಮಾಡ್ಬಿಟ್ಟಿದೀವಿ, ಸಾಲ ಅತಿಯಾಗೋಗಿದೆ, ನಮಗೆ ತೊಂದರೆ ಇದೆ, ಯಾರಿಲ್ಲ ನಮಗೆ ಸಹಾಯ ಮಾಡೋದಕ್ಕಾಗಿ ನಾವು ಆಲೋಚನೆ ಮಾಡ್ಕೋಬಹುದು. ಈ ತರ ಯಾವುದೇ ಪರಿಸ್ಥಿತಿ ಇದ್ದರೂ ಆ ಒಂದು ಪರಿಸ್ಥಿತಿಯವರಿಗೋಸ್ಕರ ಸ್ವಾಮಿ ಆಲೋಚನೆ ಮಾಡಿಕೊಂಡು ತನ್ನ ಜೀವವನ್ನು ಕೊಡ್ತಾ ಇದ್ದಾನ. ಆ ಅಮೂಲ್ಯವಾಗಿರ್ತಕ್ಕಂಥ ಜೀವವನ್ನ ಆತ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ, ಶಾಪಗ್ರಸ್ತನಾಗ್ತಾ ಇಲ್ಲ ಸ್ವಾಮಿ. ಪಾಪದ ಜ್ಞಾನನೇ ಇಲ್ಲ ಸ್ವಾಮಿಗೆ. ಅವ್ರು ಏನ್ ಮಾಡ್ತಾರೆ, ಶಾಪಗ್ರಸ್ತರಾಗಿ ಅವರು ನಮಗೋಸ್ಕರ ಜೀವನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಮಾಡಬೇಕಿರ್ತಕ್ಕಂಥ ವಿಷಯ ಒಂದೇ, ಕ್ರಿಸ್ತನ ಮಾಡತಕ್ಕಂಥ ಎಲ್ಲಾ ಕಾರ್ಯಗಳನ್ನ ನಾವು ಮಾಡಬೇಕಾಗಿರುವಂಥದ್ದು, ವಾಕ್ಯದಲ್ಲಿ ಬರೆದಿರುವಂಥದ್ದನ್ನ ನಾವು ಕೈಕೊಂಡು ನಡೆಯುವರಾಗಿ ನಾವು ಸುಮ್ಮನೆ ಸಿಗಲಿಲ್ಲ. ನಮಗೆ ಕೃಪೆ ಏನಾಗಿಲ್ಲ, ಸುಮ್ಮನೆ ಸಿಗಲಿಲ್ಲ. ನೋಡ್ರಿ, ಒಬ್ಬ ತಂದೆಯಿಂದ ಮಗನು ಬೇರೆ ಪಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆತನ ಒಂದು ಸ್ಥಿತಿ ಬರಬೇಕು ಎಂಬುದಾಗಿ ನೋಡುವಾಗ ಸುಮ್ಮನೆ ಆಗಿಲ್ಲ. ನಾವ್ಯಾರಾದ್ರೂ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಅನುಭವ ಇರ್ತದೆ. ಅವ್ರ ಮನೆ ಬಿಟ್ಟು ಸ್ವಲ್ಪ ಹೋಗ್ಬೇಕು ಅಂತ ಹೇಳಿದ್ರೆ ಜೀವ ಚುಟ್ಟು ಅಲ್ಲ, ನಮ್ಮ ಅಪ್ಪನ ಬಿಟ್ಟು ಹೋಗ್ಬೇಕು, ನಮ್ಮ ಅಮ್ಮನ ಬಿಟ್ಟು ಹೋಗ್ಬೇಕು, ದೂರ ಆಗ್ತಲ್ಲ, ನೋಡೋದು ಕಡಿಮೆ ಆಗ್ತಲ್ಲ, ಒಂದು ಆಲೋಚನೆ. ಆದ್ರೆ ಈ ಪಾಪಗಳನ್ನು ಸೇರಿಸುವುದಕ್ಕಾಗಿ ತಂದೆಯಾಗಿರ್ತಕ್ಕಂಥ ದೇವರ ಮಗನಾಗಿರ್ತಕ್ಕಂಥ ಯೇಸುವಿಗೆ ಎಷ್ಟು ಒಂದು ನೋವಾಗಿದೆ. ಆ ಬಿಡಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ತಾನು ತನ್ನ ತಂದೆಯಿಂದ ಬಿಡಲ್ಪಟ್ಟವನಾಗಿ ಮತ್ತೆ ಆತನ ಕೇಳ್ತಾ ಇದ್ದಾನೆ, ಕೈ ಇಡ್ತಾ ಇದೆ ಯೇಸು. ಯಾಕಂದ್ರೆ ಕೈ ಇಡ್ತಾರೆ. ಸೊ ನಾವು ಆಲೋಚನೆ ಮಾಡ್ಕೊಂಡು ಕೈ ಬಿಡೋ ಪರಿಸ್ಥಿತಿಯಲ್ಲಿ ಬಿಡಲ್ಪಟ್ಟಂತ ಪರಿಸ್ಥಿತಿ ನಾವು ಏನೇ ಇದ್ರು, ಕ್ರಿಸ್ತರು ನಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಸ್ಮರಿಸಿಕೊಂಡವರಾಗಿ ಆತನು ಬಂದಿದ್ದಕ್ಕೋಸ್ಕರ ನಮಗೆ ಇದು ಉಳಿತು. ಹೌದಾ? ಸ್ತ್ರೀಯರು ಎಷ್ಟು ಜವಾಬ್ದಾರಿಯುತರಾಗಿ ವರ್ತಿಸಿದ್ರು, ಎಷ್ಟು ಸಮಯ ನೋಡಿ. ಸ್ತ್ರೀಯರು ಹೋಗಿ ಪುನರುತ್ಥಾನವನ್ನು ಕಣ್ಣಾರೆ ಕಂಡು ಅವರು ಸುವಾರ್ತೆ ಸಾಹಿತ್ಯಕ್ಕೆ ಮತ್ತೆ ಸುವಾರ್ತೆ ಹರಡುವುದಕ್ಕೆ ಅವರೇ ಮೂಲ ಕಾರಣವಾದರು. ನಾವು ನೀವು ಸಮಯವಾಗಿ ಮಾಡಬೇಕಾಗಿರ್ತಕ್ಕಂಥ ನಿಷ್ಠೆ ಕಾರ್ಯ. ಕೈ ಬಿಡಲ್ಪಟ್ಟವರಿಗೋಸ್ಕರ ಕ್ರಿಸ್ತರು ನಮಗೋಸ್ಕರ ಎದ್ದು ಬರ್ತಾರೆ ಎಂಬತಕ್ಕ ಅವರ ನಂಬಿಕೆಯನ್ನ ಅವರಿಗೆ ಮತ್ತೆ ಹುಟ್ಟಿಸಿ ಅದನ್ನು ಪೂರೈಸುವಂತ ದೇವರ ಬಳಿಗೆ ನಡೆಸುವಂತದ್ದೇ ನಮ್ಮ ಕಾರ್ಯ. ಹಲ್ಲೆಲೂಯ. ಮತ್ತೆ ದೇವರಿಗೆ ಸ್ತೋತ್ರವಾಗಲಿ. ಸೊ ಈ ವಾಕ್ಯ ಅರ್ಥ ಮಾಡಿಕೊಳ್ತಕ್ಕಂಥ ದೇವರಿಗೆ ಸ್ತೋತ್ರ. ಸಭೆಗಳಾಗಿ ದೇವರು ಈ ವಾಕ್ಯದ ಮೂಲಕ ದೇವರ ಸೇವಕರು ಪ್ರಧಾನ ದೇವರ ವಾಕ್ಯದ ಮೂಲಕ ನೀವು ಆಶೀರ್ವದಿಸಲಿ. ಈಗ ವಿಶೇಷವಾದಂತಹ ಹಾಡನ್ನು ನಮ್ಮ ಸಭೆಯ ನಿತ್ಯ ಪ್ರಭಾಲಯ ವ್ಯವಸ್ಥೆಯಿಂದ ಒಂದು ವಿಶೇಷವಾದ ಗೀತೆಯನ್ನು ಹಾಡಿದ್ದಾರೆ. ದೇವರಿಗೆ ಬನ್ನಿ. ನಿತ್ಯ ಪ್ರಭಾಲಯ ಪ್ರಾರ್ಥನಾ ಮಂದಿರದ ವ್ಯವಸ್ಥೆಯಿಂದ ವಿಶೇಷವಾದಂತಹ
ಸಂತೋಷಕರವಾದದ್ದು. ಈಗ 5ನೇ ವಾಕ್ಯವನ್ನು ನಾವು ಕೇಳಿದ್ದೇವೆ. ನನಗೆ ನೀರಡಿಕೆ ಆಗಿದೆ. ಇದರ ದೇವರ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ಬೈಬಲ್ ರೀಡಿಂಗ್ ಆದ ಮೇಲೆ ದೇವರ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ಕ್ರಿಸ್ತ ಸೇವಕರಾದಂಥ ದಾವೀದ್ ಎಲೀನ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ದೇವರ ವಾಕ್ಯ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಈಗ ದೇವರ ವಾಕ್ಯದ ಪಾರಾಯಣ ಮುಗಿದುಕೊಳ್ಳುತ್ತದೆ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 22-29. ಯೋಹಾನ 19:22. John chapter 19 verse 28. ನಮ್ಮ ಸ್ವಾಮಿಯವರು ನುಡಿದ 5ನೇ ವಾಕ್ಯಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28-29 ವಚನಗಳು. ಇದಾದ ಮೇಲೆ ಯೇಸು ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿ ರಸ ತುಂಬಿದ್ದ ಗಡ್ಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು ಎಂಬುವುದೇ. ದೇವರ ವಾಕ್ಯ ಸಂದೇಶವನ್ನು ಕ್ರಿಸ್ತ ಸೇವಕರಾದಂಥ ದಾವೀದನ ಹೊರಕೊಟ್ಟಿದ್ದಾರೆ. ಮಹಾಪರಿಷದ ಜೀವನ ದೇವರೇ, ಅಪ್ಪ ನಿನ್ನ ಪಾದದಲ್ಲಿ ಬಂದಿದ್ದೇವಪ್ಪ. ನಿನ್ನ ವಾಕ್ಯವನ್ನು ಕೇಳಲು, ನಿನ್ನ ವಾಕ್ಯವನ್ನು ಕಾಣಿಸಲು, ನೀನು ಮಾಡಿದಂತಹ ತ್ಯಾಗವನ್ನು ಅಪ್ಪ ಸ್ವಾಮಿ ಧ್ಯಾನ ಮಾಡಲು ನಿನ್ನ ಶಿಲ್ಪೆಯ ಅಡ್ಡಾವದಲ್ಲಿ ಬಂದಿದ್ದೇವಪ್ಪ. ಇದಕ್ಕಾಗಿರುವಂತಹ ಎಲ್ಲರನ್ನು ನೀನು ಆಶೀರ್ವಾದ ಮಾಡಿ ನಮ್ಮ ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಪಡಲಪ್ಪ. ಈ ವಾಕ್ಯದ ಗೂಢಾರ್ಥವನ್ನು ನೀನು ಅರ್ಥೈಸಿಕೊಳ್ಳುವ ಹಾಗೆ ನಮ್ಮ ಆತ್ಮಿಕ ಹೃದಯವನ್ನು ನೀನು ತೆರೆಯ ಮಾಡಿ ಸ್ವಾಮಿ. ಅಪ್ಪ ನೀನೊಂದು ಶಿಲ್ಪೆಯ ಮೇಲೆ ಶ್ರಮೆ ಪಟ್ಟು ನಮಗೋಸ್ಕರ ಮಾಡಿದ ತ್ಯಾಗದ ಮಾತುಗಳನ್ನು ಅಪ್ಪ ಸ್ವಾಮಿ ನೀನು ಆಡಿದಂತಹ ಮಾತುಗಳನ್ನು ನಾವು ಧ್ಯಾನ ಮಾಡುವಾಗ ಆ ಮಾತಿನ ಅರ್ಥವನ್ನು ನಾವು ಅರ್ಥೈಸಿಕೊಂಡು ನಮ್ಮ ಜೀವನದುದ್ದಕ್ಕೂ ಅಪ್ಪ ಸ್ವಾಮಿ ನಿನ್ನ ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ನೀನು ಪ್ರೇರೇಪಿಸಿ ಕೈದು ಧರಿಸಿ ಕಾಪಾಡಿ. ಈ ವಾಕ್ಯ ಮಾತನಾಡಿದ್ದಕ್ಕನೆ ಈ ವಾಕ್ಯ ಆಶೀರ್ವಾದ ಹೊಂದಲಿ. ಈ ವಾಕ್ಯದ ಮೂಲಕ ಆತ್ಮಗಳು ಹೆಚ್ಚಾಗಿ ನಿನ್ನ ಹತ್ತಿರ ದುಡಿಕೊಳ್ಳುವಂತೆ ಈ ವಾಕ್ಯದ ಮೂಲಕ ನೀನು ಫಲವನ್ನು ಹೊಂದಿಕೋ. ಇನ್ನೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ಸಲ್ಲಲಿಕ್ಕೆ ಆಮೇಲೆ ಹೇಗೂ ತಂದೆ ದೇವರು ಕೊಟ್ಟಂತಹ ಮತ್ತೊಂದು ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿಯ ಅಯ್ಯನವರಾದಂತಹ ಬೆನ್ಯಾಮಿನ್ ಅಯ್ಯನವರಿಗೂ ಅವರ ಕುಟುಂಬದವರಿಗೂ ಸಭಾಪಾಲನ ಎಲ್ಲಾ ಸಮಿತಿ ಮತ್ತು ಸಮಿತಿಯ ಕುಟುಂಬದವರಿಗೂ ಇಲ್ಲಿ ನೆಲೆಸಿರುವಂತಹ ಎಲ್ಲಾ ದೇವ ಸೇವಕರು ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಹಾಗೂ ಇಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತ ಕೋರುತ್ತೇನೆ. ಮತ್ತು ನಾವು ಧ್ಯಾನ ಮಾಡುತ್ತಿರುವಂತಹ ವಿಷಯ ಕ್ರಿಸ್ತೇಸು ಹೇಳಿದಂತಹ 5ನೆಯ ಮಾತು ಏನದು? ನೀರಡಿಕೆ ಆಗಿದೆ. ನಮ್ಗೆಲ್ಲ ಕಂಟಿನ್ಯೂಸ್ ಆಗಿ ಇಷ್ಟೊತ್ತವರೆಗೂ ಕುತ್ಕೊಂಡಿದೀವಿ. ನಮಗೂ ಸಹ ಏನಾಗ್ತದೆ, ಈಗ ನೀರಡಿಕೆ ಆಗ್ತದೆ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ, ರಿಲೇಟಿವ್ಸ್ ಬಂದ್ರೆ ಅಥವಾ ಯಾರೋ ಫ್ರೆಂಡ್ಸ್ ಬಂದ್ರೆ ಯಾರೋ ಬಂದು ಏನಾದ್ರೂ ಮಾತಾಡುವಾಗ ಫಸ್ಟ್ ನಾವೇನ್ ಮಾಡ್ತೀವಿ, ಹೋಗಿ ಒಂದು ಗ್ಲಾಸ್ ನೀರು ತಂದು ಕೊಡ್ತೀವಿ. ಅದು ಬಹಳ ಒಂದು ಏನೋ ಕಾಮನ್ ಆಗಿ ಮಾಡುವಂತಹ ಹಾಸ್ಪಿಟಾಲಿಟಿ. ಅಥವಾ ಯಾರೇ ಮನೆಗೆ ಬಂದ್ರು ಒಂದು ನೀರನ್ನ ನಾವು ಕೊಡ್ತೀವಿ. ಅದು ಒಂದು ಆಚಾರ ತರ ಅಥವಾ ಏನೋ ಬಾಯತಿಯಿಂದ ಬಂದಿರ್ತಾರೆ ಅವರು ದಣಿ ಬಾರಿಸ್ಕೊಳ್ಳಿ ಅಂತ ಹೇಳಿ ಬಂದಂತ ಗೆಸ್ಟ್ಗೆ ನಾವೇನ್ ಮಾಡ್ತೀವಿ, ನೀರನ್ನ ಕೊಡ್ತೇವೆ. ಈಗ ಯೇಸು ಕ್ರಿಸ್ತನು ನಾನೇ ಜೀವ, ನಾನೇ ಜಲ, ನಾನೇ ಮಾರ್ಗ, ನಾನೇ ಸತ್ಯ ಅಂತ ಹೇಳಿದಂತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿಯುತ್ತಿರುವಂತಹ ಮಾತು 5ನೇ ಮಾತು ಏನದು? ನೀರಡಿಕೆಯಾಗಿದೆ. ಯಾಕೆ? ಕೋಲ್ಡ್ ಆಗಿ ನೀರ್ ಕುಡಿದು ಶಿಲುಬೆ ಮೇಲೆ ಚಿಲ್ಲಾಗಿರ್ಬೇಕು ಅಂತನ ಇಲ್ಲ. ಶಾಸ್ತ್ರದ ಮಾತು ನೆರವೇರುವ ಪ್ರಕಾರ ಆತನು ನಮಗೆ ನೀರಡಿಕೆಯಾಗಿದೆ ಅಂತ ಹೇಳಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನೇನ್ ಕೇಳ್ತಾ ಇದ್ದಾನೆ? ನೀರಡಿಕೆಯಾಗಿದೆ ಅಂತ ಹೇಳಿ ನೀರನ್ನು ಕೇಳ್ತಾ ಇದ್ದಾನೆ. ಆತನಿಗೆ ಆಗಿರುವಂತಹ ನೀರಡಿಕೆ ಎಂತಹ ನೀರಡಿಕೆಯಾಗಿದೆ? ಅದು ಆತ್ಮಿಕ ನೀರಡಿಕೆಯ ಅಥವಾ ದೈಹಿಕ ನೀರಡಿಕೆಯ? ಆತನು ಹಾಗೆ ಹೇಳಿದಾಗೆ 100% ಮಾನವನು 100% ದೈವಿಕ ಶಕ್ತಿ ಹೊಂದಿ
ಹೊಂದಿದಂತ ಯೇಸು ಕ್ರಿಸ್ತನು, ದೇವಾದಿ ದೇವನು, ರಾಜಾದಿ ರಾಜನು, ಅಂತಹ ರಾಜಾದಿ ರಾಜನು ನನ್ನ ನಿಮಗೋಸ್ಕರ ಆತನು ಶಿಲುಬೆಯ ಮೇಲೆ ತೂಗಾಡುತ್ತಾ, ಶ್ರಮೆ ಪಡುತ್ತಾ, ನೋವನ್ನು ಅನುಭವಿಸುತ್ತಾ, ನಿಂದೆ ಅವಮಾನಗಳನ್ನ ಸಹಿಸಿಕೊಂಡು ಆತನು ಶಿಲುಬೆಯ ಮೇಲೆ ನೀರಡಿಕೆಯಾಗಿದೆ ಅಂತ ಕೇಳ್ತಾ ಇರೋದು ಯಾಕಕ್ಕೋಸ್ಕರ? ತಂದೆ ನುಡಿದಂತಹ ಎಲ್ಲಾ ಪ್ರವಾದನೆ ವಚನಗಳು, ಎಲ್ಲಾ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಂತಹ ವಾಕ್ಯಗಳು ನೆರವೇರಬೇಕು ಅಂತ ಹೇಳಿ ಸಾಯುವವರೆಗೂ ಕೊನೆಯ ತನಕ ಆತನು ಒಬೀಡಿಯಂಟ್ ಆಗಿ ತನ್ನನ್ನು ತಂದೆ ದೇವರಿಗೆ ಒಪ್ಪಿಸಿಕೊಟ್ಟಿದ್ದನಲ್ವಾ? ಆ ರೀತಿ ಒಬೀಡಿಯನ್ಸ್ ನಾವೆಲ್ಲೂ ನೋಡಲ್ಲ. ಯಾರೋ ಒಂದು ನಾವು ದಾವೀದನ ಬಗ್ಗೆ ನೋಡೋದಾಗ್ಲಿ, ಅಥವಾ ಅಬ್ರಹಾಮನ ಬಗ್ಗೆ ನೋಡೋದಾಗ್ಲಿ, ಅಥವಾ ಮೋಶೆ ಬಗ್ಗೆ ನಾವು ಓದ್ತಾ ಇದ್ರು, ಆ ರೀತಿ ಒಬೀಡಿಯಂಟ್ ಆಗಿ ಇಡೀ ನಮ್ಮ ಬೈಬಲ್ ನಲ್ಲಿ ಒಬೀಡಿಯಂಟ್ ಆಗಿದ್ದ ತಂದೆಯ ಎಲ್ಲಾ ಮಾತುಗಳನ್ನು ಕೇಳ್ತಾ ಇದ್ದಂತ ಹೇಳಿ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ನಾವು ನೋಡ್ತೇವೆ. ಎಲ್ಲೋ ಒಂದ್ ಕಡೆ ಮನುಷ್ಯರಾದವರು ಹೇಳುತ್ತೀವಿ, ಎಲ್ಲೋ ಒಂದ್ ಕಡೆ ದೇವರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸವನ್ನ ಮಾಡ್ತೇವೆ. ಆದ್ರೆ ಯೇಸು ಸ್ವಾಮಿ ಒಂದು ಕ್ಷಣ ಕೂಡ ಅದನ್ನ ಏನ್ ಮಾಡಲಿಲ್ಲ, ತಂದೆಯ ಮಾತನ್ನ ತೆಗೆದು ಹಾಕಿಲ್ಲ. ಯಜ್ಞಕ್ಕೆ ಒಪ್ಪಿಸಿದ ಕುರಿಯ ಹಾಗೆ ಆತನು ಹೂ ಸಹ ಅಂತ ಹೇಳ್ದೇರ ಅಲ್ಲಿ ತಂದೆ ಏನೇನು ಮಾಡ್ಬೇಕು ಅಂತ ಹೇಳಿ ಆತನು ಏನೇನು ಯೋಜನೆಗಳನ್ನ ಹಾಕಿ, ಏನೇನು ನೀವು ಇದೇ ರೀತಿ ಪ್ಲಾನಿಂಗ್ಸ್ ನ ಈ ರೀತಿನೇ ಮಾಡ್ಬೇಕು ಅಂತ ಹೇಳಿ ಪ್ಲಾನಿಂಗ್ಸ್ ಹಾಕಿದ್ರು, ಆ ಪ್ಲಾನಿಂಗ್ಸ್ ಪ್ರಕಾರ ಯೇಸು ಸ್ವಾಮಿ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅಲ್ಲಿ ತನ್ನ ಜೀವವನ್ನು ಕೊಟ್ಟು ಅಲ್ಲಿ ಶಿಲುಬೆ ಮೇಲೆ ಆತನು ತೂಗಾಡುತ್ತಾ ಹೇಳುತ್ತಿರುವಂತಹ 5ನೇ ಮಾತು, ನನಗೆ ನೀರಡಿಕೆಯಾಗಿದೆ. ಇಂದು ಯೇಸು ಸ್ವಾಮಿಗೆ ಯಾವ ರೀತಿಯ ನೀರಡಿಕೆಯಾಗಿದೆ? ಯೇಸು ಸ್ವಾಮಿಗೆ ನೀರಡಿಕೆ ಆಗಿದೆ. ನಿಮಗೆ ನೀರಡಿಕೆ ಆಗ್ತಾ ಇದೆಯಾ? ಯೇಸು ಸ್ವಾಮಿಗೆ ನೀರಡಿಕೆ ಆಗಿರೋದು ಕೇವಲ ನೀರಿನಿಂದ ದಾಹ ತೀರಿಸುವಂತಹ ನೀರಡಿಕೆ ಅಲ್ಲ, ಆತ್ಮದ ನೀರಡಿಕೆ ಆಗಿದೆ. ಆತನು ನಾನೆಲ್ಲ ಇಡೀ ಲೋಕಕ್ಕೋಸ್ಕರ ನಾನು ಈ ತ್ಯಾಗ ಮಾಡ್ತಾ ಇದ್ದೇನಲ್ಲ, ಎಲ್ಲರಿಗೋಸ್ಕರ ನಾನು ಜೀವವನ್ನು ಕೊಡ್ತಾ ಇದ್ದೇನಲ್ಲ, ಎಲ್ಲರೂ ನನ್ನ ಕಡೆಗೆ ತಿಳ್ಕೊಳ್ತಾರ, ನನ್ನ ವಾಕ್ಯವನ್ನು ಕೇಳ್ತಾರ, ನನ್ನ ಮಾರ್ಗದಲ್ಲಿ ನಡೀತಾರ ಅಂತ ಹೇಳಿ ಆತನು ನೀರಡಿಕೆಗೊಂಡಿದ್ದಾನೆ. ಅಂತ ಸಮಾಜದ ಸ್ತ್ರೀ ಹತ್ರ ಹೋಗಿ ಯೇಸು ಸ್ವಾಮಿ ಏನಂತ ಕೇಳ್ತಾರೆ? ಸಮಾಜದ ಸ್ತ್ರೀನ ನೋಡುವಾಗ, ನನಗೆ ನೀರಡಿಕೆ ಆಗಿದೆ, ನೀರ್ ಕೊಡು, ನಿನ್ನ ಹತ್ರ ಬಾವಿನಲ್ಲಿ ಹಾಕಿ ಬಿಂದಿಗೆಯಲ್ಲಿ ನೀರ್ ತಗೊಳ್ಳಕ್ಕೆ ನಿನ್ನ ಹತ್ರ ಬಿಂದಿಗೆ ಇದೆ, ನನ್ನ ಹತ್ರ ಬಿಂದಿಗೆ ಇಲ್ಲ, ನೀನು ಅದರಲ್ಲಿ ಬಾವಿನಲ್ಲಿ ಬಿಂದಿಗೆ ಹಾಕಿ ನೀರು ತೆಗೆದುಕೊಡು ಅಂತ ಹೇಳಿ ಸಮಾರ್ಯದ ಸ್ತ್ರೀಗೆ ಹೇಳ್ತಾರೆ. ಅವತ್ತೂ ಸಹ ಯೇಸು ಸ್ವಾಮಿಗೆ ನೀರಡಿಕೆ ಆಗಿತ್ತಾ? ನೀರು ಕುಡಿಬೇಕಿತ್ತ ಯೇಸು ಸ್ವಾಮಿ? ಆ ಸಮಾರ್ಯದ ಸ್ತ್ರೀಯನ್ನ ಕರ್ತನ ಕಡೆಗೆ ನಡೆಸಬೇಕಾದಂತಹ ಮುಖ್ಯ ಉದ್ದೇಶದಿಂದ ಆತನು ಏನ್ ಮಾಡ್ತಾನೆ? ಆಕೆ ಬಳಿ ಹೋಗಿ ನನಗೆ ನೀರಡಿಕೆಯಾಗಿದೆ ಅಂತ ಹೇಳಿ ಆಕೆ ಒಟ್ಟಿಗೆ ಮಾತನಾಡಿ ಆಕೆಯ ಒಂದು ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಿ ಆಕೆ ದೇವರ ಬಗ್ಗೆ ಮೊದಲೇ ತಿಳ್ಕೊಂಡು ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂತ ತಿಳಿದು ಆಕೆನ ಸಂಪೂರ್ಣವಾಗಿ ತನ್ನ ದಾರಿಯಲ್ಲಿ ನಡೆಸ್ತಾನೆ ಅಲ್ವಾ? ಆ ರೀತಿ ದಾಹಗೊಂಡಿದ್ದಂತಹ ಯೇಸು ಕ್ರಿಸ್ತನ ಬಗ್ಗೆ ನಾನು ನೀವು ಆಲೋಚನೆ ಮಾಡ್ತಾ ಇದ್ದೇವಾ? ನಾನು ನೀವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವಾ? ಇತರರನ್ನ ದೇವರ ಮಕ್ಕಳಾಗಿ ದೇವರ ಕಡೆಗೆ ನಡೆಸ್ತಾ ಇದ್ದೇವಾ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಹೀಗೆ ಒಬ್ಬ ದೇವ ಸೇವಕರು ಒಂದು ಆಫೀಸ್ ನಲ್ಲಿ ಕೆಲಸ ಮಾಡಿಕೊಂಡು ದೇವರ ಸೇವೆ ಮಾಡ್ತಾ ಇದ್ರಂತೆ. ಆಫೀಸಲ್ಲಿ ಕೆಲಸ ಮಾಡುವಾಗ ಬಾಸ್ ಯಾವಾಗ್ಲೂ ಬೈಯೋದು, ಆಮೇಲೆ ಕೆಲವು ಕೋವರ್ಕರ್ಸ್ ಇರ್ತಾರಲ್ಲ, ಕೊಲೀಗ್ಸ್ ಎಲ್ಲರಿಗೂ ಎಲ್ಲರೂ ಯಾವಾಗ ಬಂದ್ರು ಏನಾದ್ರೂ ಒಂದು ಟಾರ್ಚರ್ ಮಾಡೋದು, ಏನಾದ್ರೂ ಒಂದು ಹೇಳೋದು, ಈ ತರ ಮಾಡ್ತಾ ಇದ್ರಂತೆ. ಈ ಸೇವಕರು ದೇವ್ರ ಹತ್ರ ಕೇಳ್ತಾ ಇದ್ರಂತೆ, ಯಾಕಪ್ಪ ದೇವ್ರೆ ಇಷ್ಟೊಂದು ಕಷ್ಟ ಇದೆ, ಇಂಥ ಪರಿಸ್ಥಿತಿ ನನ್ಗೆ ಯಾಕೆ ಇಂಥ ಆಫೀಸಲ್ಲಿ ಕೆಲಸ ಕೊಟ್ಟಿದ್ಯಾ ಅಂತ ಕೇಳ್ತಾ ಇರೋರಂತೆ. ಆ ರೀತಿ ಕೇಳುವಾಗ ದೇವರು ಒಂದ್ಸತಿ ತೋರಿಸ್ಕೊಟ್ರಂತೆ, ನಾನು ನಿನ್ನ ಈ ಜಾಗದಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದ್ರೆ, ನಿನ್ನ ಬಾಸ್ ಆಗ್ಲಿ, ನಿನ್ನ ಕೊಲೀಗ್ಸ್ ಆಗ್ಲಿ, ನೀನು ದೇವರ ಮಗಳಾಗಿ ಅವ್ರು ಮಾಡುವಂತ ಎಲ್ಲ ಅವಮಾನವನ್ನು ಸಹಿಸ್ಕೊಂಡು ನೀನು ಹೋಗ್ತಾ ಇದೆಯಲ್ಲ, ಅದೇ ಮಾರ್ಗದಲ್ಲಿ ನೀನು ನಡೀತಾ ಇದೆಯಲ್ಲ, ಅದನ್ನ ನೋಡಿ ನಾವು ಇಷ್ಟು ನಿನ್ನ ಹಿಂಸೆ ಪಡಿಸಿದ್ರು ದೇವರ ಮಗಳಾಗಿ ಪ್ರಾರ್ಥನೆ ಮಾಡ್ಕೊಂಡು ಆಶೀರ್ವಾದದಿಂದ ಆಕೆ ನಡೀತಾ ಇದ್ದಾಳ ಅಂತ ಹೇಳಿ ಅವರ ಮನಸ್ಸು ಚೇಂಜ್ ಆಗಿದೆ ಅಂತ ಹೇಳಿ ನಿನ್ನನ್ನು ನಾನು ಆ ಸ್ಥಾನದಲ್ಲಿ ಇಟ್ಟಿದ್ದೀನಿ, ಆ ಸ್ಥಳದಲ್ಲಿ ಇಟ್ಟಿದ್ದೀನಿ ಅಂತ ದೇವರು ಅಲ್ಲಿ ಆಕೆಗೆ ಉತ್ತರ ಕೊಟ್ಟಂತೆ. ಹಾಗೆ ದೇವರು ನನ್ನ ನಿಮ್ಮನ್ನು ಈ ಲೋಕದಲ್ಲಿ ಯಾತಕ್ಕಾಗಿ ಇಟ್ಟಿದ್ದಾರೆ, ನನ್ನ ನಿಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವುದು ಇತರರು ನಮ್ಮನ್ನು ನೋಡಿ ನಮ್ಮನ್ನು ಕ್ರಿಸ್ತನ ಗುಣಾತಿಶಯ ನಮ್ಮಲ್ಲಿ ಇದೆಯಾ, ಕ್ರಿಸ್ತೇಸುವಿನ ನನ್ನ ಮಕ್ಕಳು ನಾವು ಆಗಿದ್ದೇವ ಅಂತ ಹೇಳಿ ಜನ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರಲ್ವಾ? ನಾವೇನೇ ಒಂದಿಷ್ಟು ದೊಡ್ಡ ಸ್ಟೋರಿ ಹೇಳಿದ್ರೆ ಅಥವಾ ನಾವ್ ಇನ್ನೇನೇ ದೊಡ್ಡ ಟೀಚಿಂಗ್ ಮಾಡಿದ್ರು ನಾವೇನ್ ಮಾಡ್ತಾ ಇದೀವಿ ಅಂತ ಏನ್ ಮಾಡ್ತಾರೆ ಜನ? ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ನಾವು ನಿಜವಾದ ಯೇಸು ಸ್ವಾಮಿಯ ಎಲ್ಲಾ ಗುಣಗಳನ್ನು ಹೊಂದ್ಕೊಂಡಿದ್ದೇವ? ಮೊದಲನೇ ವಾಕ್ಯದ ಹಾಗೆ ಕ್ಷಮೆಯ ಗುಣ, ಎರಡನೇ ವಾಕ್ಯದ ಹಾಗೆ ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುತ್ತಿ ಅಂತ ದೇವರು ಹೇಳುವಾಗ ನಾವು ನಮ್ಮ ಫ್ರೆಂಡ್ಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹಾಸ್ಪಿಟಾಲಿಟಿ ತೋರಿಸ್ತೀವ, ನಮ್ಮ ಫ್ರೆಂಡ್ಸ್ ನಮ್ಮ ಹಾಗೆ ಪ್ರೀತಿ ಮಾಡ್ತೀವಿ
ಮಾಡ್ತೇವ. ಹಾಗೂ ನಮ್ಮ ತಾಯಿಗೆ ಆ ಯೇಸು ಸ್ವಾಮಿ ಶಿಲ್ವೆಯಲ್ಲಿ ಅಷ್ಟು ನೋವು ಪಡ್ಕೊಂಡಿದ್ರು ಆತನ ಏನ್ ಮಾಡ್ದ, ತನ್ನ ತಾಯಿ ಬಗ್ಗೆ ಮರೆಯಲಿಲ್ಲ. ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ನಮ್ಮ ಸೊಸೈಟಿನಲ್ಲಿ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಕುಟುಂಬದಲ್ಲಿ ಏನ್ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯ ಬಗ್ಗೆ ಆತನ ಏನ್ ಮಾಡ್ಲಿಲ್ಲ, ಅಲ್ಲಿ ಮರಿದೆ ತನ್ನ ರೆಸ್ಪಾನ್ಸಿಬಿಲಿಟಿನ ತನ್ನ ಪ್ರಿಯ ಶಿಷ್ಯನಿಗೆ ಕೊಡೋದನ್ನ ನಾವು 3ನೇ ವಾಕ್ಯದಲ್ಲಿ ನೋಡ್ತೇವೆ. 4ನೇ ವಾಕ್ಯದಲ್ಲಿ ಮಾತ್ರ ಯೇಸು ಕ್ರಿಸ್ತನು ತನ್ನ ಬಗ್ಗೆ ಏನ್ ಮಾಡ್ತಾರೆ, ನಮಗೆ ನನ್ನ ಕೈ ಯಾಕಪ್ಪ ಬಿಟ್ಟೆ ದೇವರೇ, ನಾನು ಯಾಕೆ ಬಿಟ್ಟೆ, ನೀನು ನೋವು ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಸಂಭಾಷಣೆ ಮಾಡೋದನ್ನು ನೋಡ್ತೇವೆ. 5ನೇದು ಮತ್ತೆ ನೀರಡಿಕೆ ಆಗಿದೆ. ಯಾರಿಗೋಸ್ಕರ? ನನ್ನ ನಿಮಗೋಸ್ಕರ. ನನ್ನ ನಿಮ್ಮ ಆತ್ಮ ನರಕಕ್ಕೆ ಹೋಗೋದು ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲ. ಆತನೊಟ್ಟಿಗೆ ನಾವು ಆ ಕಳ್ಳನ ಹಾಗೆ ಈ ಹೊತ್ತೇ ಪರದೈಸಿನಲ್ಲಿ ನನ್ನ ಸಂಗಡ ನೀನು ಇರುತ್ತಿ ಅಂತ ಯೇಸು ಸ್ವಾಮಿ ಹೇಳುವ ಹಾಗೆ ನನ್ನ ನಿಮ್ಮ ಜೀವಿತ ಬದಲಾಗುವುದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಆತನು ಅದಕ್ಕೋಸ್ಕರನೇ ಅಲ್ಲಿ ದಾಹಗೊಂಡಿದ್ದಾನೆ. ಅಂತ ದಾಹಗೊಂಡಿರುವ ಯೇಸು ಸ್ವಾಮಿಗೆ ನಾವು ಯಾವ ಉತ್ತರ ಕೊಡ್ತಾ ಇದ್ದೇವೆ? ನಾವು ಯಾವ ರೀತಿ ಜೀವಿತವನ್ನು ನಡೆಸ್ತಾ ಇದ್ದೇವೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ದಾಹಗೊಂಡಿರುವ ದೇವರು ಆತನು ಆತ್ಮಿಕ ದಾಹದಲ್ಲಿ ಆತನು ಕೊಳ್ಳುತ್ತಾ ಇದ್ದಾನ, ಅಥವಾ ಆತನ ಆಳವಾದ ನೋವು ಅಥವಾ ಆತನ ದೈಹಿಕ ನೋವನ್ನು ಮಾತ್ರ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ದೇವರ ಹೃದಯ ಇವೆಲ್ಲದರಲ್ಲೂ ಅಡಗಿದೆ. ಇದು ಕೇವಲ ದೇಹದ ದಾಹ ಅಲ್ಲ, ಇದು ಮಾನವ ಕುಲದ ರಕ್ಷಣೆಗೆ ಉಳಿಯುತ್ತಿರುವ ದಾಹ. ದೇಹದ ದಾಹ, ನಿಜವಾದ ಮಾನವೀಯ ನೋವು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹೊಡೆತಗಳಿಂದ ರಕ್ತ ಬರುವಷ್ಟು, ಮಾಂಸ ಕಿತ್ತು ಬರುವಷ್ಟು ನೋವನ್ನು ಅನುಭವಿಸಿದಾಗ್ಯೂ ಆತನಲ್ಲಿ ಹೇಳ್ತಾ ಇರೋದು, ಯೋಚನೆ ಮಾಡ್ತಾ ಇರೋದು ನನ್ನ ನಿಮಗೋಸ್ಕರ. ಅಲ್ಲಿ ದಾಹಗೊಂಡಾಗ ವಾಕ್ಯದ ಪ್ರಕಾರ ಎಂತಹ ನೀರನ್ನು ಅವರು ಯೇಸು ಕ್ರಿಸ್ತನಿಗೆ ಕೊಟ್ಟರು? ಹುಳಿ ರಸವನ್ನು ಕೊಟ್ಟರು. ಆ ಹುಳಿ ರಸದ ಒಂದು ಅರ್ಥ ಏನಂದ್ರೆ, ಯೇಸು ಸ್ವಾಮಿ ಜನನ ಆದಾಗ ನಮ್ಗೆಲ್ಲ ಗೊತ್ತು, ಕಂಡಿದ್ರು ರಕ್ತ ಚಿನ್ನ ರಕ್ತ ಬೋಳ ಧೂಪವನ್ನು ತಂದ್ರಲ್ವಾ. ಚಿನ್ನ ರಕ್ತ ಧೂಪ ಬೋಳವನ್ನು ತರುವಾಗ ಧೂಪ ಹಾಕೋದು ಯಾವಾಗ? ಆತನ ಅಂತ್ಯಕ್ರಿಯೆ ಆಗುವಾಗ ಧೂಪದ ಒಂದು ಬರ್ಬೇಕು, ಧೂಪದ ಒಂದು ಧೂಪ ಹಾಕೋದು ಇಡೀ ಲೋಕಕ್ಕೆ ರಕ್ಷಕನಂತ ಹೇಳಿ ಚಿಹ್ನೆಯಾಗಿ ಧೂಪವನ್ನು ಕೊಡ್ತಾರೆ. ಈ ರಕ್ತ ಬೋಳ ಅನ್ನೋದು ಇಡೀ ಆಗಿನ ಕಾಲದಲ್ಲೆಲ್ಲ ಸೈನಿಕರು ಯೂಸ್ ಮಾಡ್ತಾ ಇದ್ರಂತೆ. ಅದೊಂದು ಮೆಡಿಸನ್ ತರ ವಾಟರ್ ನಲ್ಲಿ ಅದು ಮಿಕ್ಸ್ ಮಾಡಿ ಕುಡಿದ್ರೆ ಅದು ಅನೆಸ್ಥೇಷಿಯಾ ತರ ಅದೇನಾಗ್ತಾ ಇತ್ತು, ವರ್ಕ್ ಆಗ್ತಾ ಇತ್ತಂತೆ. ಸೊ ಅದನ್ನ ಮಿಕ್ಸ್ ಮಾಡಿ ಹುಳಿಯಾದಂತಹ ಹುಳಿಯ ರಸನ ಅಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ಆತನ ಏನ್ ಮಾಡಲಿಲ್ಲ, ಅದನ್ನ ಸೇರಿಸಲಿಲ್ಲ. ಯಾಕೋಸ್ಕರ? ಆತನು ಮನುಷ್ಯನು ಅನುಭವಿಸಿದ ಎಲ್ಲಾ ನೋವನ್ನು, ಎಲ್ಲರ ಪಾಪವನ್ನು ನಾನು ಅನುಭವಿಸಬೇಕು. ದೇವ ಮನುಷ್ಯನಾದರೂ ನಾನು ಮಾನವನಾಗಿ ಹುಟ್ಟಿರುವಾಗ ಎಲ್ಲ ನೋವು ಒಂದನ್ನು ಬಿಟ್ಟು ಎಲ್ಲವನ್ನು ಸಹಿಸಿಕೊಳ್ಬೇಕು ಅಂತ ಹೇಳಿ ಆತನು ಆ ಒಂದು ಕಹಿ ರಸವನ್ನು ಆತನು ಸೇರಿಸೋದಿಲ್ಲ. ಆತನ ಗುಣ ಆಗಲಿ, ಸೈನಿಕರಿಗೆಲ್ಲ ಕೊಡ್ತಾ ಇದ್ದಂತಹ ಕಹಿ ರಸನ ಈ ಕಡೆಗೂ ಅವ್ರು ಕೊಟ್ಟಿರ್ತಾರೆ. ಯಾಕಂದ್ರೆ ಅದನ್ನು ಕುಡಿದಾಗ ಅಟ್ಲೀಸ್ಟ್ ಆ ನೋವು ಮರಿಲಿ ಅಂತ ಹೇಳಿ. ಎಷ್ಟೋ ಜನ ಆ ಶಿಲುಬೆಯ ಮೇಲೆ ಈ ರೀತಿ ಹೊಡೆದು ಶಿಲುಬೆಯನ್ನು ಹಾಕಿದಾಗ ಆ ನೋವಿಗೆನೆ ಅವ್ರ ತಲೆ ಫುಲ್ಲು ತಿರುಗಿ ಹುಚ್ಚರಾಗಿ ಹೋಗ್ತಾ ಇದ್ರಂತೆ. ಅಷ್ಟು ನೋವು ಆ ಶಿಲುಬೆಯ ಮೇಲೆ ಆತನು ಅನುಭವಿಸಿದ್ದಾನೆ. ಅಂತ ನೋವನ್ನ ನಾವು ಆಗ್ಲೇ ನಮ್ಮ ಬ್ರದರ್ ಹೇಳ್ತಾಗೆ ಅದನ್ನ ಸಹಿಸ್ಕೊಳಕ್ ಕೂಡ, ಅದನ್ನ ಊಹಿಸ್ಕೊಳಕ್ ಕೂಡ ನಮ್ಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಆ ನೋವನ್ನ ಗಾನ್ ಥ್ರೂ ಮಾಡಿದ್ರೆ ಮಾತ್ರ, ನಾವು ಆ ಸಿಚುಯೇಷನ್ ಅಲ್ಲಿ ಅಥವಾ ನೋವು ನಮ್ಗೆ ಆದಾಗ ಮಾತ್ರ ನಮ್ಗೆ ಆ ನೋವಿನ ಅನುಭವ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನು ಪಟ್ಟಂತಹ ಶ್ರಮೆ, ಆತನು ಪಟ್ಟಂತಹ ನೋವಿನ ಅನುಭವ ನಾವು ಯಾರು ಊಹಿಸಲು ಸಹ ಸಾಧ್ಯವಿಲ್ಲ. ನನ್ನ ನಿಮಗೋಸ್ಕರ ಆತನು ಅಷ್ಟು ಕಷ್ಟಪಟ್ಟು ಅಷ್ಟು ನೋವನ್ನು ಪಟ್ಟಿದ್ದಾನೆ. ಆತನು ನಮಗೋಸ್ಕರ ದಾಹಗೊಂಡಿರುವಾಗ ನಾವು ಆತನಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೇವೆ? ಇನ್ನು ನಮ್ಮ ದಾಹ ಯಾವುದಾಗಿದೆ? ನಾವು ಕೇವಲ ಲೌಕಿಕ ದಾಹದಲ್ಲಿಯೇ ಮುಳುಗಿದ್ದೇವಾ? ನಾವು ಕೇವಲ ಇನ್ನು ಆಸ್ತಿ ಮಾಡ್ಬೇಕು ಅಂದ್ಕೊಂಡಿದ್ದೇವಾ? ಅಥವಾ ಇನ್ನು ನಾವು ಲೋಕಕ್ಕೆ ಸಂಬಂಧಪಟ್ಟಿನೇ ನಾವು ಬಾಳ್ತಾ ಇದ್ದೇವಾ? ಲೌಕಿಕವಾಗಿಯೇ ನಾವು ಶಾಂತಿಯನ್ನು ಹೊಂದಿಕೊಳ್ತಾ, ಲೌಕಿಕವಾಗಿ ಎಲ್ಲೋ ಒಂದು ಸಮಾಧಾನ ಸಿಗ್ತದೆ, ನನಗೆ ಕೆಲಸ ಮಾಡಿದೆ, ಸಕ್ಸಸ್ ಸಿಕ್ತು, ಇಲ್ಲಿ ನನಗೆ ಪ್ರಮೋಷನ್ ಸಿಕ್ತು, ನನಗೆ ಇದ್ರಲ್ಲೇ ನನಗೆ ಖುಷಿ ಅಂತ ಹೇಳಿ ನಾವು ಇನ್ನೂ ಅದಕ್ಕೆ ಅಂಟಿಕೊಂಡು ಬಾಳ್ತಾ ಇದ್ದೇವಾ? ಅಥವಾ ಪರಲೋಕದ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ದೇವರು ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವಿವಾಗ ಬದುಕ್ತಾ ಇರೋದು ನಾವು ಯಾರ ಸ್ವತ್ತಾಗಿದ್ದೇವೆ? ಯೇಸು ಕ್ರಿಸ್ತನ ಸ್ವತ್ತಾಗಿದ್ದೇವೆ. ಜೀವ ಸ್ವಲ್ಪನಾದ ತಂದೆಯಾದ ದೇವರ ಸ್ವತ್ತು ನಾವಾಗಿರುವಾಗ ಆತನ ನಿಜಾನುಯಾಯಿಯಾಗಿ, ಆತನ ಮಕ್ಕಳಾಗಿ ವಾಕ್ಯಗಳನ್ನು ಇತರರಿಗೆ ಹೇಳುತ್ತಾ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟ ಹಾಗೆ ನಾವು ಇನ್ನೊಂತಹ ಸ್ಥಳದಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ನಮ್ಮ ಮನೆಯಲ್ಲಾಗ್ಲಿ, ನಮ್ಮ ಅಕ್ಕಪಕ್ಕದಲ್ಲಾಗ್ಲಿ, ನಮ್ಮ ನೆಂಟರಿಷ್ಟೊಟ್ಟಿಗೆ ಆಗ್ಲಿ, ನಾವು ಅವರಿಗೆ ವಾಕಿಂಗ್ ಟಾಕಿಂಗ್ ಬೈಬಲ್ ಆಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮನ್ನೇ ಲೈವ್ ಎಕ್ಸಾಂಪಲ್ ಆಗಿ ದೇವರು ಕೊಟ್ಟಿರುವಾಗ ನಮ್ಮನ್ನ ಜನ ನೋಡಿ ದೇವರ ಕಡೆ ತಿರುಗಿ ದೇವರನ್ನು ಆರಿಸಿಕೊಳ್ಳುವ
ಜೀವಿತ ನಡೆಸ್ತಾ ಇದ್ದೀವ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮನ್ನು ಗಮನಿಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರು ನಮ್ಮನ್ನು ಎಕ್ಸಾಂಪಲ್ ಆಗಿ ಭೂಮಿ ಮೇಲೆ ಇಟ್ಟಿರುವಾಗ ಆತನ ವಾಕ್ಯವನ್ನು ಕೇಳಿ ಎಲ್ಲೋ ಒಂದ್ ಕಡೆ ಅನ್ಯ ಜನರು ಏನ್ ಮಾಡಿರ್ತಾರೆ, ಆತನ ವಾಕ್ಯ ಕೇಳಿ ಓ ಯೇಸು ಸ್ವಾಮಿ ಇಷ್ಟು ಒಳ್ಳೆಯವರು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಹತ್ರ ಬರ್ತಾರೆ. ನಮ್ಮ ಗುಣ, ನಮ್ಮ ಕೋಪದ ಗುಣ, ನಮ್ಮ ಅಹಂಕಾರದ ಗುಣ ಅಥವಾ ನಮ್ಮ ಜಗಳದ ಗುಣವನ್ನ ನೋಡಿ ಅಯ್ಯೋ ಯೇಸು ಸ್ವಾಮಿ ಈ ತರನ ಇವ್ರು ಹೆಂಗಿದಾರ ಅದೇ ತರ ಇರ್ತಾರ ಅಂದ್ರೆ ವಾಕ್ಯ ಕೇಳಿ ಇವ್ರು ಚೇಂಜ್ ಆಗಿಲ್ಲ ಅಂದ್ರೆ ಇವ್ರದ್ದೇ ಬುದ್ಧಿ ಇರುತ್ತೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಇಲ್ಲ ಅವರು ದೂರ ಹೋಗುವಾಗ ನಾವು ಜೀವನ ಮಾಡ್ತಾ ಇದೀವ. ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರತಿ ಶುಕ್ರವಾರ ವಾಕ್ಯ ಧ್ಯಾನ ಮಾಡ್ತೇವೆ. ನಮ್ಮ ವಾಕ್ಯ ಕೇವಲ ಧ್ಯಾನದವರೆಗೂ ಮಾತ್ರ ಇದೆಯಾ? ಆ ವಾಕ್ಯವನ್ನು ಇನ್ನೂ ಆಳವಾಗಿ ಗ್ರಹಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯುತ್ತಾ ವಾಕ್ಯವನ್ನು ಅನುಸರಿಸಿಕೊಂಡು ವಾಕ್ಯವನ್ನು ಧರಿಸಿಕೊಂಡು ನಿಜಾನುಯಾಯಿಯಾಗಿ ಬಾಳ್ತಾ ಇದ್ದೇವೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ದಾಖಗೊಂಡಿರುವುದು ಶಿಲುಬೆಯ ಮೇಲೆ ನನ್ನ ನಿಮ್ಮ ಆತ್ಮಗಳಿಗೋಸ್ಕರ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾನೇ ಜೀವಜಲ, ನಾನೇ ಜೀವ ಕೊಡುವ ನೀರು ಅಂತ ಹೇಳಿ ಯೇಸು ಕ್ರಿಸ್ತನು ಅಷ್ಟು ಸಾರಿ ಹೇಳಿರುವಾಗ ಆತನು ದಾಖಗೊಂಡಿರುವುದು ನನ್ನ ನಿಮ್ಮ ಆತ್ಮಗಳಿಗೋಸ್ಕರ. ಆತನನ್ನು ಹೆಚ್ಚಾಗಿ ಗ್ರಹಿಸಿಕೊಳ್ಳೋಣ, ಆತನ ವಾಕ್ಯವನ್ನು ಓದೋಣ, ಇತರರಿಗೆ ಮಾದರಿಯಾಗಿ ನಾವು ಬಾಳೋಣ. ಹಾಗಾಗಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಜೀವುಳ್ಳ ದೇವರೇ, ನೀನು ನೀರಡಿಕೆಗೊಂಡಿರುವುದು ನಮ್ಮೆಲ್ಲರಿಗೋಸ್ಕರ ಕರ್ತನೆ. ನಮ್ಮ ಆತ್ಮ ನಷ್ಟವಾಗದಂತೆ ಪರಲೋಕಕ್ಕೆ ಎತ್ತಲ್ಪಡುವ ಹಾಗೆ ನಮ್ಮನ್ನು ನೀನು ಅಪಾಸ್ವಾಮಿ ಕೈ ನಡೆಸಿ ಕಾಪಾಡ್ತಾ ಬಂದಿದ್ದಿ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸು. ನಿನ್ನನ್ನು ಆತುಕೊಂಡು ನಿನ್ನ ಪರಿಶುದ್ಧ ಮಕ್ಕಳಾಗಿ ಪರಿಶುದ್ಧತೆಯನ್ನು ಧರಿಸಿಕೊಂಡು ಬಾಳುವ ಹಾಗೆ ನೀನೇ ಎಲ್ ಶಡಾಯ್ ಎಲ್ ರೋಗಿಯಾಗಿಕೊಂಡು ನಮ್ಮ ಮಧ್ಯದಲ್ಲಿ ನೀನು ವಾಸವಾಗಿದ್ದುಕೊಂಡು ಕೈ ನಡೆಸಿ ಕಾಪಾಡಬೇಕೆಂದು ದೇವಾದಿ ದೇವರಾಗಿರುವ ರಾಜಾದಿ ರಾಜನಾಗಿರುವ ಅಪ್ಪ ಸೈತಾನನ ಕರೆಯನ್ನು ಚೆಚ್ಚಿರುವ ನಮಗೆ ವಿಶೇಷ ರಕ್ಷಣೆಯನ್ನು ಕೊಟ್ಟಿರುವ ಜೇತಿನ ಯೇಸುವಿನ ಅತ್ಯಂತ ಉದಾರ ನಾಮದಲ್ಲಿ ಬೇಡಿ ಹುಟ್ಟದನೆ ಸ್ವಾಮಿ. ಆಮೆನ್. ಧನ್ಯವಾದಗಳು. ಕ್ರಿಸ್ತರಾದಂಥ ಕಾವ್ಯನ ಧನ್ಯವಾದ ಹೇಳ್ತೇನೆ. ದೇವರನ್ನು ಬಲಪಡಿಸಲಿ, ಉಪಯೋಗಿಸಲಿ. ಈಗ ನಾವಾಗಲೇ ವಾಕ್ಯಕ್ಕೆ ಹೋಗುವ ಮುಂಚೆ ಈಗ ಪ್ರಶಾಂತ್ ಜಡ್ಡಿ ಅವರ ಕುಟುಂಬದಿಂದ ಒಂದು ವಿಶೇಷವಾದ ಹಾಡು, ಜಡ್ಡಿ ಫ್ಯಾಮಿಲಿಯಿಂದ ಒಂದು ವಿಶೇಷವಾದ ಹಾಡು. ಪ್ರಶಾಂತ್ ಜಡ್ಡಿ ಅವರ ಸಂಗಡ ಅವರ ನನ್ನ ಪತ್ನಿ ಸಿದ್ಯ ಕೆಮಿಕಲ್ ಜಡ್ಡಿ ಅವರು ಕೂಡ ಬಿಷಪ್ ಕಾಟನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ನಲ್ಲಿ ಅವರು ಆಫೀಸರ್ ಕೆಲಸ ಮಾಡ್ತಾರೆ. ಅವರಿಬ್ಬರು ಸುಂದರವಾದಂಥ ಮಕ್ಕಳು, ಅಗಮ್ಯ ಮತ್ತು ಸುನೀತಿ. ಅವರು ವಿಶೇಷವಾದ ಗೀತೆಯನ್ನು
ಆಶ್ರಯಿಸಲಿ, ಬಲವನ್ನು ಉಪಯೋಗಿಸಲಿ. ಯಾವಾಗಲೂ ನಾವು ಕೇಳೋಣ ಬೈಬಲ್ ರೀಡಿಂಗ್ ಅನ್ನು ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 30 ವಚನಗಳನ್ನು ಕೇಳೋಣ. ಈಗ ವಾಕ್ಯದ ಆರಾಧನೆ ಕೇಳಿಕೊಳ್ಳೋಣ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 30 ವಚನ. ಅದಾದ ನಂತರ ರೆವರೆಂಡ್ ದೀಪಾ ಬೆಂಜಮಿನ್ ದೇವರ ವಾಕ್ಯವನ್ನು ತರಲಿದ್ದಾರೆ. 6ನೇ ವಾಕ್ಯ ತೀರ್ಪು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂತಹ 6ನೇ ವಾಕ್ಯ. ಇದಾದ ಮೇಲೆ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯ 28ರಿಂದ 30ರವರೆಗೆ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದರು. ಅಲ್ಲಿ ಉಳಿರಸ ತುಂಬಿದ ಗಡಿಗಳಿರಲಾಗಿ ಅವನು ಸ್ಪಂಜನ್ನು ಉಳಿರಸದಿಂದ ತುಂಬಿಸಿ ಹಿಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಉಳಿರಸವನ್ನು ತಗೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದೇ. Praise the Lord. Hallelujah. Praise the Lord. What a word. What a powerful word we have read now. ಎಷ್ಟು ಬಹಳ ಶಕ್ತಿಕರವಾದಂತ ವಾಕ್ಯವನ್ನು ನಾವು ಕೇಳಿದ್ದೇವೆ. So when Jesus had received the sour wine, he said, "It is finished," and bowing his head, he gave up his spirit. ಯೇಸು ಆತನ ಉಳಿಯ ರಸವನ್ನು ಕುಡಿದ ನಂತರ ತನ್ನ ತಲೆಯನ್ನು ಬಾಗಿ ಆ ಹೇಳಿದ ಮಾತು ತೀರಿತು. Hallelujah. Praise the Lord. Praise the Lord. Hallelujah. So now we have come to the 6th word what our Lord Jesus spoke on the cross. ನಮ್ಮ ಯೇಸು ಕ್ರಿಸ್ತನು ಕರ್ತನಾದ ಯೇಸು ಕ್ರಿಸ್ತನು ನುಡಿದಂತ 6ನೇ ಮಾತಕ್ಕೆ ನಾವು ಬಂದಿದ್ದೇವೆ. So here when we hear this word, it is finished. ಈ ಮಾತು ನಾವು ಕೇಳುವಾಗ ತೀರಿತು ಎಂಬುದಾಗಿ ಹೇಳುವಂತ ಮಾತನ್ನು ಕೇಳುವಾಗ Don't think it is a sad saying. ಈ ತೀರಿತು ಎನ್ನುವುದು ಬಹಳ ದುಃಖಕರವಾದ ಮಾತು ಎಂಬುದಾಗಿ ನೆನೆಸಬೇಡ್ರಿ. Tell your neighbor, tap them. ಪಕ್ಕದಲ್ಲಿ ನೋಡಿ ಹೇಳ್ರಿ, ಮಲಗಿದ ಪಕ್ಕದಲ್ಲಿ ತಟ್ರಿ. ನೋಡ್ರಿ ಪಕ್ಕದಲ್ಲಿ ಮಲಗಿದಾರ ನೋಡ್ರಿ, ಇಲ್ಲಲ್ಲ ಪಕ್ಕದಲ್ಲಿ ನೋಡ್ರಿ, Tap, tap, tap. ಅವರ ತಟ್ರಿ And say, don't be sad. ಹೇಳ್ರಿ, ತಟ್ಟಿ ಹೇಳ್ರಿ, ನೀನು ಬಹಳ ದುಃಖವಾಗಿರಬೇಡ. When Jesus said it is finished, ಯೇಸು ಯಾವಾಗ ಇದು ತೀರಿತು ಎಂಬುದಾಗಿ ಹೇಳಿದನು, it is not the same of a mourning. ಇದು ಏನೋ ಒಂದು ಶೋಕದ ಮಾತು ಅಲ್ಲ, It is the word of victory. Hallelujah. ಇದು ಜಯದ ಮಾತಾಗಿದೆ. Praise the Lord. Hallelujah. Praise the Lord. Hallelujah. When he said it is finished, ಯಾವಾಗ ಯೇಸು ತೀರಿತು ಎಂಬುದಾಗಿ ಹೇಳಿದನು, he said, the call for purpose what I came, it is done. ನಾನು ಯಾವ ಉದ್ದೇಶಕ್ಕೋಸ್ಕರ ಕಳಿಸಲ್ಪಟ್ಟಿದ್ದೀನೋ ಆ ಉದ್ದೇಶ ನೆರವೇರಿಸುವುದಾಗಿ ಯೇಸು ಹೇಳಿದ್ದಾನೆ. Today a prophetic message for you. Today you are going to receive a miracle in your life. ಈ ಒಂದು ಪ್ರವಾದನೆ ಮಾತು ನಿಮಗೆ ಹೇಳ್ತಿದ್ದೇನೆ. ಈ ಒಂದು ಅದ್ಭುತವನ್ನು ನೀವು ಸ್ವೀಕಾರ ಮಾಡಲಿಕ್ಕಿದ್ದೀರಿ. ಈ ಮಧ್ಯಾಹ್ನ ಸಮಯದಲ್ಲಿ ಅದ್ಭುತವೇನೆಂದರೆ, Because the Holy Spirit said, ಪವಿತ್ರಾತ್ಮ ಹೇಳಿದ ಮಾತೇನೆಂದರೆ, when you are sharing this word ಈ ಮಾತನ್ನು ಹೇಳುವಾಗ in your children, the church will receive their miracle. ಈ ಮಾತನ್ನು ಹೇಳುವಾಗ ಈ ಸಭೆ ನಿತ್ಯ ಪ್ರವಾಲಯ ಸಭೆ ಒಂದು ಅದ್ಭುತವನ್ನು ಅವರು ಸ್ವೀಕಾರ You ಮಾಡುತ್ತಾರೆ. have not come here accidentally, my friend. ಈ ಮಧ್ಯಾಹ್ನ ಸಮಯ ನೀವು ಏನೋ ಬರಬೇಕೆಂಬುದಾಗಿ ನೀವು ಬರಲಿಲ್ಲ. But you have come with a purpose from the Lord Jesus Christ. ಯೇಸು ಕ್ರಿಸ್ತನಿಂದ ನಿಮಿತ್ತವಾಗಿ ಒಂದು ಉದ್ದೇಶದಿಂದ ನೀವು ಇಲ್ಲಿ ಬಂದಿದ್ದೀರಾ. Today you are going to receive a miracle in your ನಿಮ್ಮ life. ಜೀವನದ ಒಂದು ಅದ್ಭುತವನ್ನು ನೀವು ಹೊಂದಿಕೊಳ್ಳಲಿಕ್ಕಿದ್ದೀರಿ. What you have suffering today, it is finished. ನೀನು ಏನು ಕಷ್ಟಪಡ್ತಿದ್ಯೋ, ಏನು ಒದ್ದಾಡ್ತಿದ್ಯೋ, ಇದೇ ಕೊನೆಯ ದಿವಸ ಆ ಎಲ್ಲಾ ಸಂಗತಿಗಳಿಗೆ ಮುಕ್ತಾಯವಾಯಿತು. ಅದು ತೀರಿತು. Praise the Lord. Hallelujah. Praise the Lord. Hallelujah. Turn to 5 people, high five and say, it is finished, my brother. It is finished, my sister. 5 ಜನರು ಹಿಂದೆ ಮುಂದೆ ಇರೋ 5 ಜನರಿಗೆ ನೀವು ಕೈ ಕುಲುಕಿ ಹೇಳ್ರಿ, ತೀರಿತು 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 ಎಂಬುದಾಗಿ 5 ಜನರಿಗೆ ಹೇಳ್ರಿ. Are you going through financial problem? ನೀವು ಹಣಕಾಸಿನ ಸಮಸ್ಯೆಯಲ್ಲಿ ಒದ್ದಾಡುತ್ತಿದ್ದೀರಾ? Are you going through witchcraft? ನೀವು ಮಾಟ ಮಂತ್ರಗಳಿಂದ ನೀವು ಒದ್ದಾಡುತ್ತಿದ್ದೀರಾ? Are you going through sickness? ನೀವು ಅನಾರೋಗ್ಯದಲ್ಲಿ ನೀವು ಒಳಗಾಗಿದ್ದೀರಾ? Are you going through headaches? ನೀವು ತಲೆನೋವಿನಿಂದ ನೀವು ಒದ್ದಾಡುತ್ತಿದ್ದೀರಾ? Are you going through a lot of problems in your career? ನಿನ್ನ ಕೆಲಸದಲ್ಲಿ ನಿನ್ನ ವಿಚಾರದಲ್ಲಿ ನೀನು ಕಷ್ಟಪಡುತ್ತಿದ್ದೀಯಾ? Are you going through tough time in your family life? ನಿನ್ನ ಕುಟುಂಬದ ಸಮಸ್ಯೆಯಲ್ಲಿ ಕಷ್ಟಕರವಾದ ಸಂಗತಿಯನ್ನು ನೀನು ಹಾದುಕೊಂಡು ಹೋಗ್ತಿದ್ದೀಯಾ? Are you suffering because of your children? ನಿಮ್ಮ ಮಕ್ಕಳ ನಿಮಿತ್ತ ನೀವು ಕಷ್ಟಪಡುತ್ತಿದ್ದೀರಾ? Are you suffering because of your marriage life? ನಿಮ್ಮ ಮದುವೆ ಜೀವಿತದ ಮೂಲಕ ನೀವು ಕಷ್ಟಪಡುತ್ತಿದ್ದೀರಾ? Today the Lord Jesus is saying, it is finished, my friend, it is finished. ನಮ್ಮ ಕರ್ತನಾದ
ಎಲ್ಲಕ್ಕೂ ಮುಕ್ತಾಯ, ಎಲ್ಲವೂ ತೀರಿದೆ ಎಂಬುದಾಗಿ ಹೇಳುತ್ತಿದ್ದಾನೆ. Hallelujah. Praise the Lord. Praise the Lord. Hallelujah. When Jesus said on the cross, ಯೇಸು ಕ್ರೂಜಲ್ಲಿ ಹೇಳಿದಂತ ಮಾತು, if he had a powerful strength, he would have shouted and he would have said, "It is finished." ಆತನೇನಾದ್ರೂ ಶಕ್ತಿಯನ್ನಾಗಿದ್ರೆ ಜೋರ ಗಟ್ಟಿಯಾಗಿ ತೀರಿದೆ ಎಂಬುದಾಗಿ ಹೇಳಬಹುದಾಗಿತ್ತು. When he went to raise the Lazarus from the dead, ಲಾಜರಸ್ ಅನ್ನ ಆತನು ಎಬ್ಬಿಸಲಿಕ್ಕೆ ಆತನು ಹೋದಾಗ he did not say, "Lazarus, hey guy, come on. He did not say like that. ಮೆಲ್ಲಿಗೆ ಲಾಜರ ಎದುರಪ್ಪ ಬೇಗ ಎಂಬುದಾಗಿ ಹೇಳಿಲ್ಲ. He said, "Oh, it has been too much, too long. You are sitting inside. Hey guy, come on. ಇದು 4 ದಿವಸ ಆಗುತ್ತೆ, ಮೆಲ್ಲಿಗೆ ಎತ್ಕೊಂಡು ಮೆಲ್ಲಿಗೆ ಆ ಬ್ಯಾಂಡೇಜ್ ಎಲ್ಲ ನಾನೇ ತೆಗೆದಿದ್ದೆ, ಬ್ಯಾಂಡೇಜ್ ಎಲ್ಲ ನಾನೇ ತೆಗೆದಿದ್ರೆ ಮೆಲ್ಲಿಗೆ ಬಾ ಎಂಬುದಾಗಿ ಹೇಳಿದ. He shouted, ಆತನು ಏರು ಧ್ವನಿಯಿಂದ ಹೇಳಿದಂತ ಮಾತು ಹೇಳಿದ್ರೆ, "Lazarus, come out." ಲಾಜರನೇ ಎದ್ದು ಬಾ. That same energy, if he had on the cross, he would have shouted the same energy. ಅದೇ ಶಕ್ತಿ ಕ್ರೂಜ ಮೇಲೆ ಬಿದ್ದರೆ ಯೇಸು ಅದೇ ಶಕ್ತಿಯಿಂದ ಆತನ ಹೇಳ್ತಿದ್ದಾರೆ, ತೀರಿತು ಎಂಬುದಾಗಿ ಹೇಳ್ತಿದ್ದಾರೆ. Hallelujah. Praise the Lord. Praise the Lord. Hallelujah. My dear friends, it is finished. It is the word of triumph, not defeat. ಇದು ಒಂದು ಸೋಲಿನ ಸಂಕೇತ ಅಲ್ಲ, ಇದು ಜಯದ ಸಂಕೇತ. ತೀರಿತು ಎಂಬುವಂತ ಪದದ ಅರ್ಥ ಅದು ಜಯದ ಸಂಕೇತ. Number one, it is a shout of victory. ಮೊದಲನೇದು ಅದು ಜಯದ ಒಂದು ಕೂಗಾಗಿತ್ತು. Number two, it is a sign of work of salvation is finished. ಎರಡನೇದಂದ್ರೆ ರಕ್ಷಣೆಯ ಧ್ವನಿಯಾಗಿತ್ತು, ಅದು ರಕ್ಷಣೆ ಕೂಗಾಗಿತ್ತು, ತೀರಿತು ಎಂಬುದಾಗಿ. Now no more cutting all sacrifices. ಇನ್ನು ಮುಂದೆ ಕುರಿಗಳನ್ನು ಹೋಗಿ ದೇವಸ್ಥಾನಕ್ಕೆ ಕೊಡುವ ಅವಶ್ಯಕತೆ ಇಲ್ಲ, ಕೋಳಿಯನ್ನು ಕುಡಿಲಿಕ್ಕೆ ಅವಶ್ಯಕತೆ ಇಲ್ಲ, ಯಾವುದೇ ಬಲಿ ಬಿಡುವಂತ ಅವಶ್ಯಕತೆ ಇಲ್ಲ ಪಾಪಕ್ಕೋಸ್ಕರ. Your sin is being paid in full. ನಿಮ್ಮ ಪಾಪಕ್ಕೆ ದೇವರು ಸಂಪೂರ್ಣವಾದಂತ ಕ್ರಯೆಯನ್ನು ದೇವರು ಅದನ್ನು ತೀರಿಸಿದ್ದಾನೆ. That's why when you believe in your heart, confess from your mouth that the Lord Jesus Christ is the Lord and Savior of my life, you are saved. ನಿನ್ನ ಹೃದಯದಲ್ಲಿ ಯೇಸುವನ್ನು ನಂಬಿ ನಿನ್ನ ಬಾಯಲ್ಲಿ ಅರಿಕೆ ಮಾಡಿ ಯೇಸುವೇ ದೇವರೆಂಬುದಾಗಿ ನಿನ್ನ ಬಾಯಿಂದ ಅರಿಕೆ ಮಾಡುವಾಗ ನಿನ್ನ ಪಾಪಕ್ಕೆ ಮುಕ್ತಾಯ, ಎಲ್ಲವೂ ತೀರಿತು. Hallelujah. Praise the Lord. Then my sins are finished. ಎಲ್ಲರಿಗೂ ಮಾಡಿ ನನ್ನ ಪಾಪಗಳಿಗೆ ಸಂಪೂರ್ಣವಾಗಿ ಮುಕ್ತಾಯವಾಯಿತು, Finished. ಮುಗಿತು. ನಾವು ಹೇಳ್ತೀವಿ ದೇವರನ್ನ ಮುಗಿಸಾಯಿತು, Some ನೀನೇ people, ದೇವರನ್ನು ಮುಗಿಸೋದು. some people in the comedy or television, they'll do like this, no? Some music, they'll do like that. ನೀವು ನೋಡಿದ್ರೆ ಕಾಮಿಡಿ ಮೂವಿಯಲ್ಲಿ ಯಾವ್ದೋ ಮೂವಿಯಲ್ಲಿ ಏನ್ ಮಾಡ್ತಾರೆ, ನೋಡಿ ಮಾಡ್ದಲ್ಲ ಎಲ್ಲ ಸೌಂಡ್ ಮಾಡ್ತಾರಲ್ಲ, ಮುಗಿತು ಎಂಬುದಾಗಿ. Jesus said, my dear friends, your sins are completely paid. No more debts for your sins. ಯೇಸು ಹೇಳ್ತಿದ್ದಾನೆ, ನಿನ್ನೆಲ್ಲಾ ಪಾಪಗಳಿಗೆ ನಾನು ಕ್ರಯೆಯನ್ನು ಸಂಪೂರ್ಣವಾಗಿ ನಾನು ತೀರಿಸಿದ್ದೇನೆ. Hallelujah. ಇನ್ಸ್ಟಾಲ್ಮೆಂಟ್ ಅಲ್ಲ, EM ಅಲ್ಲ, ಫುಲ್ ಪೇಮೆಂಟ್ ದೇವರು ಮಾಡಿ ಆಯ್ತು. When God has forgiven your sins, why are you carrying your sin? ದೇವರು ನಿಮ್ಮ ಪಾಪವನ್ನು ಕ್ಷಮಿಸಿರುವಾಗ ನೀವು ಯಾಕೆ ನಿಮ್ಮ ಪೂಜೆ ಹೊತ್ತುಕೊಂಡು ಹೋಗ್ತಿದ್ದೀರಿ? Don't carry. ನಿಮ್ಮ ಪೂಜೆ ನೀವು ಹೊತ್ತುಕೊಂಡು ಹೋಗ್ಬೇಡ್ರಿ. Once you confess Jesus as the Lord, all your sins are being cleansed. ನೀವು ಯಾವಾಗ ಯೇಸುವೇ ದೇವರು, ಯೇಸುವೇ ನನ್ನ ದೇವರೆಂಬುದಾಗಿ ಬಾಯಿಂದ ನೀವು ಅರಿಕೆ ಮಾಡಿ ಹೃದಯದಿಂದ ನಂಬಿದ್ರೆ ದೇವರು ಎಲ್ಲಾ ಪಾಪಗಳನ್ನು ಆತನು ನಿಮ್ಮನ್ನು ಬಿಡಿಸಿದ್ದಾನೆ. Hallelujah. Praise the Lord. A total redemption from our Lord Jesus. ಸಂಪೂರ್ಣವಾದಂತ ಬಿಡುಗಡೆ, Perfectly, totally finished. ಸಂಪೂರ್ಣವಾಗಿ ತೀರಿಸಿದ್ದಾನೆ, Completely finished. ಸಂಪೂರ್ಣವಾಗಿ ಅದನ್ನು ತೀರಿಸಿದ್ದಾನೆ. Accomplished in the name of Jesus. ಸಂಪೂರ್ಣವಾದ ಜಯವನ್ನು ದೇವರು ಪಾಪದಲ್ಲಿ ನೀವು ಕೊಟ್ಟಿದ್ದಾನೆ. Now don't carry all your past sins in your head. ನಿಮ್ಮ ತಲೆ ಇಟ್ಕೋಬೇಡಿ. 1999 ನಾನು ಒಂದು ತೆಂಗಿನ ಮರದಲ್ಲಿದ್ದೆ, ಮಾಡಿದ ತಪ್ಪು ಇನ್ನೂ ನನ್ನ ತಲೆಯಲ್ಲಿದೆ. ಒಂದು ಸಲ ನೀನು ಅರಿಕೆ ಮಾಡಿದ ಮೇಲೆ ದೇವರು ನಿಮ್ಮ ಹಿಂದಿನ ಪಾಪವನ್ನು ಕೂಡ ಆತನು ನೆನಪಿಗೆ ತರೋದಿಲ್ಲ. ಅವನೇ ತಗೊಂಬರಲಿಲ್ಲ ಅಂದ್ರೆ ನೀನ್ ಯಾಕೆ ನೆನಪಿಗೆ ತರ್ತೀಯ? Hallelujah. Praise the Lord. Praise the Lord. Hallelujah. So now you will tell Pastor, you are telling my sins are completely cleansed. It is finished. Then why am I doing next? Will God take me into account? After I received Jesus, ನಾನು ಯೇಸುವನ್ನು ಸ್ವೀಕಾರ ಮಾಡಿದ ಮೇಲೆ God has forgiven all my sins. ದೇವರು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಿದ್ದಾನೆ. But after that, ಅದಾದ ನಂತರ if I do anything wrong, ನಾನು ಏನಾದ್ರು ತಪ್ಪು ಮಾಡಿದ್ರೆ should I again start from the beginning?
1999 ಪ್ರಾರಂಭಿಸಬೇಕಾ? No. ಎಲ್ಲಾ ಪಾಪಗಳನ್ನ ತರಬೇಕಾ ವಾಪಸ್? No. ದೇವ್ರ ನೆನಪಿಗೆ ತರಬೇಕಾ? ಇಲ್ಲ. Turn to your neighbor and say no. ಪಕ್ಕ ನೋಡಿ, ಇಲ್ಲ ಇಲ್ಲ, ನಿನಗೆ ಸಿಕ್ಕಾಯ್ತು ಬೆಲ್ಲ. Hallelujah. Hallelujah. 1 John 1:9 it says, 1 ಯೋಹಾನ ಪತ್ರಿಕೆ ಭಾಗದಲ್ಲಿ 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ ಹೀಗೆ ಇರ್ತದೆ. if you are faithful and just to forgive your sins, when you confess, He is faithful and just to forgive your sins. ನಿಮ್ಮ ಪಾಪಗಳನ್ನು ನೀವು ಅರಿಕೆ ಮಾಡುವಾಗ ದೇವರು ಆತ ನೀತಿವಂತನು ಆಗಿರುವ ಕಾರಣ ನೀವೆಲ್ಲಾ ಪಾಪಗಳಿಂದ ಸಕಲ ವಿಧವಾದ ಪಾಪಗಳನ್ನು ಕ್ಷಮಿಸಿ ಆತ ನಿಮ್ಮನ್ನು ನೀತಿಪಡಿಸುತ್ತಾನೆ. Hallelujah. So when you do sin that time, only for that sin, confess and He is faithful to forgive. ನೀವು ಯಾವ ತಪ್ಪಿಗೆ ಆ ತಪ್ಪು ಮಾಡುವಾಗ ಮಾತ್ರ ಆ ತಪ್ಪನ್ನು ದೇವರ ನೆನಪಿಗೆ ತಂದು ನೀವು ಕ್ಷಮಾಪಣೆಯನ್ನು ಕೇಳಿರಿ. Hallelujah. Praise the Lord. Praise the Lord. Hallelujah. Number 1, the finished word is a triumph word. ಮೊದಲನೇದೇನೆಂದ್ರೆ ಆತನ ಸಂಪೂರ್ಣವಾದಂತ ಕಾರ್ಯ ಅದು ಮುಗಿಸಿ ಆಯಿತು. It is triumph. ಅದು ಜಯವಂತನಾಗಿದೆ. It is triumph. ಅದು ಜಯವಂತನಾಗಿದೆ. The second thing, ಎರಡನೇದಾಗಿ your sin is paid in full. ನಿಮ್ಮ ಪಾಪಗಳು ಸಂಪೂರ್ಣವಾಗಿ ಅದು ದೇವರ ಕೈಯಲ್ಲಿ ಸಲ್ಲಿಸಿದ್ದಾನೆ. Number 3, ಮೂರನೇದಾಗಿ the mission is accomplished. ಆ ಕೆಲಸವು ಅದೇನಾಗಿದೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. Jesus did and lived perfectly. ಯೇಸು ಕ್ರಿಸ್ತನು ಆತನು ಸಂಪೂರ್ಣವಾಗಿ ಆತ ನೀತಿವಂತನಾಗಿ ಜೀವಿಸಿ ಸಂಪೂರ್ಣವಾದಂತ ಕೆಲಸವನ್ನು ಆತನು ಮುಗಿಸಿ ಬಿಟ್ಟಿದ್ದಾನೆ. He did not do any sin. ಆತನು ಯಾವ ಪಾಪವನ್ನು ಮಾಡಲಿಲ್ಲ. He was a perfect sacrifice for us. ಆತನು ಸಂಪೂರ್ಣವಾದಂತ ಯೋಗ್ಯವಾದಂತ ಒಂದು ತ್ಯಾಗವಾಗಿದ್ದಾನೆ, ಅದು ಬಲಿಯಾಗಿದ್ದಾನೆ. And he obeyed the Lord Almighty. ದೇವರು ಆತನು ತಂದೆಯಾದ ದೇವರ ಮಾತನ್ನು ತಂದೆಯ ಮಾತನ್ನು ಆತನು ವಿಧೇಯನಾದ. It was difficult for him in the Garden of Gethsemane. ಗೆತ್ಸೆಮನೆ ತೋಟದಲ್ಲಿ ಅದು ಬಹಳ ಕಷ್ಟಕರವಾದ ಸಂಗತಿಯಾಗಿದೆ. He said, Lord, if it is possible, please take away this cup from me. ದೇವರೇ ನಿನಗೆ ಚಿತ್ತವಾದರೆ ಈ ಒಂದು ಪಾತ್ರೆಯನ್ನು ನಮ್ಮಿಂದ ತೆಗೆದುಬಿಡು. Just imagine if Jesus changed his mind. ನೆನ್ಸೋಡಿ, ಯೇಸು ಏನಾದ್ರು ಮನಸ್ಸು ಹೇಳ್ತೀವಲ್ಲ, ಚೇಂಜ್ ಆಗ್ಬಿಟ್ಟು ಮೈಂಡ್, ಯೇಸು ಚೇಂಜ್ ಮಾಡ್ಬಿಟ್ಟಿದ್ರೆ ಮೈಂಡ್. For example, you go to a hotel. ನೀವು ಹೋಟೆಲ್ ಹೋಗ್ತೀರಾ, First you decide, okay, I am going to go have a masala dosa. ನನಗೆ ಬಹಳ ಇಷ್ಟ, ನಾನು ಹೋಗಿ ಒಂದು ಮಸಾಲ ದೋಸೆ ತಿನ್ಬೇಕೆಂಬುದಾಗಿ ಒಂದು ನಿರ್ಣಯ ಮಾಡ್ತೀವಿ. But once you go there, ಒಂದ್ಸತಿ ಅಲ್ಲಿ ಹೋದ ಮೇಲೆ seeing all the different dishes, ಪಕ್ಕದಲ್ಲಿ ಒಂದು ಟೇಬಲ್ ಇಷ್ಟಲ್ಲ, ಮಕ್ಕಳ ಟೇಬಲ್ ನೋಡ್ತಾ ಇರುವಾಗಲೇ oh, they are eating this one. ಇದು ಬಹಳ ಚೆನ್ನಾಗಿರೋ ಬೋಂಡದ ಮೇಲೆ ಅಂತ ಹೇಳ್ತಾ ಇದ್ದಾರೆ, ಸೂಪರ್, ಅದು ಬಹಳ ಚೆನ್ನಾಗಿದೆಯಲ್ಲ. Okay, let me go to some other dish. ನಾವು ಈ ಮಸಾಲ ದೋಸೆ ಹಾಕೋಣ, ಚೆನ್ನಾಗಿದೆ, ಪಾತ್ರೆ ನೇತಾ ಇದೆ. So you change your mind. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ತೀರಾ. The same thing, ಅದೇ ರೀತಿಯಲ್ಲಿ if Jesus, when he was praying in the Garden of Gethsemane, ಆ ಗೆತ್ಸೆಮನೆ ತೋಟದಲ್ಲಿ ಆತನು ಯೇಸು ಪ್ರಾರ್ಥಿಸುವಾಗ when he knew that he's going to suffer a lot. ಆತನು ಕಷ್ಟಪಡ್ತಾನೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. That's why he said, Lord, if it is possible, please take away this cup from me. ದೇವರೇ, ನಿನಗೆ ಚಿತ್ತವಾದರೆ ಈ ಪಾತ್ರೆ ತೆಗೆದುಕೊಂಡು ಹೋಗು. But he said, but not my will, Lord, but your will be ದೇವರೇ, done. ನನ್ನ ಚಿತ್ತ ಅಲ್ಲ, ನನ್ನ ಐಡಿಯಲ್ಲಪ್ಪ, ನಿನ್ನ ಚಿತ್ತ ನೀ ನೆರವೇರಿಸು, ನಿನ್ನ ಚಿತ್ತವಾಗಲಿ. Hallelujah. Hallelujah. So he was obedient. ಆತನು ದೇವರ ಚಿತ್ತಕ್ಕೆ ಆತನು ವಿಧೇಯನಾಗಿದ್ದ. And he did it perfectly. His mission was done perfectly. ದೇವರು ಕಳಿಸಿದ ಉದ್ದೇಶವನ್ನು ಸಂಪೂರ್ಣವಾಗಿ ಆತನು ಮುಗಿಸಿದ. So he lived a perfect life. ಆತನು ಸಂಪೂರ್ಣವಾದ ಜೀವಿತವನ್ನು ಆತನು So ಜೀವಿಸಿದ. when I believe Lord Jesus, ನಾನು ಯಾವ ಯೇಸು ಸ್ವಾಮಿಯನ್ನು ನಾನು ನಂಬುತ್ತೇನೋ, I am perfect. ನಾನು ಯಾವ ಯೇಸು ಸ್ವಾಮಿ ನಂಬುತ್ತೇನೋ, ನಾನು ಪರ್ಫೆಕ್ಟ್. Turn to your neighbor and say, you are perfect. ಪಕ್ಕ ನೋಡಿ, ನೀನು ಪರ್ಫೆಕ್ಟ್, You are perfect. ನೀನು ಒಳ್ಳೆಯವನಾಗಿದ್ಯಾ, You are perfect. ನೀನು ಒಳ್ಳೆಯವನಾಗಿದ್ಯಾ, You are perfect. ನೀನು ಒಳ್ಳೆಯವನಾಗಿದ್ದೀರಿ. Don't tell, hey, we are human being, man. I cannot live a perfect life. ನೀವು ಹೇಳ್ರಿ, ನಾನು ಮನುಷ್ಯ, ನಾನು ಉಳಿಯುತ್ತಿದ್ದವನು, ನಾನು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. Everybody does some or the other mistake. Nobody lives perfect ಈ life. ಲೋಕದಲ್ಲಿ ಯಾರು ಕೂಡ ಪರ್ಫೆಕ್ಟ್ ಆಗಿಲ್ಲ, ಏನೋ ತಪ್ಪನ್ನು ಮಾಡಿ. But the Bible says, ಅದು ವಾಕ್ಯ ಹೇಳ್ತದೆ, how Jesus is, so I am in this world. ಯೇಸು ಈ ಲೋಕದಲ್ಲಿ ಹೇಗಿದ್ದನೋ ನಾವು ಈ ಲೋಕದಲ್ಲಿ ಹಾಗೇ ಇದ್ದೇವೆ. Hallelujah. Praise the Lord. Jesus never had sickness. ಯೇಸು ಯಾವ ರೋಗವಿಲ್ಲ, He lived a perfect life. ಅದು ಒಳ್ಳೆ ಸಂಪೂರ್ಣವಾದ ಆರೋಗ್ಯ ಜೀವಿತ. He never had any black magic on him. ಅವನ ಮೇಲೆ ಯಾವ ಮಾಟ ಮಂತ್ರವು ಅವನ ಮೇಲೆ ಮಾಡಲಿಕ್ಕೆ He ಸಾಧ್ಯವಾಗಿಲ್ಲ. never lacked anything. ಯಾವ ಕೊರತೆ ಅವನಿಗಿರಲಿಲ್ಲ, He had everything. ಆದರೆ ಎಲ್ಲವೂ ಇತ್ತು. Hallelujah. Praise the Lord. The same thing I
ಅದು ಮುರಿಯಲ್ಪಟ್ಟಿದೆ, ಅದು ಇಲ್ಲವೇ ಇಲ್ಲ. Anybody suffering with your sickness, tell that sickness name and say it is dead in my body. ನೀವು ಯಾವಾಗಲೂ ರೋಗದಿಂದ ನಿಮ್ಮ ಜೀವನದಲ್ಲಿ ಬಳಲಿದ್ರೆ ನನ್ನ ದೇಹದಲ್ಲಿ ಆ ರೋಗವಿದ್ರೆ ಯೇಸುವಿನ ನಾಮದಲ್ಲಿ ಅದು ಸತ್ತೋಗಿದೆ ಎಂಬುದಾಗಿ ಹೇಳಿ. ಆ ರೋಗ It works, my friend, it works. ಅದು ಕೆಲಸ ಮಾಡುತ್ತೆ ಅಷ್ಟೇ, ಕೆಲಸ Because your ಮಾಡುತ್ತೆ. word has power. ಯಾಕಂದ್ರೆ ನಿಮ್ಮ ಬಾಯಿಂದ ಬರುವಂತ ಮಾತಿಗೆ ಅದು ಶಕ್ತಿ ಇದೆ. When you say this sickness in my body, this pain in my body is dead, it will be dead. ನೀವು ಯಾವಾಗ ನನ್ನ ದೇಹದಲ್ಲಿರುವಂತ ಈ ಅನಾರೋಗ್ಯವು ಸತ್ತು ಹೋಗಿದೆ, ನನ್ನ ದೇಹದ ಅನಾರೋಗ್ಯವು ಹೋಗಿದೆ ಎಂಬುದಾಗಿ ನೀವು ಹೇಳುವಾಗ ನಿಮ್ಮ ಬಾಯಿಂದ ಬರುವಂತ ಮಾತುಗಳಿಗೆ ಜೀವವಿದೆ, ಅದು ಹಾಗೆ ನೆರವೇರುತ್ತದೆ. Example, I will tell my testimony to you. ನಾನು ನನ್ನ ಸಾಕ್ಷ್ಯ ನಿಮಗೆ ಹೇಳ್ತೇನೆ. After surgery, I had a serious surgery. ನಾನು ಬಹಳ ಇನ್ನೊಂದು ದಿವಸ ಸಾಕ್ಷ್ಯ ದೊಡ್ಡದಾಗಿ ಹೇಳಲಿಕ್ಕೆ ಆಗುದಿಲ್ಲ. ನಾನು ದೊಡ್ಡ ಸರ್ಜರಿ ನಾನು ಒಳಗಾದೆ. After surgery, slowly, I got little diabetic. They were saying you are going to get diabetic. ಮೆಲ್ಲಗೆ ಸರ್ಜರಿ ಆದ್ಮೇಲೆ ಡಾಕ್ಟರ್ ಮೆಲ್ಲಗೆ ನಿಮಗೆ ಏನು ಶುಗರ್ ಕಾಯಿಲೆ ಬರ್ತದೆ ಎಂಬುದಾಗಿ ಹೇಳಿದ್ರು. And they started to give little doses. ಸ್ವಲ್ಪ 500 ml ತರ ಒಂದು ಗ್ಲಾಸಿಫೈಸ್ ಮೆಟ್ಫಾರ್ಮಿನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. Once I take, afternoon immediately my legs and hands will start shivering. ನಾನು ಆಲ್ಕೋಹಾಲ್ ತಕ್ಷಣ ಮಧ್ಯಾಹ್ನ ಆಗುವಾಗ ನನ್ನ ಕೈ ಕಾಲನ್ನು ನಡುಗುತ್ತಾರೆ. I will be sweating a lot. ನಾನು ಬಹಳ ಬೆವರುತ್ತಾ ಇದ್ದೆ. But one thing, I read the word ಒಂದ್ಸಲ ಈ ವಾಕ್ಯವನ್ನು ಓದುವಾಗ and I said the life of God is in me. ನಾನು ಹೇಳಿದ ದೇವರ ಜೀವಿತ, ಯೇಸುವಿನ ಜೀವಿತ ನನ್ನಲ್ಲಿದೆ. How can this diabetes come in my ಈ body? ಡಯಾಬಿಟಿಕ್ ಈ ಒಂದು ಸಕ್ಕರೆ ಕಾಯಿಲೆ ಹೇಗೆ ನನ್ನ ದೇಹದಲ್ಲಿ ಬರಲಿಕ್ಕೆ ಸಾಧ್ಯ? From that day I started to say diabetes dead in my body. ಆ ದಿವಸದಿಂದ ನಾನು ಬಾಯಿಂದ ಅರಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ದೇಹದಲ್ಲಿ ಒಂದು ಡಯಾಬಿಟಿಕ್ ಅದು ಸತ್ತು ಹೋಗಿದೆ. Every day morning I confess diabetes is dead in my body. ಬೆಳಗ್ಗೆ ಹಲ್ಲು ಮುಗಿದ ತಕ್ಷಣ ಮೊದಲನೇದಾಗಿ ನಾನು ಬಾಯಿಂದ ಅರಿಕೆ ಮಾಡೋದು ನನ್ನ ದೇಹದಲ್ಲಿ ಒಂದು ಡಯಾಬಿಟಿಸ್ ಅದು ಸತ್ತು ಹೋಗಿದೆ. This Monday we took a report, blood test. ಶನಿವಾರ ರಿಪೋರ್ಟ್ ಆಯ್ತು. ಮಂಡೇ ನಾವು ಡಾಕ್ಟರ್ ಹೋದಾಗ Doctor said nothing is there, no need any medicine, you are free. ನಿನಗೆ ಯಾವ ರೋಗವಿಲ್ಲ, ನಿನಗೆ ಯಾವ ಡಯಾಬಿಟಿಸ್ ಇಲ್ಲ, ನಿನಗೆ ಯಾವುದಿಲ್ಲ, ನೀನು ಚೆನ್ನಾಗಿದೆ, ನಿನಗೆ ಯಾವ ಮೆಡಿಸಿನ್ ಅವಶ್ಯಕತೆ ಇಲ್ಲ. Jesus said it is finished. ಯೇಸುವಿನವು ಎಲ್ಲವೂ ತೀರಿತು. It is finished, my friend. ನನ್ನ ಸ್ನೇಹಿತರದು ತೀರಿತು ಪ್ರಿಯರೇ. Whatever you are going through, say that problem and say it is finished. ನಿನ್ನ ಜೀವನದಲ್ಲಿ ಯಾವ ಕಷ್ಟಗಳನ್ನು ಆದುಕೊಂಡು ಹೋಗ್ತಿದೆಯೋ ಆ ಕಷ್ಟವನ್ನು ನೀನು ಹೇಳು, ಅದು ನನ್ನ ಜೀವನದಲ್ಲಿ ತೀರಿತು ಎಂಬುದಾಗಿ ಹೇಳು. And you will start a new beginning. ನೀನು ಹೊಸ ಜೀವನವನ್ನು ನೀವು ಪ್ರಾರಂಭಿಸುತ್ತೀಯ. Open your mouth and say new beginning. ಬಾಯಿಯಲ್ಲಿ ಹೊಸ ಜೀವನ, New beginning. ಹೊಸ ಪ್ರಾರಂಭ. That's why Jesus says, my dear children, I finished, you start. ಅದಕ್ಕಾಗಿ ಯೇಸು ಹೇಳಿದ್ರೆ ನಾನು ಮುಗಿಸಿದೆ, ಈಗ ನೀನು ಪ್ರಾರಂಭಿಸು. Turn to your neighbor and say, Jesus finished. ಹೇಳಿ ಮಕ್ಕಳು, ಯೇಸು ಮುಗಿಸ್ಬಿಟ್ಟ, You start, my brother. ನೀನು ಸ್ಟಾರ್ಟ್ ಮಾಡು brother. You start, my sister. ಸಿಸ್ಟರ್, ನೀನು ಪ್ರಾರಂಭಿಸು. Hallelujah. Praise the Lord. Beginning a new life in Christ Jesus. ಯೇಸು ಕ್ರಿಸ್ತನ ಹೊಸ ಜೀವನ ನೀನು ಪ್ರಾರಂಭಿಸು. If you have not received the Lord as your personal Savior today, you start a new life. ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಇನ್ನೂ ಅಂಗೀಕರಿಸಿಲ್ಲ ಅಂದ್ರೆ ಇವತ್ತು ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನಿಮ್ಮ ಜೀವನವನ್ನು ಪ್ರಾರಂಭಿಸಿರಿ. New beginning. ಹೊಸ ಪ್ರಾರಂಭ, New start. ಹೊಸ ಪ್ರಾರಂಭ. Last word when I was telling about woman has a vision of God, ನಾನು ಕಳೆದ 3ನೇ ವಾಕ್ಯ ಮಾತಾಡುವಾಗ ಹೇಳಿದ್ರೆ ಒಂದು ಹೆಂಗಸಿಗೆ ದರ್ಶನವಿದೆ ಎಂಬುದಾಗಿ. I came from an unbelieving family. I don't know Jesus. I come from another faith. ನಾನು ಬೇರೆ ವಿಶ್ವಾಸದಿಂದ ನಂಬಿಕೆಯಿಂದ ಬರ್ತೇನೆ, ಅಲ್ಲಿ ನನಗೆ ಯೇಸು ಯಾರೆಂಬುದಾಗಿ ಗೊತ್ತಿಲ್ಲ. Living in always demonic power in my house. ಯಾವಾಗಲೂ ನನ್ನ ಮನೆಯಲ್ಲಿ ಶತ್ರುವಿನ ಕಾಟ, ಯಾವಾಗಲೂ ಮಾಟ ಮಂತ್ರಗಳು ಮಾಡುವಂತ ಆ ದೆವ್ವಗಳ ಒಂದು ಆ ಮನೆಯಲ್ಲಿ ನಾನು ಜೀವಿಸುತ್ತಿದ್ದೆ. My mother, father, every time they'll fight. ಯಾವಾಗಲೂ ನನ್ನ ತಂದೆ ತಾಯಿಗಳು ಯಾವಾಗಲೂ ಜಗಳ ಮಾಡುತ್ತಾರೆ. I was a failure. I was not good in studies. ನನ್ನ ಓದಲು ನಾನು ಫೇಲ್ ಆಗ್ತಿದ್ದೆ, ನಾನು ಒಳ್ಳೆ ರೀತಿಯಲ್ಲಿ ಇರಲಿಲ್ಲ. But when I believed Jesus, ನಾನು ಯಾವಾಗ ಯೇಸು ಸ್ವಾಮಿ ನನ್ನ ನಂಬಿದ್ನೋ, my Lord, He said, it is finished, my child. ಯೇಸು ಹೇಳಿದ ಎಲ್ಲವೂ ಮುಗಿದಿದೆ ಮಗಳೇ. Finish all your darkness in your life is finished. ನಿನ್ನ ಜೀವನದಲ್ಲಿರುವ ಎಲ್ಲಾ ಅಂಧಕಾರ ಶಕ್ತಿಗಳು ಅದು ಮುರಿದಿದೆ, ಅದು ತೀರಿದೆ. All your failure is finished. ಎಲ್ಲ ಸೋಲುವಿಕೆ ಅದು ಮುಕ್ತಾಯವಾಗಿದೆ. Through me, the entire family came to the Lord Jesus Christ. ನನ್ನ ಮೂಲಕ ಇಡೀ ಕುಟುಂಬವು ಯೇಸುವಿನ ಬಳಿಗೆ ಬಂತು. ಪ್ರಿಯ ಸಹೋದರ ಸಹೋದರಿಯರೇ, A new beginning. ಹೊಸ ಪ್ರಾರಂಭ, A new start. ಹೊಸ ಪ್ರಾರಂಭ. Entire family is an unbelieving, but my marriage was a new beginning. The first Christian marriage in my ನನ್ನ life. ಇಡೀ ಕುಟುಂಬವೇ ಯೇಸು ನಂಬದ ಕುಟುಂಬವಾಗಿತ್ತು. ಆದ್ರೆ ನನ್ನ ಒಂದು ಮದುವೆ ಅದು ಮೊದಲನೇದು ಯೇಸು ಸ್ವಾಮಿ ವಿಶ್ವಾಸವಿರುವಂತ ಒಂದು ಮದುವೆಯಾಗಿ ನನ್ನ ಮದುವೆಯಾಗಿ ಅದು ಮುಕ್ತಾಯವಾಯಿತು. It is a new beginning.
ಹೊಸ ಪ್ರಾರಂಭ, New beginning. ಹೊಸ ಪ್ರಾರಂಭ. From today, God is saying new beginning in your life. ಇವತ್ತು ದೇವರು ಹೇಳ್ತಾನೆ ಹೊಸ ಪ್ರಾರಂಭ ನಿಮ್ಮ ಜೀವಿತದಲ್ಲಿ. New beginning in your finances. ನಿನ್ನ ಒಂದು ಹಣಕಾಸಿನ ಹೊಸ ಜೀವಿತ. New beginning in your career. ನಿನ್ನ ಒಂದು ಕೆಲಸದ ವಿಚಾರದಲ್ಲಿ ಹೊಸ ಪ್ರಾರಂಭ. New beginning in your health. ನಿನ್ನ ಆರೋಗ್ಯದಲ್ಲಿ ಹೊಸ ಪ್ರಾರಂಭ. New beginning in your family. ನಿನ್ನ ಕುಟುಂಬದಲ್ಲಿ ಹೊಸ ಪ್ರಾರಂಭ. New beginning in your relationship. ನಿನ್ನ ಒಂದು ಅನ್ಯೋನ್ಯತೆಯಲ್ಲಿ ಸಂಬಂಧದಲ್ಲಿ ಹೊಸ ಪ್ರಾರಂಭ. A new beginning in your ministry. ನಿನ್ನ ಸೇವೆ ಹೊಸ ಪ್ರಾರಂಭ. A new beginning in this church. ಈ ಸಭೆ ಹೊಸ ಪ್ರಾರಂಭ. Hallelujah. Praise the Lord. Praise the Lord. Hallelujah. Open your mouth and say, I receive it in Jesus' name. ಬಾಯಿಯಲ್ಲಿ ಯೇಸುವಿನ ಹೆಸರಲ್ಲಿ ನಾನು ಹೊಂದಿಕೊಳ್ಳುತ್ತೇನೆ. I receive it in my life. ಹೇಳಿ ನನ್ನ ಜೀವಿತದಲ್ಲಿ ಹೊಂದಿಕೊಂಡಿದ್ದೇನೆ. And I'm going to see it. ಅದು ನಾನು ನೋಡ್ಲಿಕ್ಕಿದ್ದೇನೆ. I'm going to see it. ನಾನು ನೋಡ್ಲಿಕ್ಕಿದ್ದೇನೆ. Just say, thank you, Lord. ಹೇಳಿ ಯೇಸುವೇ ಧನ್ಯವಾದ. Thank you, Lord. ಧನ್ಯವಾದ. Open your mouth and say, thank you, Lord. ಯೇಸುವೇ ಧನ್ಯವಾದ. Thank you for doing it, Lord. ದೇವರ ಜೀವಿತದಲ್ಲಿ ಮಾಡುತ್ತಾ ಸ್ತೋತ್ರ. Our salvation is not by our good works, my friend. ನಮ್ಮ ಒಳ್ಳೆ ಕ್ರಿಯೆಗಳಿಂದ ನಮಗೆ ರಕ್ಷಣೆ ಸಿಗಲಿಲ್ಲ ಪ್ರಿಯರೇ. It is because of the Lord's sacrifice on the cross. ಯೇಸು ಕ್ರೂಜರ ನಿಮಿತ್ತವಾಗಿ ಆತನ ತ್ಯಾಗ ಮಾಡಿದ್ದಕ್ಕಾಗಿ ನಮಗೆ ರಕ್ಷಣೆ ಸಿಕ್ಕಿದೆ. It is not our good efforts, good behavior, or good things, or charity what we do. ನಾವು ಒಳ್ಳೆ ಕಾರ್ಯಗಳು ದಾನ ಮಾಡಿದ ಕಾರಣ ಒಳ್ಳೆ ಸ್ವಭಾವದಿಂದ ನಮಗೆ ರಕ್ಷಣೆ ಸಿಗಲಿಲ್ಲ. It is by His grace. ಆತನ ಕೃಪೆ ನಿಮಿತ್ತ ನಮಗೆ ರಕ್ಷಣೆ ಸಿಕ್ಕಿದೆ. Today we all are in Christ Jesus because of His grace. ಇವತ್ತು ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿದ್ದೇವೆ. ಅದು ಕಾರಣ ಏನಂದ್ರೆ ಆತನ ಕೃಪೆ ಆಗಿದೆ. Open your mouth and say, ಇವತ್ತು ಬಾಯಿ ತೆರೆದು ಹೇಳ್ರಿ. thank you, Lord, for your grace. ಹೇಳಿ ಯೇಸುವೇ ನಿನ್ನ ಕೃಪೆಗಾಗಿ ಧನ್ಯವಾದ. Thank you, Lord, for your grace. ಹೇಳಿ ಯೇಸುವೇ ನಿನ್ನ ಕೃಪೆಗಾಗಿ ಧನ್ಯವಾದ. Thank you, Lord, I will live in victory. ಹೇಳಿ ದೇವರೇ ನಾನು ಜಯದಲ್ಲಿ ನಾನು ಜೀವಿಸ್ತೇನೆ. I live in victory. ನಾನು ಜಯದಲ್ಲಿ ಜೀವಿಸ್ತೇನೆ. I live in triumph. ನಾನು ಒಂದು ಜಯಮಂತದಲ್ಲಿ ನಾನು ಜೀವಿಸ್ತೇನೆ. Open your mouth and say, from the crown of my head to the sole of my feet, ಬಾಯಿಯಲ್ಲಿ ತಲೆಯಿಂದ ಕಾಲುವರೆಗೂ I have the life of God in me. ದೇವರ ಜೀವ ನನ್ನಲ್ಲಿದೆ. In every fiber of my body, I have the life of God in me. ನನ್ನ ದೇಹದ ಒಂದೊಂದು ನರಗಳಲ್ಲಿ ದೇವರ ಜೀವಿತ ನನ್ನಲ್ಲಿದೆ ಎಂಬುದಾಗಿ ಹೇಳಿ. In every organs of my body, the life of God is in me. ದೇಹದ ಒಂದೊಂದು ಅಂಗಾಂಗಗಳಲ್ಲಿ ದೇವರ ಜೀವ ನನ್ನಲ್ಲಿದೆ. I have the life of God in me. ದೇವರ ಜೀವ ನನ್ನಲ್ಲಿದೆ. When I go, I bring life. ನಾನು ಎಲ್ಲಿ ಹೋಗ್ತೀನೋ ನಾನು ಜೀವನ ತರ್ತೇನೆ. I don't bring death. ನಾನು ಮರಣ ತರುವುದಿಲ್ಲ. I don't bring sickness. ನಾನು ಅನಾರೋಗ್ಯ ತರುವುದಿಲ್ಲ. I don't bring fight. ನಾನು ಜಗಳ ತರುವುದಿಲ್ಲ. But I bring life of Jesus. ಯೇಸು ಕ್ರಿಸ್ತನ ಜೀವವನ್ನು ತರುತ್ತೇನೆ. Hallelujah. Praise the Lord. Praise the Lord. Hallelujah. Whenever you read this word, it is finished. ಯಾವಾಗ ಇದು ಓದ್ತಿರೋ ತೀರಿತು ಎಂಬುದಾಗಿ ಕಾದು ಓದುವಾಗ You say every problem in my life is finished. ಎಲ್ಲಾ ಸಮಸ್ಯೆ ನನ್ನ ಕುಟುಂಬದ ಎಲ್ಲಾ ಸಮಸ್ಯೆಗಳು ಅದು ತೀರಿತು. And I live in victory. ನಾನು ಜಯದಲ್ಲಿ ಜೀವಿಸ್ತೇನೆ. God bless you. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. Praise the Lord. Thank you, Pastor Deepak, for the word of God. You want to ಸ್ತುತಿಸುತ್ತೇನೆ. ದೇವರು ಅವರಿಗೆ ಎಷ್ಟು ಅರ್ಥ ಮಾಡ್ಕೊಳ್ತೀವಿ. ಗುಡ್ ಫ್ರೈಡೆ ಅದು ಕೆಟ್ಟ ದಿವಸ ಅಲ್ಲ, ಅದು ಶುಭ ದಿವಸ. ಬೇರೆಯವರು ಕೆಟ್ಟ ದಿವಸ, ಆ ಕ್ರೈಸ್ತ ನಮಗೆ ಅದು ಶುಭ ದಿವಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿಂದ ಹೋಗುವಾಗ ನಡೀತಾ ನೋಡಿ ಎಲ್ಲರೂ ಆರೋಗ್ಯವಾಗಿ ಹೋಗ್ತೀವಿ. ನಿಮ್ಮ ಮನೆಯಲ್ಲಿ ಯಾರು ಸಾಯುವುದಿಲ್ಲ. ಚಿಕ್ಕ ವಯಸ್ಸಲ್ಲಿ ಯಾರು ಸಾಯುವುದೇ ಇಲ್ಲ. ಮರಣವಿರುವುದಿಲ್ಲ. ನಿಮ್ಮ ಮನೆಯಲ್ಲಿ ಜೀವವು ಯೇಸು ಕ್ರಿಸ್ತನ ಜೀವಿತ ನಮ್ಮಲ್ಲಿರ್ತದೆ. ನಾವು ನಮ್ಮ ಕಾಣುಗಳಲ್ಲಿ ಕೂಡಿಸೋಣ. ನಾವು 87ನೇ ಕೀರ್ತನೆಯನ್ನು ನಾವು ಮಾಡುತ್ತಾ ಇರುವಾಗ ಬಾರೆ ಬಾರೆ ಪರಿಶುದ್ಧಾತ್ಮನೆ ನನ್ನ ಪಾಪಿಯ ದೇವರು ತಾರೆ ತಾರೆ ಜೀವವನ್ನು ಹಾಡನ್ನು ಹಾಡುತ್ತಾ ಇರುವಾಗಲೇ ಬೇಕಾದ ಚರಣಗಳನ್ನು ಮಾತ್ರ ಹಾಡುತ್ತಾ ಇರುವಾಗಲೇ ಹನ್ನೊಂದನೇ ಕೀರ್ತನೆ ಆಡೋಣ. ಹನ್ನೊಂದನೇ ಕೀರ್ತನೆ ಪರಮ ಪ್ರೀತಿಯ ದೇವನು ಎನ್ನ ಕೃಪನಾಗಿದೆ. ಹಾಡನ್ನು ಹಾಡುತ್ತಾ ಇರುವಾಗಲೇ ನಾವು ಕಾಣ್ತೀವಿ 1, 3, 5 ಚರಣ. 1, 3, 5 ಚರಣ.
ಪ್ರಾರ್ಥಿಸೋಣ. ನಮ್ಮ ವಿಮೋಚಕನು ನಮಗೋಸ್ಕರ ಶ್ರಮೆ ಕಾಡಿದಂತಹ ಮಹೋನ್ನತ ಮಹಾಪರಿಶುದ್ಧ ಜೀವುಳ್ಳ ದೇವರೇ, ಈ ಒಂದು ವೇಳೆಗಾಗಿ ನಿನಗೆ ಕೋಟ್ಯಾನುಕೋಟಿಸಿದ್ದು ಕರ್ತನೆ. ಅಪ್ಪ ಸ್ವಾಮಿ, ನೀನು ಕೊಟ್ಟಿದ್ದರಲ್ಲಿಯೇ ಅಲ್ಪ ಭಾಗವಾಗಿ ಕಾಣಿಕೆಯಾಗಿ ನಿನಗೆ ತಂದು ಸಮರ್ಪಿಸಿದ್ದೇವಪ್ಪ. ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನು, ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಮಹೋನ್ನತನಾದ ಜೀವುಳ್ಳ ದೇವರೇ, ಅಪ್ಪ ತಂದೆಯೇ, ನಾವಿಂದು ಶಿಲುಬೆಯ ವಾಕ್ಯದ ಜ್ಞಾನವನ್ನು ಮಾಡುತ್ತಿರುವಾಗ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಂದಿರುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿಸಿದ್ದು ಕರ್ತನೆ. ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿ ಆಶೀರ್ವದಿಸಿ ಕೈದು ನಡೆಸಿ ಕಾಪಾಡಲಿ ಕರ್ತ. ನಿನಗೆ ಕೋಟಿ ಕೋಟಿಸಿದ್ದು ಮಾಡಿರುವಂತೆಲ್ಲ ಒಳ್ಳೆ ಮಹೋಪಕಾರಗಳಿಗಾಗಿ ನಾವು ಕೋಟ್ಯಾನುಕೋಟಿಸಿದೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ತಲೆಬಾಗಿರುವಂತಹ ಒಂದೊಂದು ಆತ್ಮಗಳು ನಿನ್ನ ಹಸ್ತಕ್ಕೆ ಒಪ್ಪಿಕೊಳ್ತಾ ಇದ್ದೇನಪ್ಪ. ಒಬ್ಬೊಬ್ಬರನ್ನು ಹೆಸರಾಗಿ ಹುಟ್ಟಿ ಆಶೀರ್ವದಿಸಿ ಅಭಿಷೇಕದಿಂದ ಅಭಿಷೇಕದ ಕಡೆಗೆ, ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ತುಂಬಿಸಿ ನಡೆಸಿ ಕಾಪಾಡುತ್ತಾನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ದುಡಿಯುವ ಕೈಗಳಿಗೆ ಬಲವನ್ನು ಕೊಡುವಂತದ್ದು ನೀನಲ್ಪ ಕರ್ತನೆ. ನಿನಗೆ ಕೋಟ್ಯಾನುಕೋಟಿಸಿದ್ದು ಕರ್ತನೆ. ಈ ತಲೆಬಾಗಿರುವಂತೆ ಎಲ್ಲರೂ ನಿಂದು ಹೇಳುವಾಗ ಆಶೀರ್ವಾದ ಮಾಡು ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷವನ್ನು ನೀನು ಕೊಡುವ ದೇವರಪ್ಪ. ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ನೆಲೆಸುವಂತೆ ಕೃಪೆ ಕೊಡು ಕರ್ತನೆ. ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಮಕ್ಕಳು ಅಪ್ಪ ಸ್ವಾಮಿ ಪರಲೋಕದ ಜ್ಞಾನವನ್ನು ಹೊಂದಿಕೊಂಡು ಅಪ್ಪ ಸ್ವಾಮಿ ನಿನ್ನ ಪರಿಶುದ್ಧ ಮಕ್ಕಳಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಒಂದೊಂದು ಮಕ್ಕಳನ್ನು ಯುದ್ಧ ವೀರನ ಕೈಯಲ್ಲಿರುವ ಅಮ್ಮೋ ಎಂಬಂತೆ ಅವರನ್ನು ನಿನ್ನ ಸೇವೆಗೋಸ್ಕರ ಹೆಚ್ಚಾಗಿ ಉಪಯೋಗಿಸುವ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಎಲ್ಲ ಯವನ ಪ್ರಾಯದಲ್ಲಿರುವಂತಹ ಮಕ್ಕಳು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತದೇನಪ್ಪ. ಅಪ್ಪ ಅವರೆಲ್ಲರೂ ನಿನ್ನ ಬ್ರಾಂಡ್ ಅಂಬಾಸಿಡರ್ಸ್ ತರ ನಿನ್ನ ಆಜ್ಞೆಯಲ್ಲಿ ಸೇವೆ ಮಾಡುವಂತಹ ಮಕ್ಕಳಾಗಿ ನಿನ್ನ ಪರಿಶುದ್ಧ ಮಕ್ಕಳಾಗಿ ಒಂದೇ ಒಬ್ಬೊಬ್ಬರಲ್ಲಿ ಹೇಳುವಾಗ ಆಶೀರ್ವದಿಸಿ ಕೈಗೊಳಿಸಿ ಕಾಪಾಡು. ಅವರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೊಡು. ಒಂದು ವೇಳೆ ಓದುತ್ತಿದ್ರೆ ಅವರು ಓದಿನಲ್ಲಿ ಸಫಲತೆಯನ್ನು ಕೊಡು ಸ್ವಾಮಿ. ಅಪ್ಪ ರಿಸಲ್ಟ್ಸ್ ಗಾಗಿ ಕಾಯ್ತಿರುವಂತ ನಮ್ಮ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಸೆಕೆಂಡ್ PUC 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ. ನಮ್ಮ ಎಲ್ಲ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ. ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ನಿನ್ನ ಹೊರತು ನಮ್ಗೆ ಯಾರು ಕರ್ತನೆ. ನೀನೇ ನಮ್ಮೆಲ್ಲವೂ ಕರ್ತನೆ. ನಮಗೆ ಅಪ್ಪ ಸ್ವಾಮಿ ಒಂದು ರೋಲ್ ಮಾಡಲ್ ಆಗಿ, ಒಂದು ಎಕ್ಸಾಂಪಲ್ ಆಗಿ ನಮ್ಮನ್ನು ಆಶೀರ್ವದಿಸಿ ಕೈ ನಡೆಸಿ ಅಪ್ಪ ಭೂಮಿ ಆಕಾಶದಲ್ಲಿ
ಮುಂಚೆ ತಂದೆಯ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಈ ವಾಕ್ಯ ಕೇಳೋ ಮುಂಚೆ ನಾವು ದೇವರ ಲೂಕನ ಸುವಾರ್ತೆ 23ನೇ ಅಧ್ಯಾಯ 44ರಿಂದ 49, Luke chapter 23 verse 44. ಈ ಶುಭ ಶುಕ್ರವಾರದಿಂದ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 44ರಿಂದ 49 ವಚನಗಳು. ಈಸ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಣಿದನು. 3 ಗಂಟೆ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆ ಮೇಲೆ ಏಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಶತಾಧಿಪತಿ ನಡೆದ ಸಂಗತಿಯನ್ನು ನೋಡಿ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು. ಈ ನೋಟಕ್ಕಾಗಿ ಕೂಡಿ ಬಂದಿದ್ದ ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ಎದೆಬಡಿಕೊಳ್ಳುತ್ತಾ ಹಿಂತಿರುಗಿ ಹೋದರು. ಇದಲ್ಲದೆ ಆತನ ಪರಿಚಿತರವರೆಲ್ಲರಿಗೂ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದ ಸ್ತ್ರೀಯರು ದೂರದಲ್ಲಿ ನಿಂತು ಈ ಸಂಗತಿಗಳನ್ನು ನೋಡುತ್ತಿದ್ದರು ಎಂದರು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪನೇ ಮಾತು ಏರಿಸಿಬಿಡದ ದೇವರನ್ನೇ ಮಾತು ಬಂದಿದ್ದೇವೆ. ತಂದೆಯೇ, ನನ್ನ ಆತ್ಮವನ್ನು ಕೈಗೆ ಒಪ್ಪಿಸಿಕೊಡುತ್ತೇವೆ. ನೋಡಿ, ಈ ಸಂದರ್ಭ ಅಥವಾ ಈ ಇವೆಂಟ್, ಈ ನಡೆದಂತ ಸನ್ನಿವೇಶ, ಇದು ಸಾಧಾರಣವಾದಂತ ಸನ್ನಿವೇಶ ಅಲ್ಲವೇ ಅಲ್ಲ. ಇದೇನ್ ಮಾಡಿದ್ರು, ಇಡೀ ಪ್ರಪಂಚದ ನೋಟವೇ ಅದು ದೃಷ್ಟಿಕೋನವೇ ಅದು ಬದಲಾವಣೆ ಆಯಿತು. ಇಲ್ಲ ನೋಡ್ತೇವೆ, ಈ 23ನೇ ಅಧ್ಯಾಯದ 45ನೇ ವಚನದಿಂದ ನಾವು ನೋಡುವಾಗ ನೋಡ್ತೇವೆ, 23ನೇ ಅಧ್ಯಾಯದ 45ನೇ ವಚನ. ಮಧ್ಯಾಹ್ನವಾಯಿತು. ಆದ್ದರಿಂದ ಸೂರ್ಯನ ಕಾಂತಿಗೊಂಡಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಸಾಕು. ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ಕ್ರೂಸಿಫಿಕೇಶನ್, ಯೇಸುವಿನ ಪೂಜೆ ಹಾಕೋದು ಸುಮಾರು 6 ಗಂಟೆಯಿಂದ ನಡೀತಾ ಇದೆ. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ನಡೀತಾ ಇದೆ. ಈ 9ರಿಂದ 12 ಗಂಟೆ ಆದ ನಂತರ ಏನಾಗುತ್ತೆ, ಸೂರ್ಯನೇನಾಗ್ತಾನೆ, ಇಡೀ ಆ ಸ್ಥಳದ ಪೂರ್ತಿ ಏನಾಗುತ್ತೆ, ಕತ್ತಲೆ ಆಗುತ್ತೆ. ಕತ್ತಲೆ ಆಗಿ ಭೂಮಿ ಹತ್ತಬೇಕಾಗತ್ತೆ. ದೊಡ್ಡ ಒಂದು ಭೂಕಂಪನ ಆಗುತ್ತೆ, ನಡುಗುತ್ತೆ. ಇಡೀ ಸ್ಥಳವೇ ಏನಾಯ್ತು, ಕತ್ತಲೆಮಯವಾಯಿತು. ಕತ್ತಲೆಮಯವಾಗಿ ಯೇಸು ಯಾವಾಗ ತೀರಿತು ಎಂಬುದಾಗಿ ಹೇಳಿ ತನ್ನ ತಲೆಯನ್ನು ಬಾಗಿಸಿ, ತಂದೆಯೇ, ನನ್ನ ಆತ್ಮವನ್ನು ನನಗೆ ಒಪ್ಪಿಸ್ತೇನೆ ಎಂಬುದಾಗಿ ಹೇಳಿದ ತಕ್ಷಣವೇ ಅಲ್ಲಿ ನಾವು ನೋಡ್ತೇವೆ, ಹೇಳೋ ಮುಂಚೆ ನೋಡ್ತೇವೆ, ದೇವಾಲಯದ ಆ ಒಂದು ತೆರೆ ಅಥವಾ ಸ್ಕ್ರೀನ್ ಏನಾಯ್ತು, 2 ಭಾಗವಾಯಿತು. 2 ಭಾಗ ಆದ ನಂತರ ಅಲ್ಲಿದ್ದಂತ ಯಾಜಕರು ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತ, ಅಯ್ಯೋ, ದೇವರ ಪ್ರಸನ್ನತೆ ಓಪನ್ ಆಗಿದೆ, ದೇವರ ಮಹಾಪುರುಷತ್ವದ ಸ್ಥಳ ಓಪನ್ ಆಗಿದೆ, ಆ ತೆರೆ ತೆರೆಬಿಟ್ಟಿದೆ ಎಂಬುದಾಗಿ ಎಲ್ಲಾ ಕಡೆ ಏನ್ ಮಾಡ್ತಾರೆ, ಕಿಚ್ಚಾಡ್ತಾರೆ, ಕೂಗಾಡ್ತಾರೆ. ಯಾರು? ಈ ಯಾಜಕರು. ಅಂದ್ರೆ ಅರ್ಥ ಏನಂದ್ರೆ, ದೀಪ ಹೇಳಿದಂತೆ, ಇನ್ನ ಮುಂದೆ ನಮಗೆ ಮಹಾಯಾಜಕನು ಬೇಡ, ಯಾಜಕನು ಬೇಡ, ಯೇಸು ಕ್ರಿಸ್ತನ ಏನ್ ಮಾಡಿದ್ದಾನೆ, ನಮ್ಮನ್ನು ತಂದೆಯನ್ನು ಪರಿಚಯ ಮಾಡಿದ್ದಾನೆ. ನಾವು ನೇರವಾಗಿ ತಂದೆ ಬಳಿಗೆ ನಾವು ಹೋಗಬಹುದು. ಅದಕ್ಕೆ ಈ ಸಭೆ ಏನಿಲ್ಲ, ನಮಗೆ ಏನಿಲ್ಲ ಸಭೆಯಲ್ಲಿ. ಆಲ್ಟರ್ ಏನಿದೆ, ಆಲ್ಟರ್ ಇಲ್ಲಿಂದ ಇಲ್ಲಿಗೆ ಏನಾದ್ರು ಸ್ಕ್ರೀನ್ ಇದೆಯಾ? ಸ್ಕ್ರೀನಿನ ಹೊರಗಡೆ ದೇವಸ್ಥಾನ ಕೂತ್ಕೊಂಡಿದ್ದಾರಾ? ಇಲ್ಲ. ಯಾಕಂದ್ರೆ ಈ ಸ್ಕ್ರೀನ್ ಮಧ್ಯೆ ಅನೇಕ ಸಭೆಗಳಲ್ಲಿ ಸ್ಕ್ರೀನ್ ಮಧ್ಯೆ ಇರ್ತದೆ, ಕ್ರಾಸ್ ಇರ್ತದೆ. ಅರ್ಥ ಏನಂದ್ರೆ, ಇಲ್ಲಿ ನಾವು ಯಾರ ಅವಶ್ಯಕತೆ ಅಗತ್ಯ ಬೇಡ. ನಾವು ಹಾಗೆ ಓದಿದಂತ ವಾಕ್ಯದಲ್ಲಿ ಯಾರಾದ್ರೂ ಬನ್ನಿ, ಇನ್ನೊಬ್ರು ಪ್ರಸಾದ್ ಬನ್ನಿ. ನೆನ್ಸ್ಕೊಳ್ರಿ, ಈಗ ನೆನ್ಸ್ಬಿಟ್ರೆ ಒಂದು ಕೇಳಿಸ್ತಾ ಇದೆಯಾ? ಇಲ್ಲಿ ಒಂದು ಕುರಿ ಬಂದಿದೆ. ಯಾವ ತರ ಇದ್ದಾರೆ ಕುರಿನ? ಒಂದು ಪಾಪಿದಲ್ಲಿದ್ದಾನೆ.
ಹಳೆ ಒಡಂಬಡಿಕೆ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಒಂದು ಪಾಪಿ ಬಹಳ ಸುಂದರವಾದಂತ ಕುರಿಯನ್ನು ಎತ್ತದಿದ್ದಾರೆ, ದೇವರ ಆಲಯಕ್ಕೆ ತಂದಿದ್ದಾರೆ. ದೇವರ ಆಲಯಕ್ಕೆ ತಂದಿದ್ದಾರೆ. ಯಾರು ತಂದಿದ್ದಾರೆ? ಇವರು ಮಹಾಯಾಜಕರು. ಈ ಕುರಿ ಕರ್ಕೊಂಡ್ಬರ್ರಿ. ಇವರು ಏನೋ ಒಂದು ಪಾಪವನ್ನು ಮಾಡಿದ್ದಾರೆ. ಕುರಿ ಕರ್ಕೊಂಡ್ಬರ್ರಿ, ನೋಡ್ಕೊಂಡ್ಬರ್ರಿ. ಕುರಿ 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 ಕುರಿತರ ಕುರಿತಲೇ ಬರ್ಬೇಕು. ಇಲ್ಲಿ ಈ ಒಂದು ವ್ಯಕ್ತಿ ಕುರಿ ಇದ್ದಾರೆ. ಈಗ ಮಹಾಯಾಜಕರು ಅಳವಡಿಕೆ ಪ್ರಕಾರ ಕುರಿ ಏನ್ ಮಾಡಬೇಕು? ಬಲಿ ಕೊಡ್ಲಿಕ್ಕೆ ಬಂದಿದ್ದಾನೆ. ಮಹಾಯಾಜಕರು ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕ್ರಿ. ಚೆಕ್ ಮಾಡಿ, ಅಲ್ಲಿ ಚೆನ್ನಾಗಿದ್ಯಾ, ಗೋತ್ರದಲ್ಲಿದೆಯಾ, ಕಣ್ ಚೆನ್ನಾಗಿದೆಯಾ ನೋಡ್ರಿ, ಎಲ್ಲ ಕಿವಿ ನೋಡ್ರಿ, ಕಿವಿ ನೋಡ್ರಿ. ಮೊದಲಿಗೆ ಚೆಕ್ ಮಾಡ್ತೀವಲ್ಲ, ಏನಂತೆ? ಹುಡುಗಿ ಬಂಗಾರ ತಂದವಳ, ಕಡೆ ತಂದವಳ, ಅವಳು ಹೇಳಿದಂತ ಸವರನ್ನು ಏನೋ ಗೋಲ್ಡ್ ತಂದವಳು ನೋಡಿದಾರೆ. ಇವರು ತಂದಿದ್ದಾರೆ, ನೋಡಿ ನೋಡಿ, ಕಾಲು ಚೆನ್ನಾಗಿದೆ, ನೋಡ್ತಾರೆ ಚೆನ್ನಾಗಿದ್ಯಾ. ಈಗ ಹೇಳ್ತಾರೆ ಮಾಯಾಧಿಕರು, ನೀನ್ ತಂದಂತ ಕುರಿ ಹೇಳಿ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಈಗ ಮಹಾಯಾಜಕನ ಏನ್ ಮಾಡ್ತಾನೆ? ಇವನ ತಪ್ಪುಗಳೆಲ್ಲ ಉಳಿಸ್ಲಿಕ್ಕೆ ಹೇಳ್ತಾರೆ. ಉಳಿಸಪ್ಪ, ನೀನ ತಪ್ಪು ಪಾಪ ಉಳಿಸ್ಬೇಕು, ಹಾಕಿ ಅವ್ರ ಮೇಲೆ ಹಾಕಿ. ನಿನ್ನ ತಪ್ಪು, ಅನೀತಿ, ಸಿಟ್ಟು, ಕೋಪ, ಹೆಂಡತಿ ಬಡಿಯೋದು, ಏನೋ ತನಕಾಗಿ ಅವಮಾನ ಮಾಡೋದು, ಎಲ್ಲಾ ತಪ್ಪುಗಳು. ಎಲ್ಲಾ ತಪ್ಪುಗಳನ್ನು ಇವನ ಮೇಲೆ ಏನ್ ಮಾಡ್ಬೇಕು? ಭರಿಸ್ಬೇಕು. ಇವರು ಭರಿಸಿದ ನಂತರ ಈ ಕುರಿಯಲ್ಲಿರುವಂತದ್ದೇನು? ಕೊಬ್ಬಲ್ಲ. ಕೊಬ್ಬಲ್ಲೇ ಇದೆ ನಮ್ಮ ಕಡೆ. ಯಾಕಂದ್ರೆ ನೆಕ್ಸ್ಟ್ ಭಾನುವಾರ ಹೊಡಿಬೇಕು ಕೊಬ್ಬಿನ ಕುರಿ, ಕೊಬ್ಬಿನ ಮಟನ್ ಬಿರಿಯಾನಿ ಅದಲ್ಲ. ಇವನ ಮೇಲೆ ತಂತ ನೀತಿವಂತತೆ ಇವನ ಮೇಲೆ ಬರ್ತದೆ. ಇವನು ಬರೀ ಒಲಿಸುವುದು ಮಾತ್ರವಲ್ಲ, ಇವನಲ್ಲಿರುವಂತ ನೀತಿವಂತತೆ, ಇವನ ಮೇಲಿರುವಂತ ಕರುಣೆ, ಇವನ ಮೇಲಿರುವಂತ ಪ್ರೀತಿ, ಇವನ ಮೇಲಿರುವಂತ ದಯೆ ಎಲ್ಲವೂ ಇವನ ಮೇಲೆ ಬರ್ತದೆ. ಇವಾಗ ಇವ್ರು ಯಾರು? ಒಂದು ಪಾಪ. ಈಗ ಯಾರು? ಈಗ ಪರಿಶುದ್ಧವಾಗಿದ್ದ ನೀತಿವಂತನಾಗಿದ್ದಾನೆ. ಈಗ ಈಗ ಮಹಾಯಾಜಕನ ಏನ್ ಮಾಡ್ತಾರೆ? ಕತ್ತಿ ತಗೊಂಡು ಬಡಿತಾರೆ. ಈಗ ನಲ್ಲಾಡೋದು ಯಾರಿಗೋಸ್ಕರ? ನಲ್ಲಾಡ್ತಾರೆ ಯಾರಿಗೋಸ್ಕರ? ಇವ್ರಿಗೋಸ್ಕರ. ಈಗ ಇವ್ರ ಪಾಪ ಎಲ್ಲ ಯಾರಿಗೋದ? ಅರ್ಥ ಆಯ್ತಾ? ಯಶನಿಗೆ ಅರ್ಥ ಆಯ್ತು. ಯೇಸು ಮಾಡಿದ್ದು ಇದನ್ನೇ. ಅರ್ಥ ಆಗ್ತಾ ಇದೆ. ಯೇಸು ಮಾಡಿದ್ದು ಇದನ್ನೇನಂದ್ರೆ, ಇನ್ನು ಮುಂದೆ ನೀನು ಕುರಿ ತರೋದು ಬೇಡ, ಕೋಳಿ ತರೋದು ಬೇಡ, ಪಾರಿವಾಳ ತರೋದು ಬೇಡ. ನೀನೇ ಏನು ಮಾಡಬಹುದು? ನನ್ನ ತಂದೆಗೆ ನೀನು ಬಳಿ ಹೋಗಬಹುದು. ನಿನಗೆ ಯಾವ ಮಹಾಯಾಜಕರು ಬೇಡ, ನಿನಗೆ ಮೀಡಿಯೇಟರ್ ಬೇಡ. ನೀನೇ ನಮ್ಮ ಅಪ್ಪನ ಏನಂತ ಕರಿಬಹುದು? ಅಪ್ಪ ಎಂಬುದಾಗಿ ಕರಿಬಹುದು. ಅರ್ಥ ಆಗ್ತದೆ? ಯೇಸುನ ತಂದೆಯನ್ನ ಅಪ್ಪ ಎಂಬುದಾಗಿ ಕಲಿಸುವಂತ ವ್ಯಕ್ತಿ ಯಾರಂದ್ರೆ, ನಮಗೆ ಹೇಳ್ಕೊಟ್ಟಿದ್ದು ಯಾರಂದ್ರೆ, ಯಾರು? ಯೇಸುವೆ. ಶಿಷ್ಯರು ಕೇಳ್ತಾರೆ ಅಂತ, ದೇವರೇ ನಮಗೆ ಪ್ರಾರ್ಥನೆ ಮಾಡೋದು ಕಲಿಸು. ಯೇಸು ಕಲಿಸಿದ ಪ್ರಾರ್ಥನೆ ಏನು? ಪರಲೋಕದಲ್ಲಿರುವಂತ ತಂದೆ. ಹಳೆಯ ಯಾರು ತಂದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪರಲೋಕದ ತಂದೆಯನ್ನು ಯಾವ ತಂದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಹೇಳಿದ ಮುಗಿತು ಅವನ ಕತೆ. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡಿದ? ತಂದೆ, ನನ್ನ ಆತ್ಮವನ್ನು ನಾನು ನಿನಗೆ ಸಮರ್ಪಿಸ್ತೇನೆ ಎಂಬುದಾಗಿ ಹೇಳಿ, ಅದು ಎಲ್ಲಿ ಕರ್ತನ ವಿಭಾಗವಾಯಿತು. ಇನ್ನು ಮುಂದೆ ನಿನಗೆ ಯಾವ ಮಹಾಯಾಜಕರು ಬೇಡ. ಈಗ ಬ್ರದರ್ ಪ್ರೇಮ್ ಅಂದ್ಬಿಟ್ಟು, ಪಾಸ್ಟ್ರೆ ನಾನು ನಿಮಗೆ 101 ರೂಪಾಯಿ ಕೊಡ್ತೀನಿ, ತೆಂಗಿನಕಾಯಿ ನಾನು ಪರವಾಗಿ ಹೊಡ್ಬಿಡ್ರಿ. ಪಾಸ್ಟ್ರೆ ಬ್ರದರ್ ನಿಮಗೆ ಕೊಟ್ಬಿಟ್ಟೆ. ವಿಮಾನ ಬ್ರದರ್ ಹೇಳ್ತಾರೆ, ಪಾಸ್ಟ್ರೆ ನೀವು ಹೋಗ್ತಾ ಇದ್ದೀರಾ, ನೀವು ನನಗೋಸ್ಕರ ನೀವೇ ಕೊಂಡ್ಬಿಡ್ಬಿಡ್ರಿ. ನಾನು ಹೊಡೆಯಲ್ಲ, ನೀವೇ ಹೊಡೆದ್ಬಿಡ್ರಿ. ಈಗ ಗುಂಡೊಡೆ ಅವಶ್ಯಕತೆ ಇಲ್ಲ, ಬಲಿ ಬಿಡೋದು ಅವಶ್ಯಕತೆ ಇಲ್ಲ, ಮೆಣಸೂಪು ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲ. ನಾನು ನನ್ನ ತಂದೆ ಬಳಿಗೆ ಹೋಗ್ಬಿಟ್ಟು, ತಂದೆ ನಾನು ನಿನ್ನ ಬಳಿಗೆ ಬರ್ತೇನೆ, ನನಗಿದು ಬೇಕೆಂಬುದಾಗಿ ಹೇಳುವಾಗ ದೇವರು ನನಗೆ ಕೊಟ್ಟಿದ್ದಾನೆ.
Praise the Lord. ಅದೇ ಸೂಚನೆ ಏನಂದ್ರೆ, ಯಾವಾಗ ತಂದೆ ನಾನು ಹೇಳಿದ್ರೆ ನಾನು ಫಸ್ಟ್ ಮಾತಾಡುವಾಗ ನಾನು ಹೇಳಿದೇನಂದ್ರೆ, ನಾನು ಮಾತಾಡುವಾಗ ಹೇಳಿದೆ, ತಂದೆ ಇವರನ್ನು ಮಾಡುತ್ತಿರುವುದು ಎಂಬುದಾಗಿ, ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅರಿಯುವುದು ಕ್ಷಮಿಸಿ ಎಂಬುದಾಗಿ ಹೇಳಿದೆ. ಯೇಸು 6 ತಾಸಲ್ಲಿದ್ದ, ಆತನು ಕ್ರೂಜೆ ಮೇಲೆ ಇದ್ದ. ಆ ಕ್ರೂಜೆಯಲ್ಲಿರುವಾಗ ರೋಮ್ ಪ್ರಕಾರ ಕಳ್ಳರನ್ನೆಲ್ಲ ಹಾಕ್ತಾರೆ, ಕ್ರೂಜಲ್ಲಿ ಹಾಕ್ತಾರೆ. ಎಲ್ಲಿವರೆಗೆ ಹಾಕ್ತಾರೆ? 2 ವಿಭಾಗ, ಒಂದು ವೀಕ್, ಒಂದು ಸ್ಟ್ರಾಂಗ್. ಆದ್ರೆ ಯೇಸು ಕ್ರಿಸ್ತನು ಆತನು ಸ್ಟ್ರಾಂಗ್ ವ್ಯಕ್ತಿ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ? ಅಲ್ಲಿ ಯಾರು ನೋಡ್ತಿದ್ದಾರೆ? ಶತಾಧಿಪತಿ ಆತನು ಯೇಸುವನ್ನೇ ನೋಡ್ತಿದ್ದಾನೆ. ಶತಾಧಿಪತಿಯನ್ನ ರೋಮನ್ಸ್ ನಾಮಿನೇಟ್ ಮಾಡಿದ್ದಾರೆ. ಏನಕ್ಕೆ? ಯೇಸು ಸಾಯೋವರೆಗೆ ನೀನು ಅಲ್ಲೇ ಇರಬೇಕು, ನೀನು ಖಾತ್ರಿ ಮಾಡಬೇಕು, ಅವನ ಸತ್ತ ಮೇಲೆ ನೀನು ಏನ್ ಮಾಡ್ಬೇಕು? ವಾಪಸ್ ಬರಬೇಕು. ಎಲ್ಲರೂ ಯೇಸುವಿನ ಏನು ನೋಡಿದ್ರು? ಇವನೊಬ್ಬ ದುಷ್ಟನು, ಕಳ್ಳರ ರೀತಿಯಲ್ಲೇ ನೋಡ್ತಾ ಇದ್ರು. ಆದ್ರೆ ಯೇಸು ತನ್ನ ಚಿತ್ತದ ಅನುಸಾರವಾಗಿ, ಅವನ ಅನುಸಾರವಾಗಿ ತನ್ನ ಆತ್ಮವನ್ನು ದೇವರಿಗೆ ಕೊಡ್ತಾ ಇರೋದು. Someone is not coming and killing and saying that die. ಯಾರೋ ಒಂದು ಹೇಳ್ತಲ್ಲ, ಬಾಯಿ ಸಾಯಿ ಎಂಬುದಾಗಿ ಹೇಳ್ತಲ್ಲ. ಯೇಸುವೆ ತನ್ನ ಹಾಗೆ ಪಾಸ್ಟಿಗೆ ಹೇಳಿದಲ್ಲ, ತೀರಿತು, ನನ್ನ ಕಳಿಸಿದಂತ ಉದ್ದೇಶ, ಈ ಲೋಕಕ್ಕೆ ಕಳಿಸಿದಂತ ಉದ್ದೇಶ ಮುಗಿತು ಸ್ವಾಮಿ, ನನ್ನ ಆತ್ಮವನ್ನು ನಾನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ, ನಾನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎಂಬುದಾಗಿ ಹೇಳಿ ತಾನು ಪ್ರಾಣವನ್ನು ಬಿಟ್ಟ. ಪ್ರಾಣ ಬಿಟ್ಟ ಮೇಲೆ ಆ ಶತಾಧಿಪತಿ ಬಂದು ನೋಡುತ್ತಾನೆ. ಏನ್ ಮಾಡ್ತಾನೆ? ತಾನು ಈಟಿಯ ತೆಗೆದುಕೊಂಡು ತನ್ನ ಪಕ್ಕೆಗೆ ಏನ್ ಮಾಡ್ತಾನೆ? ಚುಚ್ಚುತ್ತಾನೆ. ಚುಚ್ಚುವಾಗ ರಕ್ತ ಜೊತೆ ಏನ್ ಬಂತು? ನೀರು ಕೂಡ ಹೊರಗೆ ಬಂತು. ರಕ್ತ ಜೊತೆ ಏನ್ ಬಂತು? ನೀರು ಕೂಡ ಹೊರಗೆ ಬಂತು. ನೀರು ಬಂದ ಮೇಲೆ ಆಮೇಲೆ ಖಾತ್ರಿ ಮಾಡಿಕೊಡ್ತಾನೆ ಏನಂತ ಯೇಸು ಸತ್ತಿದ್ದಾನೆ. ಆಮೇಲೆ ಹಿಸ್ಟ್ರಿ ಹೇಳುತ್ತೆ, ಬೈಬಲ್ ಎಲ್ಲ ಹಿಸ್ಟ್ರಿ ಹೇಳುತ್ತೆ ಅಂದ್ರೆ, ಇನ್ನಿಬ್ರು ನೇತಾಡ್ತಿದ್ರಲ್ಲ, ಅವ್ರು ಏನ್ ಮಾಡಿದ್ರೆ ಕಾಲು ಮುರಿದ್ಬಿಟ್ರು. ಯಾಕೆ ಮುರಿತಾರೆ ಅಂದ್ರೆ ಬೇಗ ಸಾಯೋಕೆ. ಕಾಲು ಮುರಿದ್ಬಿಟ್ರೆ ಅವ್ರು ಬೇಗ ಸಾಯ್ತಾರೆ ಎಂಬುದಾಗಿ ಅವ್ರ ಕಾಲು ಮುರಿದ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ಆದ್ರೆ ವಾಕ್ಯ ಹೇಳ್ತಾರೆ, ಏನು ವಾಕ್ಯ ಓದೋಣ. ಈ ತರ ವಾಕ್ಯ ಸುವಾರ್ತೆ 23ನೇ ಅಧ್ಯಾಯ 44ರಿಂದ ಓದಿದ್ರೆ, ಇಸ್ರಾಯೇಲಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿಗೊಂಡು 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆಯಾಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಗೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಶತಾಧಿಪತಿಯು ನಡೆದ ಶತಾಧಿಪತಿ ಏನ್ ಮಾಡ್ತಾನೆ? ಆತ ನೋಡಿದ ಸಂಗತಿಯನ್ನು ಆತ ನೋಡಿ, ಈ ಮನುಷ್ಯನು ಸತ್ಪುರುಷನು ಎಂದು ಏನ್ ಮಾಡ್ತಾನೆ? ದೇವರನ್ನು ಕೊಂಡಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಸಾಕ್ಷಿ ಉಂಟಾಗ್ತದೆ, ಮಿರಕಲ್ ಆಗ್ತದೆ. ಏನ್ ಮಿರಕಲ್ ಆಗ್ತದೆ? ಯೇಸುವಿನ ಪ್ರಾಣ ವ್ಯಕ್ತಿಗಳಿಗೆ ಏನಾಯ್ತು? ದೊಡ್ಡ ಅದ್ಭುತ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿ, ಈ ವ್ಯಕ್ತಿ ಯಾರಂದ್ರೆ ಸತ್ಪುರುಷನು. ನಾನು ಆಗಲೇ ಏನಲ್ಲ, ಒಬ್ಬ ವ್ಯಕ್ತಿ ಸಾಯುವಾಗ ಸ್ಟ್ರಾಂಗ್ ಆದ ವ್ಯಕ್ತಿ 2-3 ದಿನ ಆದ್ರೂ ಅವನು ಸಾಯೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ, ವೀಕ್ ಆದಂತ ವ್ಯಕ್ತಿ ಕನಿಷ್ಠ 11 ತಾಸಾದ ಪೂಜೆ ಇರ್ತಾನೆ. ಆದ್ರೆ ಯೇಸು ಏನ್ ಮಾಡ್ತಾನೆ? 6ನೇ ತಾಸಿಗೆ ಹೇಳ್ತಾನೆ, ದೇವರೇ ನನ್ನ ಆತ್ಮವನ್ನು ನಾನು ಒಪ್ಪಿಸ್ತೇನೆ ಎಂಬುದಾಗಿ ಮಹಾಧ್ವನಿಯಿಂದ ಕೂಗಿ ಆತನ ತನ್ನ ಪ್ರಾಣವನ್ನು ಬಿಡ್ತಾನೆ. ಇದರ ಅರ್ಥ ಏನ್ ಗೊತ್ತಾ? ಯೇಸು ತನ್ನ ಕೆಲಸವನ್ನು ಮುಗಿಸಿ, ಆತನು ಮಾಡಿದ ಕೆಲಸವನ್ನು ತಂದೆಗೆ, ನನ್ನ ಕೆಲಸ ಮುಗಿದು ಆಯ್ತು, ಕಳಿಸಿದ ಉದ್ದೇಶ, ಆ ಪರ್ಪಸ್ ಉದ್ದೇಶ ಮುಗಿದಾಯ್ತು, ನಾನು ತಿರುಗಿ ನಿನ್ನ ಮಳಿಗೆ ಬರ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಎಷ್ಟರಿಗೆ ಅರ್ಥ ಆಗ್ತದೆ? ನೀವು ಓದುವ ವಾಕ್ಯ 1ನೇ ಯೋಹಾನ 1ನೇ ಅಧ್ಯಾಯ 12ನೇ ವಚನ. 1ನೇ ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. 1ನೇ ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನೋಡ್ರಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ
ಯಾರು ಇಬ್ಬರಾದ್ರೆ ಮುಂದೆ ಯಾರು ನೆನ್ಸ್ಕೊಳ್ರಿ. ಇವರು ಬಂದು ತಂದೆ, ಇವ್ರು ಯಾರು? ಪರಲೋಕದ ತಂದೆ. ಅಮ್ಮ ನೀನು ಬಾ. ಇವ್ರು ಯಾರು? ಪರಿಶುದ್ಧಾತ್ಮ ಯೇಸು ಸ್ವಾಮಿ. ಇವರು ಪವಿತ್ರಾತ್ಮ. ಇವ್ರು ಯಾರು? ನಾನೇ ಪಾಪಿ. ಈಗಲ್ಲ ಈ ಯೇಸು ನನ್ನ ನೋಡಿ, ಯೇಸು ನನ್ನ ಈಗಲ್ಲ ಅದೆಲ್ಲ ಈ ಯೇಸು ಹೇಳ್ತಿದ್ದಾನೆ, ನೀನು ನನ್ನನ್ನು ಅಂಗೀಕರಿಸಿದರೆ, ನನ್ನ ಮೇಲೆ ನೀನು ನಂಬಿಕೆ ಇಟ್ಟರೆ ನಿಮ್ಗೊಂದು ಅಧಿಕಾರ ಕೊಡ್ತಾ ಇದ್ದಾರೆ. ಕೇಳಿಸ್ಕೊಡ್ರಿ. ಇವರು ಯಾರು? ಇವ್ರು ಯಾರು? ಇವ್ರು ಯಾರು? ಇವ್ರಿಗೆ ಇವ್ರು ಏನ್ರಿ? ಇವ್ರಿಗೆ ಇವ್ರು ಏನಾಗ್ಬೇಕ್ರಿ? ನಾನು ಯಾರ್ರಿ? ಈ ಪಾಪಿಗೆ ಈ ಯೇಸು ಹೇಳ್ತಿದ್ದಾರೆ, ನೀನು ನನ್ನ ಹೆಸರಲ್ಲಿ ನಂಬಿಕೆ ಇಟ್ಟು ನನ್ನನ್ನು ಸ್ವೀಕಾರ ಮಾಡಿದ್ರೆ ನಿಮ್ಗೆ ಅಧಿಕಾರ ಕೊಡ್ತೇನೆ. ಹೇಳಿ, ಅಧಿಕಾರ. ಅಥಾರಿಟಿ. ಅಧಿಕಾರ ಏನಂದ್ರೆ, ನೀನು ನನ್ನನ್ನು ಸ್ವೀಕಾರ ಮಾಡಿದ್ರೆ, ನನ್ನ ಹೆಸರ ಮೇಲೆ ನಂಬಿಕೆ ಇಟ್ರೆ, ನಮ್ಮ ಅಪ್ಪ ನೀನೇನಾಗ್ಬೋದು? ಮಗ ಆಗ್ಬೋದು. ನೆನ್ಸ್ಕೊಳ್ಳಿ. ನಾನು ನಾಳೆ ಬೆಳಿಗ್ಗೆ, ನಾನು ಯಾರೋ ನಿಮ್ಗೆ ಗೊತ್ತಿಲ್ರಿ, ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ನಿಮ್ ಹೆಂಡತಿ ಮಾತ್ರ ಇರ್ತಾರೆ, ಬಾರು ಕಟ್ಬಿಟ್ಟು ನಾನ್ ನಿಮ್ ಮಗ ಅಂದ್ಬಿಟ್ರೆ ಹೇಳ್ತೀರಿ. ನಿಮ್ ಯಜಮಾನ ನನ್ನ ಮಗ ಅಂದ್ರೆ ಏನ್ ಮಾಡ್ತೀರಿ? ಫಸ್ಟ್ ಚಪ್ಪಲಿ ತಗೊಂಡ್ತೀರಿ. ಯಾರಿಗೆ? ನನ್ನ ನೋಡಿಲಿಕ್ಕೆ ನಿಮ್ಮ ಯಜಮಾನ್ರಿಗೆ ಅಮ್ಗಿರಿ ಅವನ ಎಬ್ಡಿ ಟಚಿಸ್ಕೊಂಡಾರ ದುಗ್ಗುನಾಡು ಎಟ್ಲವೀರು ಮೀನ್ ಕೊಡ್ಕಾಯಿ ನಾಡು ಹೇಳ್ತಿರಲ್ಲ. ಆದ್ರೆ ಈ ಯೇಸು ಅಧಿಕಾರ ಕೊಡ್ತಿದ್ದಾನೆ. ಹೇಳಿದ್ರೆ, ನೀನು ನನ್ನ ಅಂಗೀಕರಿಸಿದ್ರೆ, ನನ್ನ ಹೆಸರು ಮೇಲೆ ನಂಬಿಕೆ ಇಟ್ರೆ, ನಮ್ಮ ಅಪ್ಪ ನೀನೇನಾಗ್ಬೋದು? ಮಗ ಆಗ್ಬೋದು. ಈಗ ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ತೇನೆ, ಯೇಸು ಸ್ವಾಮಿ ನಾನು ನಂಬುತ್ತೇನೆ. ಈಗ ನಾನು ಏನ್ ಸಿಗ್ತೇನೆ? ನಮ್ಮ ಅಪ್ಪನಿಗೆ ಏನಾಗ್ಬೋದು? ಇವ್ರಿಗೆ ಏನಾಗ್ಬೋದು? ಇವ್ರೇನ್ ನನಗೆ? ಇವ್ರೇನ್ ನನಗೆ? ಇವ್ರೇನು ಅವ್ರಿಗೆ? ಇವ್ರೇನು ಅವ್ರಿಗೆ? ಅವ್ರೇನು? ಈಗ ಇವ್ರೇನ್ ನನಗೆ? ಏನ್ ತಂದೆ ಆಗುತ್ತೆ? ಅರ್ಥ ಆಗ್ತಿಲ್ಲ ಹೇಳ್ರಿ. ಇವರಿಗೆ ಅಪ್ಪ. ಈಗ ನಾನು ಇವ್ರನ್ನ ಸ್ವೀಕಾರ ಮಾಡಿದೆ, ಇವ್ರು ನನಗೆ ಅಪ್ಪ. ಇವ್ರು ನನಗೆ ಏನಾಗ್ಬೇಕು? ದೊಡ್ಡಣ್ಣ. ದೊಡ್ಡ ಬಿದ್ರಿಕಲ್ಲಿರೋದು ದೊಡ್ಡಣ್ಣ ಅಲ್ಲ. ನಾನು ಯಾವಾಗ ಯೇಸು ಸ್ವಾಮಿ ಸ್ವಂತ ರಕ್ಷಕ ಅಂಗೀಕರಿಸ್ತೇನೋ, ಯೇಸು ನನಗೆ ದೊಡ್ಡಣ್ಣ ಆಗ್ತಾನೆ, ನನ್ನ ಹಿರಿಯಣ್ಣ ಆಗ್ತಾನೆ. ಇವ್ರೇನಾಗ್ತಾರೆ ನನಗೆ? ಎಷ್ಟು ಕೇಳಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಕೇಳಿದ್ರ? ಇಲ್ಲಿ ಬೈ ಒನ್ ಗೆಟ್ 3 ಫ್ರೀ. ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಅಪ್ಪನೂ ಫ್ರೀ, ನನಗೆ ಪವಿತ್ರಾತ್ಮ ನನಗೆ ಫ್ರೀ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಯಾರು? ಈಗ ನಾನು ಯಾರು? ನನಗೆ ನೀತಿ ಬಂತು. ನಾನು ಪಾಪಿ ಅಲ್ಲ, ನೀತಿ ಬಂತು. ಒಂದು ವಚನ, 1ನೇ ಯೋಹಾನ 1ನೇ 13ನೇ ವಚನ. ಒಂದು 2 ನಿಮಿಷ. ಇವರು ರಕ್ತ ಸಂಬಂಧದಿಂದಾಗಲೇ ಈಗ ನಾನು ಯಾರು? ದೇವರಿಂದ ಹುಟ್ಟಿದ್ದೆ. ಅರ್ಥ? ಯೇಸುಗೂ ನನ್ನ ಸಂಬಂಧ ಆಗಿದ್ದು ಅದು ದೇವರಿಂದ. ಪ್ರೈಸ್ ದಿ ಲಾರ್ಡ್. ರಕ್ತ ಸಂಬಂಧ ಅಲ್ಲ. We are not blood related, but we are related by heavenly. Praise the Lord. Hallelujah. ಪ್ರಾರಂಭದಲ್ಲಿ ಯೇಸು ತಂದೆಯಿಂದ ಪ್ರಾರಂಭಿಸ್ತಾನೆ, ಮುಕ್ತಾಯವಾದ ತಂದೆಯಿಂದನೇ ಮುಕ್ತಾಯ ಮಾಡ್ತಾನೆ. ಪ್ರಾರಂಭದಲ್ಲೂ ತಂದೆ ಸಂಗಡ ಒಂದು ನಿಕಟವಾದ ಸಂಬಂಧ, ತನ್ನ ಜೀವಂತ ಆತ್ಮ ಕೊಡುವ ಕೂಡ ತಂದೆ ಸಂಗಡ ನಿಕಟವಾದಂತಹ ಸಂಬಂಧ. ಈ ಮಧ್ಯಾಹ್ನ ಸಮಯದಲ್ಲಿ ನೀವು ತಂದೆಯನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯೋಹಾನ 15:5 ಹೇಳ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ತಂದೆಯನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಬಿಟ್ಟು ಮಾಡಲಿಕ್ಕೆ ಏನು ಸಾಧ್ಯವಿಲ್ಲ. ಯೇಸು ನಿಮಗೋಸ್ಕರ ಎಲ್ಲವನ್ನು ಮಾಡಿದ್ದಾನೆ. ನೀವು ಮನೆಗೆ ಹೋಗುವಾಗ ಸಮಾಧಾನದಿಂದ ಹೋಗಿ, ಆನಂದವಾಗಿ ಹೋಗಿ, ಸಂತೋಷವಾಗಿ ಹೋಗಿ. ಬರೀ ನಾವು 40 ದಿವಸ ಮಾತ್ರ ಧ್ಯಾನ ಮಾಡೋದಲ್ಲ, ಈ 40 ದಿವಸ ಆದ ಮೇಲೆ ಕೂಡ ನಾಳೆಯಿಂದ ಕೂಡ ಯೇಸುವಿನ ಕುರಿತಾಗಿ ತನ್ನ ಕ್ರೂಜ ಬಗ್ಗೆ ಧ್ಯಾನ ಮಾಡ್ತಾರೆ. 40 ದಿವಸ ಅನೇಕ ಜನರು ಲೆಂಟನ್ ಟೈಮ್ಸ್ ಮಾಡಿದ್ರು. ಏನೋ ಸ್ವಲ್ಪ ಜನ ಗಡ್ಡ ಬಿಟ್ರು, ಸ್ವಲ್ಪ ಜನ ವೆಜ್ ನಾನ್ ವೆಜ್ ಬಿಟ್ರು, ಸ್ವಲ್ಪ ಜನ ಕೋಪ ಬಿಟ್ರು. ನಾನು ಕೋಪ ಮಾಡ್ಕೊಳ್ಳೋದು 40 ದಿವಸ. ನಾಳೆ ನಿನ್ನ ಕೋಪ, ನಿನ್ನ ಸಮಾಧಾನವಾಗಿರುವುದು, ಶಾಂತವಾಗಿರುವುದು, ಅದು 365 ದಿವಸ ಹಾಗೇ. ಭಾಷೆ ಬರೀ ಬಿರಿಯಾನಿ ನಾಳೆ ಸ್ವಲ್ಪ ಕುಡಿಯೋದು ಬಿಟ್ಬಿಡ್ತಾರೆ. 40 ದಿವಸ ಕುಡಿಯೋದೇ ಇಲ್ಲ.
ಈ ಈಸ್ಟರ್ನಲ್ಲಿ ಗೊತ್ತಾ, ಜನರನ್ನು ಕರೀರಿ, ಯೇಸು ಆತನು ಎದ್ದಿದ್ದಾನೆ, ಯೇಸುನ ಕುರಿತ ಹೇಳ್ತೇನೆ ಅಪ್ಪ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ರಿಶ್ಚಿಯನ್ಸ್ ಅಂದ್ರೆ ಏನನ್ಕೊಳ್ತಾರೆ ಜನರು? ಕೂದು. ಇವ್ ನೋಡಿ, ಎಲ್ಲಾ ಶ್ರಮ ಮಾಡ್ತಾರೆ. ನಾಳೆ ನೋಡ್ರಿ, ಶನಿವಾರ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇರುವಂತ ಅಂಗಡಿ, ಟಾನಿಕ್ ಅಂಗಡಿ ಮುಂದೆ ನಿಂತವ್ರು ಏನೋ ಮುಂದೆ ಯೇಸು ಪ್ರೀತಿಸುತ್ತಾನೆ, ಎಲ್ಲೋ ಹೋಗ್ತಾವನೆ, ಬಾರಿ ಹೋಗ್ತಾವೆ, ಪೆಟ್ಟಿ ತಗೊಂಡ್ಬರ್ತಾರೆ. ಅದು ನಮ್ಮ ಜೀವಿತನಲ್ಲ. ನಮ್ಮ ಜೀವಿತ ಮನೆಯಿಂದ ಚರ್ಚ್ಗೆ, ಚರ್ಚಿಂದ ಮನೆಯಲ್ಲ, ನಮ್ಮ ಜೀವಿತ ಮನೆಯಿಂದ ಬರಬೇಕು. ಯೇಸು ಮಾಡಿದ ಪ್ರಕಾರ ನೆನೆಸ್ತಾ ಆತನಿಗಾಗಿ ಜೀವಿಸುವ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವಲ್ಪ ಅಂತಂದ್ರೆ ಅದೇ ಈ 3.5 ತಾಸು ನಿನ್ನ ಕುರಿತಾಗಿ ದಾನ ಮಾಡಲಿಕ್ಕೆ ಕರ್ತನೇ ನಮ್ಮನ್ನು ಉಪಯೋಗಿಸಲಿಕ್ಕಾಗಿ ಸ್ತೋತ್ರ. ದೇವ ಸೇವಕರಾದಂತ ರವೀನಾ ಎಲೀನಾ ಅವರನ್ನು ಉಪಯೋಗಿಸಿದ್ರಿ, ಬ್ರದರ್ ಪ್ರಶಾಂತ್ ರೆಡ್ಡಿಯನ್ನು ಉಪಯೋಗಿಸಿದೆ, ರೆವರೆಂಡ್ ತೀಬಾ ಬೆಂಜಮಿನ್ ಅವರನ್ನು ಉಪಯೋಗಿಸಿದಪ್ಪ. ಅವರ ಮೂಲಕ ದೇವರ ವಾಕ್ಯವನ್ನು ಬಲವಾಗಿ ಕರ್ತನೇ ನೀನು ಮಾತಾಡಿದಪ್ಪ. ಪ್ರವಾದನೆ ಮಾತುಗಳು, ದೈವಿಕ ಮಾತುಗಳು, ಧ್ಯಾನದ ಮಾತುಗಳು, ಅದು ನಮ್ಮ ಜೀವಿತದಲ್ಲಿ ಆಳವಾಗಿ ಹೋಗಿ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ನೆರವೇರಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ಯೇಸುವೇ, ನಮಗೋಸ್ಕರ ಎಲ್ಲವೂ ಪೂಜೆಯನ್ನು ಮಾಡಿ ಮುಗಿಸಿದೆಯಲ್ಲ. ನಾವು ಇನ್ನು ಮುಂದೆ ಬಲಿ ಕೊಡುವ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಪ್ರೇಕ್ಷಣೆ ಸ್ಥಳಕ್ಕೆ ಹೋಗಿ ನಮ್ಮ ತಲೆ ಕೊಡುವಂತ, ಕೂದಲು ಕೊಡುವಂತ ಅವಶ್ಯಕತೆ ಇಲ್ಲ. ಮೆಣಸು ಉಪ್ಪು ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀನು ಆಲ್ರೆಡಿ ನಮಗೆ ಮುಗಿಸಿದ್ಯಾ. ನಾವು ಆರೋಗ್ಯ ಹೊಂದಿದ್ದೇವೆ, ಬಲ ಹೊಂದಿದ್ದೇವೆ, ಆಶೀರ್ವಾದ ಹೊಂದಿದ್ದೇವೆ. ಅದರಂತೆ ನಾವು ಜೀವಿಸಲಿಕ್ಕೆ ಅನ್ನೋದನ್ನು ನಮಗೆ ಸಹಾಯ ಮಾಡಿ. ಈ ವಾಕ್ಯಗಳ ಮೂಲಕ, ಈ 7 ವಾಕ್ಯದ ಮೂಲಕ ನಮ್ಮ ಜೀವಿತದಲ್ಲಿ ಅನುದಿನವೂ ನಿನ್ನ ಕೃಪೆಯನ್ನು ನಮಗೆ ನಡೆಸಲಿಕ್ಕೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಾವು ನಂಬಿರುವಂತ ವಿಶ್ವಾಸ ಸ್ತೋತ್ರವನ್ನು ನಾವೆಲ್ಲರೂ ಒಂದೇ ಮನಸ್ಸಿಂದ ಆಯ್ಕೆ ಮಾಡಿ. ಪರಲೋಕ ಸರ್ವಶಕ್ತವಾಗಿರುವ ತಂದೆಯಾದ ದೇವರು ನಂಬುತ್ತೇನೆ, ಆತನು ಏಕಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಆಕೆ ಹುಟ್ಟಿ ಒಂದಿಗಾದ ಶ್ರಮೆಯುಂಟೆ, ಶ್ರಮೆಪಟ್ಟು ಸತ್ವಪಟ್ಟು ಕೂತ್ಕೊಂಡಿದ್ದಾನೆ. ಈತನಲ್ಲಿ ಬಂದು ಬದುಕಲು ಸತ್ತವರು ನ್ಯಾಯ ತೀರಿಸುವುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಸಭೆ, ಭಕ್ತರ ಅನುಮತಿ, ಪಾಪದ ಪರಿಹಾರ, ದೇಹ ಪುನರುತ್ಥಾನ, ನಿತ್ಯ ಜೀವವನ್ನು ನಂಬುತ್ತೇನೆ. ದಯಮಾಡಿ ಕೂತ್ಕೊಳ್ಳಿ. ಬಂದಿರೋರೆಲ್ಲರಿಗೂ ನಾನು ಪ್ರೀತಿ ಪೂರ್ವಕವಾಗಿ ನಾನು ವಂದಿಸ್ತೇನೆ. ಎಷ್ಟು ಆಶಿಸಲ್ಪಟ್ಟಿದ್ದೀರಿ ವಾಕ್ಯದ ಮೂಲಕ. ಆಮೇನ್ ಆಶಿಸಲ್ಪಟ್ಟಿದ್ದೀರಿ. ದೇವರು ಈ ವಾಕ್ಯದ ಧ್ಯಾನ ಮಾಡಲಿಕ್ಕೆ ದೇವರ ಸೇವಕರು ದೀಪಾ ಬೆಂಚಮಿನ್ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಲ್ಲಿ ಪ್ರಶಾಂತ್ ರೆಡ್ಡಿ ಅವರಿಗೂ, ಕ್ರಿಸ್ತ ಸೇವಕರಾದಂತ ರವೀನಾ ಎಲೀನಾ ಅವರಿಗೂ, ಅವರ ಜೊತೆ ಬಂದ ತಾಯಿ ಮತ್ತು ಮಗನಿಗೂ ಧನ್ಯವಾದ ಹೇಳ್ತೇನೆ. ಪ್ರಶಾಂತ್ ಜೊತೆ ಬಂದಿರುವಂತ ಸಿಸ್ಟರ್ ಸಿಂಥಿಯಾ, ಸಿಂಥಿಯಾ, ಸುನೀತಿ, ಅಗಮೇಶ, ಸೊ ಮಕ್ಕಳಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ನನ್ನ ಜೊತೆ ಬಂದಂತ ಎಲ್ಲ ಲೈಫ್ ಚರ್ಚ್ ಮಕ್ಕಳು ನಿಂತ್ಕೊಳ್ರಿ. ಎಲ್ಲ ಗಂಡಸರು ಕೆಲಸಕ್ಕೆ ಹೆಂಗಸರು ಬಂದಿದ್ದೀರಿ, ಧನ್ಯವಾದಗಳು. ಅದು ಇವತ್ತು ಇಲ್ಲಿ ನೋಡುವ ಸಭೆಯಲ್ಲಿ ಎಲ್ಲ ಗಂಡಸರು ಜಾಸ್ತಿ ಜನ ಇದೆ. ದೇವರ ಸ್ತೋತ್ರ. ನಿತ್ಯ ಪ್ರಭಾವೇ ಗಂಡಸರಿಂದ ಪ್ರಭಾವಗೊಂಡಿದೆ. ದೇವರ ಸ್ತೋತ್ರ. ಮತ್ತು ಈ ಆರಾಧನೆ ನಡೆಸಲಿಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಬೆನ್ಯಾಮಿನ್ ನನ್ನ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಭಾನುವಾರ ನಮಗೆ ಪುನರುತ್ಥಾನದ ಆರಾಧನೆ ಇದೆ. ಎಷ್ಟು ಗಂಟೆಗೆ ಬರಬೇಕು? 9 ಗಂಟೆಯಿಂದ. ಇದು ಲೇಟಾಗಿ ಬರಬೇಡಿ. ಲೇಟಾಗಿ ಬಂದ್ರೆ ಲೇಟೆಸ್ಟ್ ಆಗಿ ಆರಾಧನೆ ನಿಮ್ಗೆ ಆಶೀರ್ವಾದ ಸಿಗೋದಿಲ್ಲ. ನೀವು ಬೇಗ ಬಂದ್ರೆ ನಿಮ್ಗೆ ಆಶೀರ್ವಾದ. 9 ಗಂಟೆಗೆ ಬಂದ್ರೆ ನಾವು ಮತ್ತೆ ಮಾಸ್ಟರ್ ದೀಪ ನಾವಿಬ್ಬರು ಇರ್ತೇವೆ. ಸೊ ನಮ್ಮ ಸಭೆಯ ಮಕ್ಕಳು ಇರ್ತಾರೆ. ಸೊ ಆರಾಧನೆ 9 ಗಂಟೆಗೆ ಸರಿಯಾಗಿ ಬೇಗ ಮುಗಿಸ್ತೇನೆ. ನಿಮ್ಮ ಮನೆಗೆ ಹೋಗಿ ನೀವು ಕೊಪ್ಪಿದ ಕರುವನ್ನು, ಕುರಿಯನ್ನ ಹೊಡೆದು ನೀವು ತಿನ್ನಬಹುದು. ಸೊ ದೇವರು ನಮ್ಮನ್ನು ಆಶ್ವಸಿಸಲಿ. ಅದು ಮಾತ್ರವಲ್ಲ, ಇವತ್ತು ಬಂದಿರುವಂತ ಎಲ್ಲರಿಗೂ ಸಭೆಯ ಗಮನಿಸಿದರು, ಪ್ರತಿ ಸಭೆಯ ಹಿರಿಯರು ಎಲ್ಲರೂ ಏನ್ ಮಾಡಿದ್ದಾರೆ, ಬೆಳಗಿನ ಹೋಗಿ ಹಣ್ಣೆಲ್ಲ ತಂದು ಅವರು ನಿಮಗೋಸ್ಕರ ಸಿದ್ಧ ಮಾಡಿದ್ದಾರೆ. ಕುಟುಂಬವಾಗಲಿ ಅಲ್ಲಿಂದ ವಾಸನೆ ಸರಿ ಹೊಡಿತದೆ. ನಮಗೆ ಸ್ಕ್ರೀನ್ ಆಗಿದ್ರೆ ಯಾವ ವಾಸನೆ ಬರ್ತಾ ಇಲ್ಲ. ಸೊ
ಸೊ ದಯವಿಟ್ಟು ವೇಸ್ಟ್ ಮಾಡದೆ ಸಂತೋಷವಾಗಿ ಆರೋಗ್ಯವಾಗಿ ಮಾಡಿದರೆ, ನೀವು ಆರೋಗ್ಯವಾಗಿ ತಿಂದು ಆರೋಗ್ಯ ಮನಸ್ಸಿನಿಂದ ಟೀಕೆ ಮಾಡದೆ ಆರೋಗ್ಯ ಮನಸ್ಸಿನಿಂದ ಸಂತೋಷವಾಗಿ ಮಾಡಿದವರನ್ನ ವಿಶೇಷವಾಗಿ ಶ್ಲಾಘಿಸಿ ಹೋಗಬೇಕೆಂಬುದಾಗಿ ನಾನು ವಿನಂತಿಸ್ತೇನೆ. ಅದು ಮಾತ್ರ ಒಂದು ವಿನಂತಿ. ನಾವು ಗಾಸ್ಪಲ್ ಔಟ್ರೀಚ್ ಸ್ವಾರ್ಥ ಸೇವೆಯನ್ನು ನಾವು ಮಾಡ್ತಿದ್ದೇವೆ. ನಮ್ಮ ಮಿಷನರಿಗಳು ನಾರ್ತ್ ಈಸ್ಟ್ ಅಲ್ಲಿ ಮಾಡ್ತಿದ್ದಾರೆ, ನಾವು ಕೂಡ ಇಲ್ಲಿ ಪ್ರಾರಂಭಿಸಿದ್ದೇವೆ. ನಿಮಗೆ ನಾವು ಟಿ ಶರ್ಟ್ಸ್, ಗಾಸ್ಪಲ್ ಟಿ ಶರ್ಟ್ಸ್ ಅನ್ನು ಭಾನುವಾರ ತರ್ತೇವೆ. ಆದ್ರೆ ಇವತ್ತೇ ನೀವು ಆರ್ಡರ್ ಮಾಡಬೇಕು. ನೀವು ಆರ್ಡರ್ ಮಾಡಿದ್ರೆ ಮಾತ್ರ ಪ್ರಿಂಟ್ ಮಾಡಿ ತರ್ತೇವೆ. ಕೆಲವು ಟಿ ಶರ್ಟ್ಸ್ ಗಳಿದೆ. ಫಸ್ಟ್ ನನಗೆ ಟಿ ಶರ್ಟ್ ಬೇಕು ಎಂಬುದಾಗಿದ್ರೆ ಮಕ್ಕಳ ಟಿ ಶರ್ಟ್ 350 ರೂಪಾಯಿ, ಅದು 450 ರೂಪಾಯಿ ಸೇಲ್ ಮಾಡೋದು 350 ರೂಪಾಯಿ. ದೊಡ್ಡವ್ರ ಟಿ ಶರ್ಟ್ ಸ್ಮಾಲ್ ಇಂದ 7XL ಬಂದಿದೆ, ಬಟ್ ಸ್ಮಾಲ್ ಟು 2XL ವರೆಗೂ 450. ನಿಮಗೆ 3XL ಇಂದ ಬೇಕಿದ್ರೆ ನಿಮಗೆ 700 ರೂಪಾಯಿ ಕೊಟ್ಟು ನೀವು ಗಾಸ್ಪಲ್ ಟಿ ಶರ್ಟ್ಸ್ ಬೇಕಿದ್ರೆ ಆಮೇಲೆ ನಾನು ನಿಮಗೆ ಡಿಸೈನ್ ತೋರಿಸ್ತೇನೆ. ನೀವು ಬೇಕಿದ್ರೆ ಕೆಲವು 10 ಟಿ ಶರ್ಟ್ ಮಾತ್ರ ಇದೆ. ನೀವು ಮೊದಲು ಆರ್ಡರ್ ಮಾಡಿದ್ರೆ ಭಾನುವಾರ ನಾವು ಆರಾಧನೆ ಬರುವಾಗ ನಿಮ್ ಕೈ ಕೊಡ್ತೇನೆ, ಅವಾಗ ಹಣ ಕೊಟ್ಟರೆ ಆಗುತ್ತೆ. ಸರಿ, ಯಾಕಂದ್ರೆ ನಾನು ಪ್ರಿಂಟ್ ಮಾಡಿ ತಂದ್ರೆ ನನಗೆ ಹೋಗ್ಬೇಕು. ನೀವು ಯಾವ್ದು ಬೇಕೆಂಬುದಾಗಿ ಮುಂಚಿತವಾಗಿ ಹೇಳಿದ್ರೆ ಅದನ್ನ ಪ್ರಿಂಟ್ ಮಾಡಿ ನಾನು ನಿಮಗೋಸ್ಕರ ತರ್ತೇನೆ. ಸೊ ದೇವರ ನಮ್ಮನ್ನು ಆಶೀರ್ವದಿಸಲಿ. ತುಂಬಾ ಧನ್ಯವಾದಗಳು. ಎಲ್ಲ ನೋಡಿದ್ರೆ ಯಾರು ಮಲಗಿಲ್ಲ. ದೇವರು ನಿಮ್ಮನ್ನು ಎಚ್ಚರಿಕೆಯಾಗಿ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಕಣ್ಣು ಮಾತಾಡ್ತಿದ್ದೀನಿ, ನಾನು ನೋಡಿದ್ರೆ ಯಾರು ಮಾಡ್ತಿದ್ದಾರೆ. ಸೊ ದೇವರ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕೊನೆಯದಾಗಿ ನಾವು ಮಾಡೋದು ಸಂಗೀತಗಳಲ್ಲಿ 298ನೇ ಸಂಗೀತವನ್ನು 298 298ನೇ ಸಂಗೀತವನ್ನು ಹಾಡೋಣ. ಕಾಯದ ಆರಾಧನೆಯಲ್ಲಿ 298 ಶಿಲುಬೆ ಪಟ್ಟವನ್ನು ನೋಡಿದರೆ ಜೀವ ಉತ್ಪತ್ತಿಯಾಗುವುದು, ಓ ಪಾಪವೇ ನೋಡಿದ ಪಾಪನೆ. ಈ ಹಾಡು ಮಾಡೋದನ್ನ ಕೊನೆಯ ಮಾಡೋಣ. 1-3 ಅಲ್ಲಿ 1-3 Shiva
ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವಿನ ಕೃಪೆ, ತಂದೆಯ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸ ನಿಮ್ಮೆಲ್ಲರ ಸಂಗಡ ಅನುದಿನವೂ ಯಾವಾಗಲೂ ಶಾಶ್ವತವಾಗಿ ಎಂದಿರಲಿ. ನಂತರ ನೀವು ಊರುಗಳಿಗೆ ಪ್ರಯಾಣ ಮಾಡ್ತೀರಿ, ಸುರಕ್ಷಿತವಾಗಿ ಪ್ರಯಾಣ ಮಾಡ್ರಿ, ಸುರಕ್ಷಿತವಾಗಿ ಗಾಡಿನ ಓಡಿಸ್ರಿ. ಅನೇಕ ಜನರು ಈಸ್ಟರ್ ಹಬ್ಬಕ್ಕೋಸ್ಕರ ಇಲ್ಲಿ ಬರುವಾಗ ನೀವು ಕೂಡ ಅವರು ಕೂಡ ಕುಟುಂಬದವರು ಸುರಕ್ಷಿತವಾಗಿ ಬರಲಿ, ಸಂತೋಷದಿಂದ ಸುರಕ್ಷಿತವಾಗಿ ಪ್ರಾರ್ಥಿಸಿ.